ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೈಯೊಡ್ಡಿ ಪ್ರಸಾದವ ಎಲ್ಲರಿಗೂ ಕೊಂಡಡೆ ಶರಣು ಶರಣಾರ್ಥಿಗಳು. ಕೈಯೊಡ್ಡಿ ಪ್ರಸಾದವ ಕೊಂಡಡೆ ಕರ್ಮಧಾರಿ ಶೇಷ ಪ್ರಸಾದವನಾಯ್ದ ಕೊಂಡಡೆ ವರ್ಮಹೀನ ಉಕ್ಕುಳ ಪ್ರಸಾದವ ಕೊಂಡಡೆ ಸತ್ಕ್ರಿಯೆಗೆ ಸಲ್ಲ ಇಂಥವನರಿದು ಸಜ್ಜನ ಪ್ರಸಾದವ ನಿರ್ಧಾರದಿಂದ ಕೊಂಬ ಮಹಾಪ್ರಸಾದಿಯ ಕಾರುಣ್ಯವೆನಗೆಂದಿದೆ ಸಾಧ್ಯವಪ್ಪುದು ಕುಂಬೇಶ್ವರ ಲಿಂಗದಲ್ಲಿ ಜಗನ್ನಾಥವರಿದಂಗಲ್ಲದೆ ಸಾಧ್ಯವಲ್ಲ ವಚನವನ್ನ ಎನ್ನ ಮಂದಾಂಗದಲ್ಲಿ ನಿಯುಕ್ತ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಎಸ್.ಕೆ. ನಾಶಿ ಬೆಂಗಳೂರು ಅವರು ತಮ್ಮ ತಂದೆ ಲಿಂಗೈಕ್ಯ ಶರಣ ಕಿಡಿಯಪ್ಪ ಗಿರಿಮಲ್ಲಪ್ಪ ತಾಯಿ ಗಿರಿಮಲ್ಲಪ್ಪ ನಾಶಿ ತಾಯಿ ಲಿಂಗೈಕ್ಯ ಶರಣ ಶಿವಲಿಂಗವ್ವ ಕಿಡಿಯಪ್ಪ ನಾಶಿ ಸ್ಮರಣಾರ್ಥ ಏರ್ಪಡಿಸಿದ ದತ್ತಿ ಉಪನ್ಯಾಸ ಅರಿವಿನ ದೀವಿಗೆ ಅಲ್ಲಮ ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮದ ಅರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇಂದಿನ ಅಂತರ್ಜಾಲದ ವೇದಿಕೆಯ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶರಣ ತತ್ವ ಪ್ರಚಾರ ಮಾಡುತ್ತಾ ಶರಣ ತತ್ವವನ್ನೇ ಮಾರ್ಗದರ್ಶನವನ್ನ ಮಾಡುತ್ತಾ ಬಹುಭಾಷಾ ಪರಿಣಿತರಾಗಿರುವಂತ ಅಪ್ಪಟ ಬಸವ ತತ್ವ ಪರಿಪಾಲಕರಾಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಮಾರ್ಗದರ್ಶನದ ಮೂಲಕವಾಗಿ ಈ ಒಂದು ವೇದಿಕೆಯಲ್ಲಿ ನಿರಂತರವಾಗಿ ಅತ್ಯುತ್ತಮವಾದ ವಿಷಯಗಳನ್ನ ಜನರಿಗೆ ತಲುಪಿಸುವ ಕಾರ್ಯ ನಡೀತಾ ಇದೆ. ಅದಕ್ಕಾಗಿ ಅವರಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅದರೊಂದಿಗೆ ಇವತ್ತಿನ ಉಪನ್ಯಾಸಕರು ಅವರೇ ಆಗಿರೋದ್ರಿಂದ ಅನುಭವದ ಅರಿವಿನ ದೀವಿಗೆ ಅನುಭವವನ್ನ ನೀಡ್ತಾ ಇರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ಸರ್, ತಮಗೆ ಸ್ವಾಗತ. ಅದೇ ರೀತಿ ಇವತ್ತಿನ ದತ್ತಿ ದಾಸೋಹಿಗಳಾಗಿರುವಂತ ಡಾಕ್ಟರ್ ಎಸ್.ಕೆ. ನಾಶಿ ಬೆಂಗಳೂರು ಅವರು ತಮ್ಮ ತಂದೆ ಲಿಂಗೈಕ್ಯ ಶರಣ ಕಿಡಿಯಪ್ಪ ಗಿರಿಮಲ್ಲಪ್ಪ ನಾಶಿ ತಾಯಿ ಲಿಂಗೈಕ್ಯ ಶರಣ ಶಿವಲಿಂಗವ್ವ ಕಿಡಿಯಪ್ಪ ನಾಶಿ ಸ್ಮರಣಾರ್ಥ ಏರ್ಪಡಿಸಿದ ದತ್ತಿ ಉಪನ್ಯಾಸಕ್ಕೆ ಅವರಿಗೂ ಸಹ ವೇದಿಕೆ ಪರವಾಗಿ ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಸರ್, ತಮಗೆ ಸ್ವಾಗತ ಸುಸ್ವಾಗತ. ಅವರೊಂದಿಗೆ ಅವರ ಎಲ್ಲ ಕುಟುಂಬ ವರ್ಗಕ್ಕೂ ಸಹಿತ ಈ ಒಂದು ವೇದಿಕೆಗೆ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ಅದರೊಂದಿಗೆ ಇವತ್ತು ವಚನ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೂ ಸಹಿತ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ವಚನ ಮಂಗಳವನ್ನ ಮಾಡ್ತಾ ಇರುವಂತ ಶರಣಿ ವಿದ್ಯಾ ಮಗ್ದೂಮ್ ಅವರು ಸಹಿತ ನಾನು ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಾಗತ ಪರಿಚಯವನ್ನ ಹೇಳ್ತಾ ಇರುವಂತ ಶರಣ ಶಂಕರ್ ಕುಪ್ಪಸ್ತ್ ಅವ್ರಿಗೆ ಸಹಿತ ಒಂದು ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ವೇದಿಕೆಗೆ ಸದಾಕಾಲ ಸಹಾಯವನ್ನ ಮಾಡ್ತಾ ಇರುವಂತ ಸಹೋದರ ರಾಜಣ್ಣ ಮತ್ತು ಸಹೋದರ ರುದ್ರಮೂರ್ತಿ ಸರ್ ಅವರಿಗೆ ಸಹಿತ ಸ್ವಾಗತವನ್ನ ಮಾಡ್ತಾ ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆಯನ್ನ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ಪ್ಲೀಸ್. ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ ಸಮಚಿತ್ತದ ರಂಗೋಲಿಯು ಒಳ ಹೊರಗೋ ಧೂಪವು ಹಾದಾಡುವ ಹೊಸತಿಲಲ್ಲಿ ಹೊಯ್ದಾಡದ ದೀಪವು ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಮಹಾಮನೆಯ
ಮಹಾತಾಯಿ ಮಹಾಮನೆಯ ಮಹಾತಾಯಿ ಮಾಸದ ಮಡಿಹಾಸಲು ದಾಸೋಹಕ್ಕೆ ಮೀಸಲಾದ ತೃಪ್ತಿಯ ನಗೆ ಸೋಸಲು ಎಲ್ಲೆಲ್ಲಿಯ ಗಣತಿಂತೇಣಿ ತಣಿದು ಹಾಡಿ ಹರಸಲು ಭಕ್ತಿಯ ಭಂಡಾರ ತುಂಬಿ ಹರಡಿತು ಬೆಳುದಿಂಗಳು ಹರಡಿತು ಬೆಳುದಿಂಗಳು ಅಯ್ಯನ ಕೈ ನೂದೆನಲು ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆಯ ತೋಟಳು ಆಚರಣೆಯ ತೋಟಳು ಹರಳಾದಳು ಬಸವಣ್ಣನ ಬೆರಳಾದಳು ಅರಣಿಗೆ ಹರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ ಹರಳಾದಳು ಲಿಂಗದಲ್ಲಿ ಅರಳಾದಳು ಲಿಂಗದಲ್ಲಿ ಪರಿಮಳಿಸುತ್ತ ಪೂಜೆಗೆ ಏನು ನೋವೋ ಏನು ನೋವು ಏನು ನೋವು ಏನು ನೋವು ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೆ ಹೊರಟು ಹೋದರಣ್ಣ ಹಾಗೆ ಹೊರಟು ಹೋದರಣ್ಣ ಕಲ್ಯಾಣದ ಉಡದಿಗೆ ಕಲ್ಯಾಣದ ಉಡದಿಗೆ ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ನೀಲಾಂಬಿಕೆ. ಸರ್ವರ್ಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಅತ್ಯಂತ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೆ ಅನಂತ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಈಗ ವೇದಿಕೆಯ ವಾಡಿಕೆಯಂತೆ ಇವತ್ತಿನ ಉಪನ್ಯಾಸಕರ ಹಾಗೂ ದತ್ತಿ ದಾಸೋಹಿಗಳ ಪರಿಚಯವನ್ನ ಶರಣ ಶಂಕರ್ ಕುಪ್ಪತ್ ಸರ್ ಅವ್ರು ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದೀವಿ. ಸರ್ ಪ್ಲೀಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೆಯಾದ ಬಸವಾದಿ ಶಿವಶರಣ ಸ್ಮರಿಸಿಕೊಂಡು ಆ ಪರಂಪರೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ದಾರ್ಶನಿಕರನ್ನು ನೆನೆದು ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಗೂಗಲ್ ಮೀಟ್ ಶರಣ ಚಿಂತ ಮಾಲಿಕೆ 340 ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ SK ನಾಸಿ ಬೆಂಗಳೂರು ಅವರು ತಮ್ಮ ತಂದೆ ಲಿಂಗೈಕ್ಯ ಶರಣ ಕಿರಿಯಪ್ಪ ಗಿರಿಮಲ್ಲಪ್ಪ ನಾಸಿ, ತಾಯಿ ಲಿಂಗೈಕ್ಯ ಶರಣ ಶಿವಲಿಂಗವ್ವ ಕಿರಿಯಪ್ಪ ನಾಸಿ ಅವರ ಸ್ಮರಣಾರ್ಥ ಏರ್ಪಡಿಸಿದ ದತ್ತಿ ಉಪನ್ಯಾಸದ ವಿಷಯ ಅರಿವಿನ ದೀವಿಗೆ ಅಲ್ಲಮ. ಈ ಒಂದು ವಿಷಯಕ್ಕೆ ಉಪನ್ಯಾಸದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಥಮವಾಗಿ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತಿನ ದಿವಸ ಬಹಳಷ್ಟು ಸುಂದರವಾಗಿ ವಚನ ಗಾಯನ ಮಾಡಿರ್ತಕ್ಕಂಥ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ನಾನು ಈ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನು ಅವರಿಗೆ ಸ್ವಾಗತವನ್ನು ಕೋರಿ ಅವರಿಗೆ ನಾನು ವಂದನೆಗಳನ್ನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ಇವತ್ತಿನ ಒಂದು ವಿಷಯ ಅರಿವಿನ ದೀವಿಗೆ ಅಲ್ಲಮ. ಈ ಒಂದು ವಿಷಯದ ಕುರಿತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಬಗ್ಗೆ ಮಾತನಾಡ್ತಕ್ಕಂಥ ಅವರ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿರ್ತಕ್ಕಂಥದ್ದು. ಬಹುಶಃ ನಾವು ಶಶಿಕಾಂತ್ ಪಟ್ಟಣ್ ಸರ್ನ ಪರಿಚಯ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರೇ ನಮ್ಮ ಎಲ್ಲ ಪರಿಚಯಗಳನ್ನು ಮಾಡುವಷ್ಟು ನಮ್ಮನ್ನು ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು. ನೋಡಿ, ಒಂದು ಮಾತು ಹೇಳ್ತಿರ್ತಾರೆ, ಘಟದಿಂದ ಮಠ ಬೆಳಿಬೇಕು ವಿನ ಮಠದಿಂದ ಘಟ ಬೆಳಿಬಾರ್ದು ಅಂತಂದು. ಇವತ್ತು
ಒಂದು ಬಸವ ತತ್ವ ವೇದಿಕೆ ಇವತ್ತು ಬಹಳಷ್ಟು ಅದ್ಭುತವಾಗಿ ಬೆಳೆದೈತೆ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರೇ ಕಾರಣ ಅಂತಕ್ಕಂಥದ್ದನ್ನ ಬಹಳಷ್ಟು ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಇವತ್ತು ಸರ್ ಏನು ಅಂತ ಹೇಳಿದ್ರೆ ಶಶಿಕಾಂತ್ ಪಟ್ಟಣ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಜ್ಞಾನ, ಸೇವೆ ಮತ್ತು ಸಮಾಜದ ಭಾವದ ದೀಪ ಡಾಕ್ಟರ್ ಶಶಿಕಾಂತ್ ಪಟ್ಟಣ್. ಬೆಳಗಾವಿ ಜಿಲ್ಲೆಯ ಇತಿಹಾಸ ಸುಪ್ರಸಿದ್ಧ ರಾಮದುರ್ಗ ಪಟ್ಟಣದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ಶಶಿಕಾಂತ್ ಪಟ್ಟಣ್ ಕೇವಲ ಒಬ್ಬ ವಿದ್ಯಾವಂತ ವ್ಯಕ್ತಿ ಮಾತ್ರವಲ್ಲ, ತಮ್ಮ ಮೂಲದ ನಾಡು, ನುಡಿ, ಸಂಸ್ಕೃತಿ ಹಾಗೂ ಸಮಾಜದ ಬಲಕ್ಕಾಗಿ ನಿಂತಿರುವ ಪ್ರೇರಣಾದಾಯಕ ವ್ಯಕ್ತಿತ್ವ. ಪುಣೆಯಿಂದ ಉದ್ಯೋಗ ನಿರ್ವಹಿಸುತ್ತಿದ್ದರೂ ಅವರ ಹೃದಯ ಮಾತ್ರ ಎಂದಿಗೂ ಕನ್ನಡ ನಾಡಿನಿಂದ ದೂರವಾಗಿಲ್ಲ. ಯಾವ ನಗರದಲ್ಲೇ ವಾಸವಿರಲಿ, ಯಾವ ದೇಶದಲ್ಲೇ ಇರಲಿ, ತಾವು ಕನ್ನಡಿಗ ಎಂಬ ಹೆಮ್ಮೆ ಮತ್ತು ಬಸವ ತತ್ವದ ಮಾರ್ಗದಲ್ಲಿ ನಡೆಯುತ್ತಿರುವ ಧಾರ್ಮಿಕ ನಿಷ್ಠೆ ಇವೆಲ್ಲವೂ ಅವರನ್ನ ವಿಭಿನ್ನಗೊಳಿಸುತ್ತದೆ. ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಇವರು ಶಶಿಕಾಂತ್ ಪಟ್ಟಣ್ ಅವರು ವಿಜ್ಞಾನಿಯಾಗಿ ಹಾಗೂ ಫಾರ್ಮಸಿ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿಜ್ಞಾನ ಕ್ಷೇತ್ರ, ವಿಶೇಷವಾಗಿ ಔಷಧಿ ಶಾಸ್ತ್ರ ಎಂಬ ನಿಖರ ಅಧ್ಯಯನದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಜ್ಞಾನ ಹಂಚುವ ದಾರಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಬೆಳಕನ್ನ ಚೆಲ್ಲಿದ್ದಾರೆ. ಔಷಧಿ ವಿಜ್ಞಾನ, ನೈತಿಕ ಅನುಸಂಧಾನ, ಆರೋಗ್ಯ ಕ್ಷೇತ್ರದ ಅಧ್ಯಾಪನೆ ಇವೆಲ್ಲವೂ ಅವರ ದಿನನಿತ್ಯದ ಕಾರ್ಯಜ್ಞಾನವನ್ನು ಹೊಂದುವುದಕ್ಕಿಂತ ಜ್ಞಾನವನ್ನು ಹಂಚುವುದು ದೊಡ್ಡ ಸೇವೆ ಎಂಬ ನಿಲುವು ಅವರ ಕಾರ್ಯಗಳಿಗೆ ಆಧಾರ ಸ್ತಂಭ. ಮಹಾರಾಷ್ಟ್ರದಲ್ಲಿ ದೀರ್ಘಕಾಲ ವಾಸವಿದ್ದರೂ ಸಹ ಅವರ ಮೌಲ್ಯಗಳ ಕೇಂದ್ರ ಬಿಂದು ಕನ್ನಡ ಭಾಷೆ ಮತ್ತು ಕನ್ನಡಿಗರ ಬಾಳು. ಕನ್ನಡದ ಪರವಾಗಿ ಮಾತನಾಡುವುದು, ಕನ್ನಡ ಸಂಘಟನೆಗಳ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು, ಕನ್ನಡಿಗರ ಅಭಿವೃದ್ಧಿಗಾಗಿ ಮಾರ್ಗ ಸೂಚಿಸುವುದು ಇವೆಲ್ಲವನ್ನು ಅವರು ತುಂಬಾ ಸ್ವಾಭಿಮಾನದಿಂದ ಮಾಡುತ್ತಿರುತ್ತಾರೆ. ವಾಸಸ್ಥಾನ ಬದಲಾಗಬಹುದು, ಆದರೆ ಮನಸ್ಸಿನ ಮಣ್ಣು ಮಾತ್ರ ಬದಲಾಗುವುದಿಲ್ಲ ಅನ್ನುವುದಕ್ಕೆ ಜೀವಂತ ಉದಾಹರಣೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು. ಬಸವ ತತ್ವ ಮತ್ತು ಲಿಂಗಾಯತ ಧರ್ಮದ ನಿಷ್ಠಾವಂತ ಅನುಯಾಯಿ. ಬಸವಣ್ಣ ಅವರ ತತ್ವ ಸಿದ್ಧಾಂತ ಮತ್ತು ಶರಣರ ದಾರ್ಶನಿಕ ನೀತಿಗಳ ಶಶಿಕಾಂತ್ ಪಟ್ಟಣ್ ಅವರ ಜೀವನದ ಗುರಿ ಮತ್ತು ದೃಷ್ಟಿಗೆ ಬೇರೂರಿದೆ. ಸಹಜ ಜೀವನ, ಮಾನವೀಯತೆ, ಪರಿಶುದ್ಧ ಕೆಲಸ, ಕಾಯಕವೇ ಕೈಲಾಸ ಎಂಬ ಮಹತ್ವ, ಸಮಾಜ ಸೇವೆ ಮನೋಭಾವ ಇವುಗಳನ್ನು ಕೇವಲ ಹೇಳುವುದಲ್ಲ, ನಿಜ ಜೀವನದಲ್ಲಿ ಅವರು ಅನುಸರಿಸುವ ಪ್ರಯತ್ನವನ್ನು ಅವರು ನಿರಂತರ ಮಾಡುತ್ತಿರ್ತಾರೆ. ಬಹುಶಃ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಸುಮಾರು 60ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಂತ ಒಂದು ಕೀರ್ತಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಸಲ್ತಾ ಇದೆ. ಬಹುಶಃ ಈ ವೇದಿಕೆ ನಮ್ಮ ನಾಡಿನಲ್ಲಿ ಅನೇಕ ಬಸವ ವೇದಿಕೆಗಳದಾವ, ಎಷ್ಟೋ ವರ್ಷಗಳಾಗಿದ್ದಾವ. ಆದರೆ 5-6 ವರ್ಷಗಳಲ್ಲಿ 25 ವರ್ಷದ ಸಾಧನೆಯನ್ನು ಮಾಡಿರ್ತಕ್ಕಂಥ ವೇದಿಕೆ ಯಾವ್ದಾದ್ರು ಇದ್ರೆ ಅದು ಬಸವ ತತ್ವ ವೇದಿಕೆ, ಅದು ನಮ್ಮ ಅಕ್ಕನ ಅರಿವು ಕೇಂದ್ರ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಮೂಲ ಕಾರಣಕರ್ತರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು. ಬಹುಶಃ ಒಂದು ಮಾತನ್ನ ನಮ್ಮ ಅಜ್ಜವ್ರು ಹೇಳಿದ್ರು, ನಮ್ಮ ಶಾಂತಲಿಂಗ ಸ್ವಾಮಿಗಳು ಹೇಳ್ತಿದ್ರು, ಅವ್ರನ್ನ ಭೇಟಿ ಆದಾಗ ಅವ್ರು ಹೇಳಿದ್ರು ಏನಂತ ಹೇಳಿದ್ರೆ, ನಿಮ್ಮ ಒಂದು ಮಾತನಾಡೋದನ್ನ ಕೇಳಿದ್ರೆ ನಾನು ಪಾಟೀಲ್ ಪುಟ್ಟಪ್ಪ ಅವ್ರನ್ನ ನೆನೆಸ್ಬೇಕಾಗ್ತಾ ಇದೆ ಅಂತ. ಅಂದ್ರೆ ಬಹುಶಃ ಪಾಟೀಲ್ ಪುಟ್ಟಪ್ಪನವ್ರು ಯಾವ ರೀತಿ ಇದ್ರು ಆ ಒಂದು ಜೀವನವನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ನೆಚ್ಕೊಂಡ್ ಬಂದಿದ್ದಾರೆ. ಬಹುಶಃ ಈ ವೇದಿಕೆ ಗಮನಕ್ಕಿರ್ಲಿ, ನಮ್ಮ ಪಾಟೀಲ್ ಪುಟ್ಟಪ್ಪನವ್ರು ಇರ್ತಕ್ಕಂಥ ವೇದಿಕೆಯೊಳಗ ಬಹಳಷ್ಟು ಜನ ಸ್ವಾಮಿಗಳು ಆ ವೇದಿಕೆಯನ್ನು ಹಂಚ್ಕೊಳ್ಳಿಕ್ಕೆ ಹಿಂದೆ ಮುಂದೆ ಮಾಡ್ತಿದ್ರು. ಕಾರಣ ಏನಂದ್ರೆ ಪಾಟೀಲ್ ಪುಟ್ಟಪ್ಪ ಅವರು ನೇರ ನುಡಿ ನಿಷ್ಠೆಯಿಂದ ಇರ್ತಕ್ಕಂಥವ್ರು. ಹೀಗಾಗಿ ಅಷ್ಟೇ ಒಂದು ಮಾರ್ಮಿಕವಾಗಿ ಇವತ್ತು ನಮ್ಮ ಶಶಿಕಾಂತ್ ಪಟ್ಟಣ್ ಅವರು ಬಹುಶಃ ಅದನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇವತ್ತು ಬಹಳಷ್ಟು ಅದ್ಭುತವಾದಂತ ಈ ವೇದಿಕೆ ಕೆಲಸ ಮಾಡ್ತಾ ಇದೆ. ಇವತ್ತು ನಾವು ಸಾಕಷ್ಟು ಕೆಲಸವನ್ನು ನೋಡಿದ್ದೇವೆ. ಇವತ್ತು ಅಕ್ಕ ಮಹಾದೇವಿ ಒಂದು ಅದರ ಒಂದು ಪುತ್ಥಳಿ ಬಗ್ಗೆ ಇರ್ಬೋದು, ಆಮೇಲೆ ಏನು ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಬಗ್ಗೆ ಇರ್ಬೋದು, ಅನೇಕ ಕೆಲಸಗಳ ಒಂದು ಪ್ರಯತ್ನ ಇವತ್ತು ವೇದಿಕೆಯಿಂದ ಆಗಿದೆ. ಅದಕ್ಕೆಲ್ಲ ಮೂಲ ಕಾರಣಕರ್ತರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಅಂತಕ್ಕಂಥದ್ದು. ಬಹುಶಃ ಇವತ್ತು ನಾನು ಒಂದು ಮಾತನ್ನ ಡಾಕ್ಟರ್ ಶ್ರೀಮತಿ ಅವರನ್ನ ನೆನೆಸಲೇಬೇಕಾಗಿತ್ತು, ಜಯಶ್ರೀ ಪಟ್ಟಣ್ ಅವ್ರನ್ನ. ಬಹುಶಃ ಇವತ್ತು ದಂಪತಿಗಳು ಈ ಒಂದು ವೇದಿಕೆಗೆ ಬಹಳಷ್ಟು ಬೇರೂರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಬಹುಶಃ ಅವ್ರೇನಾದ್ರೂ ಜಯಶ್ರೀ ಪಟ್ಟಣ್ ಅವರು
ಊರು ಸಾಬರಿ ನಿನಗೆ ಹಾಕ್ಬೇಕಂತ ಅಕಸ್ಮಾತ್ತಾಗಿ ಸರ್ನ ಒಂದ್ ವೇಳೆ ಸುಮ್ಮನೆ ಕುಂಡ್ರಿಸಿದ್ರಂದ್ರ ಇವತ್ತು ಈ ವೇದಿಕೆ ಇಷ್ಟು ಬೆಳೀತಿದ್ದಿಲ್ಲ ಅಂತಕ್ಕಂಥದ್ದು ಮಾತ್ರ ಸತ್ಯ. ಇದರ ಶಿವ ಪಾಲು ಶ್ರೀಮತಿ ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವ್ರಿಗೆ ಸಲ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ಈ ವೇದಿಕೆಯಲ್ಲಿ ದಂಪತಿಗಳ ಸಮೇತ ಕೆಲಸ ಮಾಡ್ತಕ್ಕಂಥ ವೇದಿಕೆ ಯಾವ್ದಾದ್ರು ಇದ್ರೆ ಅದು ಬಸವ ತತ್ವ ವೇದಿಕೆ, ಅದು ನಮ್ಮ ಅಕ್ಕನ ಅರಿವು ಅಂತಕ್ಕಂಥದ್ದು ಮಾತ್ರ ಸತ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರನ್ನು ನಾನು ತುಂಬ ಹೃದಯದ ಸ್ವಾಗತವನ್ನ ನಾನು ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಡಾಕ್ಟರ್ SK ನಾಸಿ ಇವ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ಮಾಹಿತಿ ಕೊಡು ಅಂತ ಹೇಳಿದ್ರೆ ಭಾಳ ಸಿಂಪಲ್ ಆಗಿ ಕೊಟ್ಬಿಟ್ರು ಅವರು. ಸರ್ ನಮ್ದು ಮುಖ್ಯ ಅಲ್ಲ, ಇವತ್ತೇನಂತ ಹೇಳಿದ್ರೆ ಈ ವೇದಿಕೆಯಲ್ಲಿ ನಡೀತಕ್ಕಂಥ ಚರ್ಚೆ ಭಾಳಷ್ಟು ಮುಖ್ಯ ಅಂತಕ್ಕಂಥದ್ದು ಅವರು ಸಂಕ್ಷಿಪ್ತವಾಗಿ ನನಗೆ ಕಳಿಸಿದ್ದಾರೆ. ಅದನ್ನು ನಾನು ಇಲ್ಲಿ ಸಾದರವನ್ನು ಪಡಿಸ್ತಾ ಇದ್ದೇನೆ. ಡಾಕ್ಟರ್ SK ನಾಸಿ MCom PhD, KLE ಸಂಸ್ಥೆಗಳು, KVS ಸಂಸ್ಥೆಗಳು ಹಾಗೂ ಬೆಂಗಳೂರಿನ ರೇವಾ ವಿಶ್ವವಿದ್ಯಾಲಯದ ಮಾಜಿ ಪ್ರಾಧ್ಯಾಪಕರು, ಪ್ರಾಂಶುಪಾಲರು ಮತ್ತು ಸಂಶೋಧನಾ ಮಾರ್ಗದರ್ಶಕರು, ಹೋಲಿಸ್ಟಿಕ್ ಎಂಪವರ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ಸಹ ಸಂಸ್ಥಾಪಕರು, ಕರ್ನಾಟಕ ರಾಜ್ಯ ಕಾಲೇಜ್ ಮತ್ತು ವಿಶ್ವವಿದ್ಯಾಲಯದ ಶಿಕ್ಷಕರ ಪಿಂಚಣಿದಾರರ ಸಂಘದ ಅಧ್ಯಕ್ಷರು, ಬೆಂಗಳೂರಿನ ಶರಣಶ್ರೀ ಸೌಹಾರ್ದ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರು, ಬೆಂಗಳೂರಿನ ಕ್ಯಾಡ್ನಿ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ನ ಸಹ ಸಂಸ್ಥಾಪಕರು, ಕ್ಯಾಡಿನ್ ಶಿಕ್ಷಕರ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರ ತಮ್ಮ ತಂದೆ ಮತ್ತು ತಾಯಿ ಪ್ರಯುಕ್ತವಾಗಿ ಇವತ್ತು ಅವರು ಒಂದು ದತ್ತಿ ಉಪನ್ಯಾಸವನ್ನ ಅವರು ಇಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ವಿಷಯ ಅಲ್ಲಮನ ಅರಿವಿನ ದೀವಿಗೆ ಅಲ್ಲಮ ಅಂತಕ್ಕಂಥದ್ದು. ಒಂದೇ ಒಂದು ಮಾತು ಏನಂತಂದ್ರೆ, ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ಆತ್ಮಜ್ಞಾನವೆಂಬ ಬೆಳಕನ್ನು ನೀಡಿದ ಮಹಾನ್ ಸಂತ ಅಲ್ಲಮ ಪ್ರಭುಗಳ ಸಮಾಜದ ಶಾಶ್ವತ ಒಂದು ಜ್ಞಾನ ಜ್ಯೋತಿ. ಅಂಥವ್ರ ಬಗ್ಗೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಇವತ್ತು ಉಪನ್ಯಾಸ ಮಾಡಲಿದ್ದಾರೆ. ಈ ಒಂದು ಉಪನ್ಯಾಸಕ್ಕೆ ಆಗಮಿಸಿರ್ತಕ್ಕಂಥ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರನ್ನೂ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂಥ ರುದ್ರಮೂರ್ತಿ ಪ್ರಭು ಸರ್, ಕುಮಾರ್ ರಾಜಣ್ಣ ಸರ್ ಹಾಗೂ ಡಾಕ್ಟರ್ ದಾನಮ್ಮ ಜಳಕಿ ಅವರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕೊನೆಗೆ ವಚನ ಮಂಗಲ ಮಾಡ್ತಕ್ಕಂಥ ವಿದ್ಯಾ ಮಗ್ದುಮ್ ಅವ್ರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾನ್ಯರನ್ನ ತುಂಬ ಹೃದಯ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಮತ್ತು ಪರಿಚಯಕ್ಕೆ ವಂದನೆ ಅಂತ ಹೇಳ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಅತ್ಯಂತ ಸರಳವಾಗಿ ಅರ್ಥಪೂರ್ಣವಾಗಿ ಒಂದು ಉಪನ್ಯಾಸಕರ ಪರಿಚಯವನ್ನ ಹಾಗೂ ದತ್ತಿ ದಾಸೋಹಿಗಳ ಪರಿಚಯವನ್ನ ಮಾಡಿಕೊಟ್ಟಿದ್ದಕ್ಕೆ ಹಾಗೂ ಅತ್ಯಂತ ಹೃದಯಪೂರ್ವಕವಾಗಿ ಎಲ್ಲರನ್ನ ಸ್ವಾಗತ ಮಾಡಿಕೊಂಡಿದ್ದಕ್ಕೆ ಶಂಕರ್ ಕುಪ್ಪತ್ ಸರ್ ಅವರಿಗೆ ಸಹಿತ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈಗ ನಾವೆಲ್ಲರೂ ಕಾಯ್ತಾ ಇರುವಂತ ಒಂದು ಪ್ರಮುಖವಾಗಿರುವಂತ ವಿಷಯದ ಅನುಭವವನ್ನ ಅತ್ಯಂತ ಆಳವಾಗಿ ನಮ್ಮೆಲ್ಲರಿಗೆ ಜ್ಞಾನವನ್ನ ಉಣಬಡಿಸ್ತಾ ಇರುವಂತ ನಮ್ಮವರೇ ಆಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಅರಿವಿನ ದೀವಿಗೆ ಅಲ್ಲಮ ಎನ್ನುವ ಉಪನ್ಯಾಸವನ್ನ ಪ್ರಾರಂಭ ಮಾಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸರ್ ಪ್ಲೀಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಡಾಕ್ಟರ್ SK ನಾಶಿ ಬೆಂಗಳೂರು ಅವರ ತಮ್ಮ ತಂದೆ ಲಿಂಗಕ್ಕೆ ಶರಣ ಕಿಡಿಯಪ್ಪ ಗಿರಿಯಪ್ಪ ನಾಶಿ, ತಾಯಿ ಶರಣೆ ಶಿವಲಿಂಗವ್ವ ಕಿಡಿಯಪ್ಪ ನಾಶಿ ಇವರ ಸ್ಮರಣಾರ್ಥ ಏರ್ಪಡಿಸಿದ ದತ್ತಿ ಉಪನ್ಯಾಸ. ಇದರ ಜೊತೆಗೆ ಡಾಕ್ಟರ್ SK ನಾಶಿ ಅವರ ಹಿರಿಯ ಸೋದರಾದಂಥ ಡಾಕ್ಟರ್ HK ನಾಶಿ ಅವರು ನಿನ್ನೆ ಲಿಂಗೈಕ್ಯರಾದರು. ನಾನು ಏನ್ ಮಾಡ್ಲಿ ಅಂತ ಅವ್ರನ್ನ ಕೇಳ್ಕೊಂಡಾಗ, ಇಲ್ಲ ನೀವು ಕಂಟಿನ್ಯೂ ಮಾಡ್ರಿ, ನಮ್ಮ ಅದು ನಿಜವಾದ ಅರ್ಥದೊಳಗೆ ಅವರಿಗೆ ಒಂದು ಬಯಲ ಒಂದು ಶೂನ್ಯ ಬಯಲು ಅಂತಕ್ಕಂಥ ಒಂದು ತತ್ವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥ ಅಲ್ಲಮನ ವಿಷಯವನ್ನು ನೀವು ಎಂದೂ ನಿಲ್ಲಿಸಬೇಡ್ರಿ ಅಂತ ತಿಳ್ಕೊಂಡು ಡಾಕ್ಟರ್ ಸಂಗಮೇಶ್ ನಾಶಿ ಅವರು ಹೇಳಿದ್ರು. ಅದೇ ರೀತಿ ಗೌರಮ್ಮಕ್ಕ ಅವರು ಹೇಳಿದ್ರು, ನಿಮ್ಮ ಕೆಲಸ ನೀವು ಮಾಡ್ರಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಭಾರವಾದ ಹೃದಯದಿಂದ ಇದನ್ನ ಒಪ್ಕೊಂಡು, ಯಾಕಂದ್ರೆ ನಾಶಿ ಕುಟುಂಬ ಮತ್ತು ನಮ್ಮ ಒಂದು ನಾಲ್ಕು ದಶಕದ ಸಂಬಂಧ ಎಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳ್ತಾ, ಬಹುಶಃ 12ನೇ ಶತಮಾನದ
ಬಹಳ ದೊಡ್ಡ ವಚನಕಾರ, ದಾರ್ಶನಿಕ, ಚಿಂತಕ, ಕಾಲಜ್ಞಾನಿ, ಬೆಡಗಿನ ವಚನಗಳನ್ನ ಹುಟ್ಟು ಹಾಕಿದಂತವ. ಅಲ್ಲಮನ ಬಗ್ಗೆ ಹೇಳ್ಬೇಕಾದಾಗ ಎಷ್ಟೊಂದು ಗೊಂದಲಗಳಿಗೆ, ಎಷ್ಟೊಂದು ಆತಂಕಗಳಿಗೆ ನಾವು ಒಳಗಾಗ್ತೀವಿ. ಆತನ ಸಂಪೂರ್ಣ ಚರಿತ್ರೆಯನ್ನು ಕಟ್ಟುಕಡುವಲ್ಲಿ ಬಹುಶಃ ಕನ್ನಡದ ಸಂಶೋಧಕರು ನಾವೆಲ್ಲರೂ ಕೂಡ ಎಡವಿದ್ದೀವಿ, ಆತನ ತಿಳ್ಕೊಳಕ್ಕೂ ಕೂಡ ಎಡವಿವಿ ಅಂತಕ್ಕಂಥ ವಿಚಾರ. ಆತನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರ, ಈತ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಮ್ಮಿ ಒಳಗೆ ಹುಟ್ಟಿದ್ರು. 12ನೇ ಶತಮಾನ. ಇವರ ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ, ಗುರು ಅನಿಮಿಷ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಕಲ್ಪಿತವಾದಂಥ ವಿಷಯಗಳು ಅಂತ ತಿಳ್ಕೊಂಡು ಎಲ್ಲ ಸಂಶೋಧಕರು ಹೇಳ್ತಾರೆ. ತಂದೆ ನಾಗವಾಸಾಧಿಪತಿ ಅಂತಕ್ಕಂಥ ಒಂದು ವಿಚಾರವನ್ನ ಕೂಡ ಹೇಳ್ತಾರೆ. ಈತನ ವೃತ್ತಿ ದೇವಸ್ಥಾನದೊಳಗೆ ಮದ್ದಳೆಯನ್ನ ನುಡಿಸಿದ್ದ. ಅವನನ್ನ ಕಾಮಲತೆ ಎಂಬ ಹೆಣ್ಣು ಮಗಳು ಮೆಚ್ಚಿ ಮದುವೆ ಆದ್ಲು ಅಂತಕ್ಕಂಥದ್ದು. ಕೆಲವರು ಮದುವೆ ಆಗಿಲ್ಲ ಅಂತಾರ. ಅವಳು ಜ್ವರಬಾಧೆಯಿಂದ ತೀರಿಕೊಂಡ ಮೇಲೆ ಅಲ್ಲಮ್ಮ ಗುಹೆಯನ್ನು ಪ್ರವೇಶ ಮಾಡಿದ. ಹಿಂಗಾಗಿ ಆತನಿಗೆ ಗುಹೇಶ್ವರ ಅಂತಕ್ಕಂಥ ಪದ ಬಂತು, ಅಥವಾ ಗುಹೇಶ್ವರ ಅಂತಕ್ಕಂಥ ಅಂಕಿತವನ್ನು ತಗೊಂಡ ಅಂತಕ್ಕಂಥದ್ದು. ಹರಿಹರನ ರಗಳಿ ಹೇಳುವ ಕತೆ, ಚಾಮರಸನ ಪ್ರಭುಲಿಂಗನ ಕಥೆಗಳು ಎರಡೂ ವೈವಿಧ್ಯ, ವೈರುಧ್ಯ ಮತ್ತು ಭಿನ್ನ ವಿಚಾರಗಳನ್ನ ಹೊಂದಿವೆ. ಇಲ್ಲಿ ಅಲ್ಲಮ ಒಂದು ಬಹಳ ದೊಡ್ಡ ಅರಿವಿನ ಆಂದೋಲನವನ್ನ ಹುಟ್ಟು ಹಾಕಿದ. ಆ ಅರಿವಿನ ಆಂದೋಲನಕ್ಕ ಲಿಂಗಯೋಗ ಅಥವಾ ಅರಿವಿನ ಆಂದೋಲನಕ್ಕ ನಿರಾಳ, ಬಯಲು, ಶೂನ್ಯ ಅಂತಕ್ಕಂಥ ಹಲವಾರು ಪಾರಿಭಾಷಿಕ ಪದಗಳನ್ನು ಹೊಂದಿತಕ್ಕಂಥ ಆಧ್ಯಾತ್ಮಿಕ ಚಿಂತನೆ ಒಳಗ, ವಾಸ್ತವಿಕ ನೆಲೆಗಟ್ಟಿನೊಳಗ ಬಸವಣ್ಣನವರು ಸ್ಥಾಪಿಸಿದಂಥ ಲಿಂಗಾಯತ ಧರ್ಮದ ಆಚರಣೆಗಳನ್ನೂ ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥ, ಅವುಗಳಿಗೆ ಅರ್ಥವನ್ನು ನೀಡಿದಂಥ ಬಹುದೊಡ್ಡ ದಾರ್ಶನಿಕ, ಅನುಭಾವಿ, ವಚನಕಾರ ಅಂತಂದ್ರ ಅದು ಅಲ್ಲಮ. ಕಲ್ಯಾಣದ ಶರಣರೊಳಗೆ ಬಹಳ ದೊಡ್ಡ ಅನುಭಾವಿ ವಚನಕಾರ, ಕಾಲಜ್ಞಾನ, ಮಂತ್ರಗೌಪ್ಯ, ಬೆಡಗಿನ ವಚನಗಳು, ಟೀಕಿನ ವಚನಗಳು ಎಲ್ಲವನ್ನ ಅತ್ಯಂತ ಆಕರ್ಷಿತವಾಗಿ ಒಬ್ಬ ಸಾಹಿತ್ಯ ವಿಮರ್ಶಕನಾಗಿ ನೋಡಿದಾಗ ಬಹುಶಃ ಅಲ್ಲಮನು ಬಳಸಿದಂತ ಉಪಮೇಯಗಳನ್ನ, ಅಲಂಕಾರಗಳನ್ನ, ಪ್ರತಿಮೆಗಳನ್ನ ಬಹುಶಃ ಜಗತ್ತಿನ ಯಾವ ಕವಿಯೂ ಕೂಡ ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಈಗಾಗಲೇ ಹೇಳಿದಾಗೆ ಬಸವಣ್ಣ ಅಲ್ಲಮನ ಆಗಮನಕ್ಕಾಗಿ ದಾರಿ ಕಾಯ್ತಿದ್ದ. ಅಲ್ಲಮ ಕಲ್ಯಾಣಕ್ಕೆ ಬರುವ ಪೂರ್ವದೊಳಗ ಆತ ಮದ್ದಳೆಯನ್ನು ಬಾರಿಸಿದ್ದ ಅಂತಕ್ಕಂಥ ವಿಚಾರವನ್ನ ತಮ್ಮ ಮುಂದೆ ಹೇಳಿದೆ. ಅಲ್ಲಮರ ಹೆಜ್ಜೆ ಗುರುತುಗಳು ಬಹುಶಃ ಇವತ್ತ ಕಲ್ಯಾಣ ಕ್ರಾಂತಿಯ ಸಮಗ್ರ ಒಂದು ಜೀವಂತಿಕೆ ಅಲ್ಲಮನೊಳಗಿತ್ತು, ಏಕಾಗ್ರತೆಯನ್ನಿತ್ತು. ಅಥವಾ ಅಲ್ಲಮರು ಎಲ್ಲ ಈ ಒಂದು ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ, ಆರ್ಥಿಕ, ಈ ಬಸವಣ್ಣನ ಹುಟ್ಟಾಕಿದಂಥ ಸಮಗ್ರ ಕ್ರಾಂತಿಗೆ ಒಂದು ವ್ಯಾಖ್ಯಾನ ಬರೀತಕ್ಕಂಥ, ಬೆನ್ನುಡಿ ಬರೀತಕ್ಕಂಥ, ಮುನ್ನುಡಿ ಬರೀತಕ್ಕಂಥ ಕಾರ್ಯವನ್ನ ಅಲ್ಲಮರು ಮಾಡಿದರು. ಅಲ್ಲಮರ ಹೆಜ್ಜೆ ಗುರುತುಗಳನ್ನ ನಾವು ನೋಡ್ಬೇಕಾದ್ರೆ, ಅಥವಾ ಅಲ್ಲಮನ ಕುರಿತಾಗಿ ನಾನು ಓದ್ಬೇಕಾದ್ರೆ, ಆತನ ಬದುಕನ್ನ ಕಟ್ಟಿಕೊಟ್ಟಿದ್ದು ದೊಡ್ಡಾಟ, ಸಣ್ಣಾಟ, ಬಯಲಾಟದೊಳಗ, ಶೂನ್ಯ ಸಂಪಾದನೆಯೊಳಗ ಮತ್ತು ಪ್ರಭುಲಿಂಗ ಲೀಲೆ, ಚಾಮರಸರ ಕಾವ್ಯದ ಮೂಲಕ ನೋಡಿದಾಗ ಬಹಳ ಭಿನ್ನವಾಗಿ ಕಾಣ್ತಾನ ಅಲ್ಲಮ. ಹಿಂಗಾಗಿ ಎಲ್ಲಾ ಚಿಂತಕರಿಗೆ, ಸಾಂಸ್ಕೃತಿಕ ಚಿಂತಕರಿಗೆ ಮತ್ತು ಅಧ್ಯಯನಶೀಲರಿಗೆ, ವಿಶೇಷವಾಗಿ ಅಲ್ಲಮನ ಅಧ್ಯಯನ, ಬಹಳ ಜನ ಅಲ್ಲಮನ ವಚನ ಅಂದ್ಕೊಳ್ಳಿ ಹೇಳ್ರಿ ಬಹಳ ನಮ್ಗೆ ಕಷ್ಟ, ನಾವು ಮಾಡೋದಿಲ್ಲ ಅಂತಕ್ಕಂಥದ್ದು. ನಾನು ಕೂಡ ಇವತ್ತು ಒಬ್ಬ ಸಬ್ಸ್ಟಿಟ್ಯೂಟ್ ಆಗಿ ನಾನು ಮಾಡ್ತಾ ಇದ್ದೀನಿ. ಒಂದು 11th ಪ್ಲೇಯರ್ ಅಥವಾ 12th ಪ್ಲೇಯರ್ ಅಂತಾರಲ್ಲ, 12th ಪ್ಲೇಯರ್ ಒಬ್ಬ ಕೊನೆ ಗಟ್ಟೆ ಒಳಗೆ ಈ ಅಲ್ಲಮನ ಉಪನ್ಯಾಸ ಮಾಡ್ತಕ್ಕಂಥವ್ರು ಬರದೇ ಇದ್ದ ಸಂದರ್ಭ ನಾನು ಬಂದೆ. ಕವಿ ದ ರಾ ಬೇಂದ್ರೆ ಅವರು ಹೇಳ್ತಾರ, ಅಲ್ಲಮನನ್ನ ಕನ್ನಡ ಸಂಸ್ಕೃತಿಯ 4 ನಾಯಕರೊಳಗ ಒಬ್ಬವ ಅಂತಕ್ಕಂಥ. ನಾಗಚಂದ್ರ ಚಿತ್ರಿಸಿದಂತ ರಾವಣ, ಕುಮಾರವ್ಯಾಸನ ಕೃಷ್ಣ, ರತ್ನಾಕರ ಚಿತ್ರಿಸಿದ ಭರತ ಚಕ್ರವರ್ತಿ, ಇವರೆಲ್ಲರೂ ಕನ್ನಡದ 4 ಸಾಧ್ಯತೆಗಳು, 4 ಒಂದು ಸಾಂಸ್ಕೃತಿಕ ನಾಯಕರು. ಅದರೊಳಗೆ ಅಲ್ಲಮ ಶ್ರೇಷ್ಠ ಅಂತಕ್ಕಂಥ ವಿಚಾರವನ್ನ ಅವ್ರು ಹೇಳ್ತಾರೆ. ಇದು ಕರ್ನಾಟಕದೊಳಗ ಅಲ್ಲಮರ ಹೆಜ್ಜೆ ಗುರುತುಗಳನ್ನ ನೋಡ್ಬೇಕಾದ್ರ, ಅವರ ಸ್ಮಾರಕಗಳನ್ನ ನೋಡ್ಬೇಕಾದ್ರ ಬಹುತೇಕ ಅಲ್ಲಮ ಅಲೆದಾಡಿದ ಊರುಗಳಿಲ್ಲ. ನಾನು ಆರಂಭದೊಳಗ ಒಂದು 30 ವರ್ಷದ ಕೆಳಗೆ, 35 ವರ್ಷದ ಕೆಳಗೆ ಅಲ್ಲಮ
ಹೆಂಗ್ ಡಿರೈವ್ ಮಾಡಿದೆ ಅಥವಾ ಹೆಂಗ ವಿಶ್ಲೇಷಣೆ ಮಾಡಿದೆ ಅಂತಂದ್ರ, ಅಲ್ಲಾನ ಆಗಮನ, ಲಾಮನ ನಿರ್ಗಮನ. ಅಲ್ಲಾನ ರೂಪದೊಳಗ ಇಸ್ಲಾಂ ಧರ್ಮ ಭಾರತಕ್ಕೆ ಬರ್ತಾ ಇತ್ತು. ಅದಕ್ಕಿಂತ ಒಂದು ಶತಮಾನದ ಹಿಂದೆ ಬೌದ್ಧ ಧರ್ಮ ಭಾರತವನ್ನು ಬಿಟ್ಟು ಹೋಗ್ತಾ ಇತ್ತು ಅಂತಕ್ಕಂಥ ಒಂದು ವಿಚಾರವನ್ನ ನಾನು ಹೇಳಿದೆ. ಅದೆಷ್ಟು ಜನರಿಗೆ ಸರಿ ಹೋಯ್ತು ತಪ್ಪು ಹೋಯ್ತು ಅಂತಲ್ಲ, ವಾಸ್ತವಿಕ ನೆಲೆಗಟ್ಟಿನೊಳಗ ಬಹುಶಃ ಇವೆರಡುಗಳನ್ನ ಸಮನ್ವಯಗೊಳಿಸಿ ಒಂದು ಸಬ್ಲಿಮೇಷನ್, ಉದಾತ್ತೀಕರಣದ ಪರಿಕಲ್ಪನೆಯನ್ನ ಯಾರಾದ್ರೂ ಕಟ್ಟಿಕೊಟ್ಟಿದ್ರೆ ಅದು ಅಲ್ಲಮರು ಅಂತಕ್ಕಂಥದ್ದು. ಅವರ ಕ್ಷೇತ್ರಗಳನ್ನ ಹುಡುಕಾಡಕ ಬಹಳ ನನಗೆ ನನ್ನ ತಾಯಿಯ ತವರು ಮನೆ ನಾನು ಹೇಳಿದ ಮುಳುಗುಂದ ಪಕ್ಕದೊಳಗಿರ್ತಕ್ಕಂಥ ಕಪ್ಪದ ಗುಡ್ಡದೊಳಗ ಅಲ್ಲಮರ ಕುರುಹುಗಳನ್ನ ನಾವು ಕಾಣ್ತೀವಿ. ಆಮೇಲೆ ಕಣಿವಿ ಹೊಸೂರು, ಕಣಿವಿ, ಮುಳುಗುಂದ, ನೀಲ್ಗುಂದ, ಕಿರೇಶ್ವರ, ಸೊನ್ನಲಾಪುರ, ಅಂದ್ರ ಇವೆಲ್ಲ ಮಾರ್ಗವಾಗಿ ಬನಟ್ಟಿ, ಅಂದ್ರೆ ಕಲ್ಯಾಣ ಕ್ರಾಂತಿಯ ನಂತರ ಬನಟ್ಟಿ, ರಬಕವಿ, ತೆರದಾಳ, ಚಿಮ್ಮಡ, ಇಲ್ಲೆಲ್ಲವೂ ಕೂಡ ನಾನು ಅಲ್ಲಮರ ಒಂದು ಪರಂಪರೆಯನ್ನ ನಾವು ಕಾಣ್ತೀವಿ, ಅಲ್ಲಂಪರ ಸ್ಮಾರಕವನ್ನ ಕಾಣ್ತೀವಿ. ಅಲ್ಲಮ ಅಂತಕ್ಕಂಥ ಒಬ್ಬ ಬಹಳ ದೊಡ್ಡ ದಿಟ್ಟ ವಚನಕಾರ ಅಥವಾ ಬಹಳ ದೊಡ್ಡ ಆಧ್ಯಾತ್ಮಿಕ ಅಂತಕ್ಕಂಥ ವಿಚಾರವನ್ನ ನಾವು ಹೇಳ್ತಾ ಒಬ್ಬ ಮುಸ್ಲಿಂ ಸೂಫಿ ತಳ ಸಮುದಾಯದ ಕವಿ ಶಿಶುನಾಳ ಶರೀಫರು ಕೂಡ ಹೇಳ್ತಾರೆ, ಎಡೆಯ ವಯ್ಯುನ ಬಾರೆ ದೇವರಿಗೆ ಒಡೆಯ ವಯ್ಯುನ ಬಾರೆ, ಎಡೆಯ ವಯ್ಯುನ ಬಾರೆ ಮಡಿಹೂಡಿಯಿಂದಲೇ ಪೊಡವಿಗೆ ಅದಕ್ಕೆನ್ನ ಒಡೆಯ ಅಲ್ಲಮನೆಗೆ ಅಂತ. ಅಲ್ಲಮರ ಕಾವ್ಯ ಬಹುಶಃ ತತ್ವಪದಕಾರರ ಮೇಲೆ ಬಹಳ ಪ್ರಭಾವ ಬೀರ್ತು, ಸರ್ವಜ್ಞನ ಮೇಲೆ, ನಿನ್ನೆ ಚರ್ಚೆ ಆದಂತ ಸೋಮೇಶ್ವರನ ಮೇಲೆ, ಸೋಮನಾಥನ ಮೇಲೆ, ಎಲ್ಲ ವಿಚಾರಗಳನ್ನು ನೋಡಿದಾಗ ಅಲ್ಲಮ ಕೀರ್ತಿಗೆ ವಾರ್ತೆಗೆ ನಿಂತವಲ್ಲ, ಎಲ್ಲರ ವೈಚಾರಿಕ ಕ್ರಾಂತಿಗೆ ಪರಾಮರ್ಶೆ ಮಾಡಿ ಒಂದು ಪ್ರಮಾಣೀಕರಣಗೊಳಿಸಿದಂತ ಒಂದು ದೊಡ್ಡ ಕೆಲಸ ಮಾಡಿದವರು ಅದು ಅಲ್ಲಮ. ಅಲ್ಲಮನಿಂದ ಪರಿಚಯಕ್ಕೆ ಬಂದವರು ಮರುಳಶಂಕರ ದೇವರು, ಅಲ್ಲಮನಿಂದ ಮುಕ್ತಾಯಕ್ಕನ ಜೀವನ, ಅಲ್ಲಮನಿಂದ ಐದಕ್ಕೆ ಲಕ್ಕಮ್ಮರ ಒಂದು ಸಮಗ್ರವಾಗಿ ಶೂನ್ಯ ಸಂಪಾದನೆ ನಡೀತಕ್ಕಂಥ ಎಲ್ಲ ಒಂದು ಸನ್ನಿವೇಶಗಳು ಪ್ರಾಯಶಃ ಅಲ್ಲಮರಿಂದ ಆಯ್ತು ಅಂತಕ್ಕಂಥ ವಿಚಾರವನ್ನ ನಾನು ಹೇಳ್ತೇನೆ. ನಾವು ಅಲ್ಲಮರ ಸಮಗ್ರ ವಚನಗಳನ್ನು ನೋಡಿದಾಗ ಅಲ್ಲಮರ, ನಾನು ಈಗಾಗಲೇ ಹೇಳಿದಾಗೆ ಅವರ ಅಂಕಿತ ಗುಹೇಶ್ವರ, ಅವರ 1670 ವಚನಗಳ ನಾವು ಇಲ್ಲಿವರೆಗೆ ದಾಖಲಾಗಿವೆ. ಅದರೊಳಗೆ ಸಾಕಷ್ಟು ವಚನಗಳು ಕೂಡ ನಾವು ಕೂಟ ವಚನಗಳು, ಪ್ರಕ್ಷಿಪ್ತ ವಚನಗಳು, ಕೊಟ್ಟಿ ವಚನಗಳು ಅಥವಾ ಕೊಟ್ಟಿ ಪದಗಳು ಆದ ಕಾರಣ ಅವುಗಳನ್ನ ನಾವು ಸಂಕ್ಷಿಪ್ತವಾಗಿ ಅವನ್ನ ಪರಿಷ್ಕರಣೆ ಮಾಡತಕ್ಕಂಥ ಕಾರ್ಯಕ್ಕೆ ನಾವು ಹೋಗ್ಬೇಕು. ಅಲ್ಲಮರ ಬದುಕಿನೊಳಗ ನಾನು ಯಾಕೆ ಅವರಿಗೆ ಅರಿವಿನ ದೀವಿಗೆ ಅಂತಕ್ಕಂಥ ಪದವನ್ನು ಕೊಟ್ಟೆ. ಅರಿವು, ಆಚಾರ, ಅನುಭವ ಅಂತಕ್ಕಂಥ ತತ್ವಗಳನ್ನ ಬಸವಣ್ಣನವರು ಹೇಳಿದ್ರು ಕೂಡ ಅವನ್ನ ವಾಸ್ತವಿಕವಾಗಿ ಅದನ್ನ ತಮ್ಮ ಸಾಹಿತ್ಯದೊಳಗ, ತಮ್ಮ ವಚನದೊಳಗ ಪ್ರತಿಪಾದನೆ ಮಾಡಿದವರು ಅಲ್ಲಮರು. ಅವರ ಅಲ್ಲಮನ ಜೀವನವನ್ನ, ಅಲ್ಲಮನ ಬದುಕನ್ನ ಎಷ್ಟೊಂದು ಉದಾತ್ತೀಕರಣಗೊಳಿಸಿದ್ರು ಅಂತಕ್ಕಂಥ ಒಂದು ವಚನದೊಳಗ, ಅರಿತು ಜನ್ಮ ವಾದವರಿಲ್ಲ, ಸತ್ತು ಮರಳಿ ತೋರುವವರಿಲ್ಲ, ದುರಭಿಮಾನವ ಹೊತ್ತು ಘಟಿತವ ನುಡಿವಿರಿ, ಈ ದೇಹ ಬಿಡಿದು ನುಡಿವ ಪ್ರಪಂಚಿಗಳ ನೇನೆಂಬೆ ಗುಹೇಶ್ವರ. ನಾವು ಪೂರ್ವಜನ್ಮ ಪುನರ್ಜನ್ಮಗಳನ್ನ ಗುದ್ದಾಟದೊಳಗ ಹೊತ್ತುಕೊಂಡು ಘಟಿತವ ನುಡಿವಿರಿ, ಈ ದೇಹವ ಹಿಡಿದು ಈ ದೇಹದೊಳಗೆ ಇದ್ಕೊಂಡು ಇನ್ನೂ ಅನೇಕ ಪ್ರಪಂಚಗಳನ್ನ ನೀವು ನಂಬ್ತಿರಲ್ಲ, ನಿಮ್ಮನ್ನ ಹೆಂಗ ನಂಬುದು ಅಂತಕ್ಕಂಥದ್ದು. ಅಷ್ಟಾವರಣದೊಳಗೆ ಅತ್ಯಂತ ಗಟ್ಟಿಮುಟ್ಟಾದ ಸಾಧನ ಅಂತಂದ್ರೆ ಇಷ್ಟಲಿಂಗ. ಆ ಇಷ್ಟಲಿಂಗದ ಎಷ್ಟೊಂದು ಜಡತ್ವಗೊಳಿಸಿದ್ವಿ ಅಂತಂದ್ರ, ಇಷ್ಟಲಿಂಗ ಅಂತಕ್ಕಂಥದ್ದು ಏನು ಅನ್ನುವಂಥ ಅರಿವನ್ನ ಅಲ್ಲಮರು ಬಹಳ ಚಂದ ಹೇಳ್ತಾರ. ಅರಿವನ್ ಅರಿಯಲೆಂದು ಗುರುಕೊಟ್ಟ ಕುರುಹ, ಅರಿವನ್ ಅರಿಯಲೆಂದು ಗುರುಕೊಟ್ಟ ಕುರುಹ, ಕುರುವ ನೀಡಿದು ಅರುವ ಮರೆತ ಕುರುಬನ ನೋಡ ಗುಹೇಶ್ವರ ಅಂತಕ್ಕಂಥದ್ದು. ಅಂದ್ರೆ ಅರಿವು ಅಂತಕ್ಕಂಥದ್ದು ಅಧ್ಯಾತ್ಮದ ದೊಡ್ಡ ಸಾಧನೆ, ಅದು ತನಗೆ ವ್ಯಕ್ತಿಗತವಾಗಿರ್ತಕ್ಕಂಥದ್ದು ಅಂತಲ್ಲ. ಅರಿವು ಅಂತಕ್ಕಂಥದ್ದು ತನ್ನ ತಾನೊಳಗೆ ನೋಡಿದವು. ಅದಕ್ಕೆ ಅಲ್ಲಮರು ಬಹಳ ಸಲ ಹೇಳ್ತಾರ, ದೇವರು ಅಂತಕ್ಕಂಥ ಒಂದು ಹೊರಗಿನ ಬಾಹ್ಯ ಪ್ರಪಂಚದ ಕುತೂಹಲವನ್ನ ತನ್ನ ತಾನು ಅರಿದೊಡೆ ಅರಿವು ತಾನೇ ಗುಹೇಶ್ವರ. ಅಂದ್ರೆ ದೇವರನ್ನ ಹುಡುಕಾಡುವ ಮಾರ್ಗ ಹೊರಗಡೆ ಜ್ಞಾನ ಭಂಡಾರ ಅಂತ ಅಲ್ಲ, ಅದು ನಿನ್ನೊಳಗಿರ್ತಕ್ಕಂಥ ಅರಿವು, ತನ್ನ ತಾನು ಅರಿದೊಡೆ ತಾನೇ ದೇವ ನೋಡೋ ಗುಹೇಶ್ವರ ಅಂತ. ಅಂದ್ರೆ ಇಂಥ ಒಂದು ವೈಚಾರಿಕ ಕ್ರಾಂತಿಯನ್ನ ಅಲ್ಲಮರು ಕೊಟ್ಟರು. ತಮ್ಮ ಎಲ್ಲ ಕರ್ಮ ಸಿದ್ಧಾಂತಗಳನ್ನು ತಳ್ಳಿ ಹಾಕಿದ್ರು. ಮುಕ್ತ ಭಯಭೀತಿ ಸಮಾಜವನ್ನ ಸಂಪೂರ್ಣವಾಗಿ ತೊಡೆದು ಹಾಕಿ ಭಯರಹಿತವಾದ ಸಮಾಜವನ್ನ ಸುಂದರವಾಗಿ ಕಟ್ಟಿಕೊಟ್ರು. ಅದಕ್ಕೆ ಆ
ಲಿಂಗ ಅಂತಕ್ಕಂಥದ್ದಕ್ಕೆ ಎಷ್ಟು ಚಂದ ಅಲ್ಲಮ್ಮ ವ್ಯಾಖ್ಯಾನ ಮಾಡ್ತಾನಂತಂದ್ರ, ಕಾಣಬಾರದ ಲಿಂಗವು ಕರಸ್ಥಳಕ್ಕೆ ಬಂದಡೆ ಎನಗಿದು ಸೋಜಿಗ ಎನಗಿದು ಸೋಜಿಗ ಹೌದನೆಲ್ಲವೊಮ್ಮೆ ಅಲ್ಲವೆನ್ನಲವೊಮ್ಮೆ ಗುಹೇಶ್ವರನ ಲಿಂಗವು ನಿರಾಳ ನಿರಾಕಾರ ಬಯಲು ಅಂತಕ್ಕಂಥ ಬಸವಣ್ಣನವರ ಉದ್ದೇಶವನ್ನ, ಅಂದ್ರೆ ಬಸವಣ್ಣ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಅಂತಕ್ಕಂಥ ವಿಚಾರವನ್ನ ಹೇಳಿದಂತ ಬಸವಣ್ಣನ ವಿಚಾರವನ್ನ, ನಿರಾಳ ಬಯಲು ಅಂತಕ್ಕಂಥ ವಿಷಯವನ್ನ ಅಲ್ಲಮರು ಎಷ್ಟು ಸ್ವಚ್ಛಂದವಾಗಿ ಕಟ್ಕೊಡ್ತಾರಂತಂದ್ರ, ನೀನು ಅರಿತೊಡೆ ನಿನ್ನೊಳಗಿರ್ತಕ್ಕಂಥ ಜ್ಞಾನ, ನಿನ್ನೊಳಗಿರ್ತಕ್ಕಂಥ ಚೈತನ್ಯ, ನೀನೇ ದೇವರು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಹೇಳ್ತಾ ಬಾಹ್ಯವಾಗಿ ಸಾಧನಕ್ಕೆ ಕೊಟ್ಟಂತ ಲಿಂಗವ ಅದು ಕರಸ್ಥಳಕ್ಕೆ ಬಂದಿತ್ತು. ಎನಗಿದು ಸೋಜಿಗ, ಇದನ್ನ ನಾನು ಹೆಂಗ್ ದೇವರನ್ಲಿ, ಹೆಂಗ ನಾನು ನಂಬಲಿ, ಒಮ್ಮೆ ಹೌದಂತೀನಿ ಅಲ್ಲ ಅಂತೀನಿ. ಆದ್ರೆ ಗುಹೇಶ್ವರ ಲಿಂಗ ಅಂತಕ್ಕಂಥದ್ದು ನಿರಾಳ ನಿರಾಕಾರ ಬಯಲು. ನಾವು ಅಷ್ಟಾವರಣಕ್ಕೆ ಜೋತು ಬಿದ್ದು ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದಗಳನ್ನ ಒಂದು ಆಕರಣೆಗಳನ್ನ ಮಾಡಿ ನಮಗೆ ಜಡತ್ವವನ್ನು ಗೊಳಿಸಿದ್ದೇವೆ ವಿನ ಅದರ ಹಿಂದಿನ ಆಶಯಗಳನ್ನ ಗುರುತಿಸ್ಲಿಕ್ಕೆ ನಾವೆಲ್ಲರೂ ಕೂಡ ವಿಫಲರಾದ್ವಿ ಅಂತಕ್ಕಂಥದ್ದು. ಅದು ಕಾಣಬಾರದ ಲಿಂಗ, ಅದು ಕಾಣಬಾರದ ಲಿಂಗ ಅಂತಕ್ಕಂಥದ್ದು ಕೈ ಒಳಗೆ ಬಂದ್ರೂ ಕೂಡ ಅದರ ಹಿಂದಿನ ಅರಿವನ್ನ ಅದು ಸಾಂಕೇತಿಕವಾಗಿ ತಗೋಬೇಕು ಅಂತಕ್ಕಂಥ ವಿಚಾರವನ್ನ ನಾವು ಇಲ್ಲಿ ನೋಡಬೇಕು. ಅಲ್ಲಮರ ಹಲವಾರು ವಿಚಾರವಾಗ ಅಂದ್ರೆ ಅರಿವಿಗೆ ಬೇಕಾಗ್ತಕ್ಕಂಥ ಜ್ಞಾನಾರ್ಜನೆ, ಅರಿವಿಗೆ ಬೇಕಾಗ್ತಕ್ಕಂಥ ಓದು ಅಧ್ಯಯನ ಹೆಂಗಿರ್ಬೇಕು ಅಂತಕ್ಕಂಥ ಒಂದು ವಚನದಾಗ ಹೇಳ್ತಾರ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ, ಅದು ಜಗಕ್ಕೆ ಇಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನ ರತ್ನ, ಅದು ಕೆಡದಂತೆ ಉಳಿಬಿಕೊಂಡರೆ ನಮ್ಮ ಗುಹೇಶ್ವರನಲ್ಲಿ ನಿನಗಿಂತ ಅಧಿಕರಿಲ್ಲ. ಬಹುಶಃ ಇಷ್ಟೊಂದು ಸುಂದರವಾಗಿ ಆ ಜ್ಞಾನದ ಬಗ್ಗೆ, ಆ ಅರಿವಿನ ಬಗ್ಗೆ, ಅಂದ್ರೆ ಭೂಮಿ ನಿನ್ನದಲ್ಲ, ಜ್ಞಾನ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಜ್ಞಾನ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಅಂತಕ್ಕ. ನೀನು ಸಂಪಾದನೆ ಮಾಡ್ತಕ್ಕಂಥ, ಪರಿಶ್ರಮ ಪಟ್ಟಂಥದ್ದು, ಕಷ್ಟಪಟ್ಟು ನೀನು ಓದ್ಕೊಂಡು ತಿಳ್ಕೊಂಡು ಸಾಧನೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಅದು ಜ್ಞಾನ ರತ್ನ. ಅದು ಕೆಡದಂತೆ ಉಳಿಬಿಕೊಂಡರೆ ಗುಹೇಶ್ವರನಲ್ಲಿ ನಿನಗಿಂತ ಅಧಿಕರಿಲ್ಲ. ಅಂದ್ರೆ ಗುಹೇಶ್ವರನಿಗಿಂತ ನೀನು ಅಧಿಕ, ನೀನೇ ಶ್ರೇಷ್ಠ. ಕಾರಣ ನಿನ್ನೊಳಗಿರ್ತಕ್ಕಂಥದ್ದು ಜ್ಞಾನ ಅಂತಕ್ಕಂಥ ಮಾತನ್ನ ಅಲ್ಲಮರು ಹೇಳ್ತಾರೆ. ಇದರ ಅರಿವಿನ ಆಚೆಗೆ ಹೋಗ್ತಕ್ಕಂಥ ಬಹಳ ಜನ ಅರಿವನ್ನ ಬಹಳಷ್ಟು ಸಂಕೀರ್ಣ, ಬಹಳಷ್ಟು ಗೊಂದಲಮಯ, ಬಹಳಷ್ಟು ಶಬ್ದಕ್ಕೆ ಕಟ್ಟಿ ಹಾಕ್ತಾರ. ಅದು ಅಲ್ಲಮರು ಹೇಳ್ತಾರ, ಅರಿವು ಅನ್ನಂಗಿತ್ತಂದ್ರ ಜ್ಞಾನ, ಅಧ್ಯಾತ್ಮ, ವಿಷಯ ಎಲ್ಲವೂ ಕೂಡ ಹೆಂಗಿರ್ಬೇಕಂದ್ರ ನಿರಾಳವೆಂಬ ಕೂಸಿಂಗೆ ಬೆನ್ನೆಯ ನಿಕ್ಕಿ ಹೆಸರಿನಿಟ್ಟವರ ಅಕಟ ಇದು ಶಬ್ದದ ಲಜ್ಜೆ ನೋಡ. ಅಂದ್ರೆ ಅಲ್ಲಮರು ನಾವಿವತ್ತ ಪೂಜೆ ಮಾಡ್ತೀವಿ, ನಮ್ಮ ಕ್ರಿಯಾದಿಗಳಿಗೆ ಎಲ್ಲವೂ ಕೂಡ ನಾವು ವ್ಯಾಖ್ಯಾನ ಮಾಡ್ತೀವಿ, ಅವುಗಳನ್ನ ಅರ್ಥೈಸಕ್ ಪ್ರಯತ್ನ ಮಾಡ್ತೀವಿ. ನಾವ್ ಹಿಂಗ್ ಮಾಡ್ಬೇಕು ಅಂತಕ್ಕಂಥ ಶಬ್ದದ ಒಂದು ಮೇಳ, ಶಬ್ದದ ಲಜ್ಜೆ, ಆ ಶಬ್ದ, ಆ ಸೂತಕ, ಬಹುಶಃ ಶಬ್ದವನ್ನ ಧಿಕ್ಕರಿಸಿದವ ಬಸವಣ್ಣ, ಅದು ಅಲ್ಲಮ ಅಂತಕ್ಕಂಥದ್ದು. ಶಬ್ದದ ಸೊಡರು, ಶಬ್ದದ ಸಂತೆ. ಅಂದ್ರೆ ಆ ಶಬ್ದಗಳು ಬಂದಾಗ ನಾವ್ ಏನಾಗ್ತೀವಿ ಅಂತಂದ್ರ ನಾವು ಬಹಳಷ್ಟು ಗೌನ ಆಗಿಬಿಡ್ತೀವಿ ಅಂತಕ್ಕಂಥ. ನಿರಾಳ ಇದು ಕೂಸು, ಇದಕ್ಕೆ ನಾವು ಬೆಣ್ಣೆ ಇಡ್ತೀವಿ, ತೊಟ್ಲಾ ಕಟ್ತೀವಿ, ಕಾಯಿ ಬಿಡ್ತೀವಿ, ಕಪ್ರ ಹಚ್ತೀವಿ, ಉದಕಡ್ಡಿ ಹಚ್ತೀವಿ, ದೀಪ ಬೆಳಗ್ತೀವಿ, ಮಾಲಿ ಹಾಕ್ತಿವಿ, ಎಲ್ಲವೂ ಮಾಡ್ತೀವಿ. ಆದ್ರೆ ಕೊನೆಗೆ ನಾವು ಮರ್ತೀವಿ. ನಿರಾಳವೆಂಬ ಕೂಸಿಂಗೆ ಬೆಣ್ಣೆ ನಿಕ್ಕಿ ಹೆಸರನ್ನಿಟ್ಟು ನಾವು ಬೇರೆ ಬೇರೆ ಹೆಸರನ್ನ ಇಡ್ತೀವಿ. ಅಕಟ ಇದು ಶಬ್ದದ ಲಜ್ಜೆ ನೋಡ. ಇವೆಲ್ಲವೂ ಮಾಡ್ತಕ್ಕಂಥದ್ದು ಶಬ್ದ ಅಂತಕ್ಕಂಥದ್ದು. ಒಳಗೆ ತೊರೆಯಲ್ಲದೆ, ಬಹಳ ಚಂದ ಹೇಳ್ತಾರ, ಪಾದೋದಕ ಅಂತಕ್ಕಂಥ ಒಳಗೆ ತೊಳೆಯಲಲ್ಲದೆ ಹೊರಗೆ ತೊಳೆದು ಕೆಟ್ಟೆ ನೋಡಾಕ ಗುಹೇಶ್ವರ. ನಾವು ಬಹುಶಃ ಮಾಡ್ತಕ್ಕಂಥದ್ದು 900 ವರ್ಷಗಳ ನಂತರ ಬಸವಾದಿ ಶರಣರ, ಯಾಕಂದ್ರೆ ಇವತ್ತು ನಾವು ಎಲ್ಲ ಕಾವ್ಯಗಳನ್ನ, ವಚನಗಳನ್ನ ಪುರಾಣ ಮೂಲಕವಾಗಿ ಅರ್ಥೈಸ್ಕೊಂತೀವಿ, ಅಲ್ಲಿ ವೈಭವೀಕರಣ ಮಾಡ್ಕೊಂಡು ಅಲ್ಲಮನ ಚಿತ್ರಣವನ್ನೇ ಇವತ್ತು ಹರಿಹರ ಒಂದ್ ಕಡೆ ಜಗ್ಗಾಡನ, ಒಂದ್ ಕಡೆ ಚಾಮರಸ್ ಜಗ್ಗಾಡನ, ಉಳ್ಕದವ್ರು ತಮ್ಮ ಬಂದಂಗ ವಚನಗಳನ್ನ ವಿಶ್ಲೇಷಣೆ ಮಾಡ್ತಾ ಆತನಿಗೆ ಗಡ್ಡ, ಆತನಿಗೆ ಕಾವಿ, ಆತನಿಗೆ ಕಮಂಡಲ, ಆತನ ಒಬ್ಬ ವೈದಿಕ ವ್ಯವಸ್ಥೆಯ ಒಬ್ಬ ರೂವಾರಿ ಅಂತಕ್ಕಂಥ ವಿಚಾರಕ್ಕೆ ಅವರು ಇಟ್ಟಾರ. ಆದ್ರ ಆತ ಬಹಳ ದೊಡ್ಡ ವೈಜ್ಞಾನಿಕ ಮನಸ್ಸಿನವ ಅಂತ, ಎಷ್ಟೊಂದು ವೈಚಾರಕ, ಎಷ್ಟೊಂದು ಆತನ ತಿಳುವಳಿಕೆ ಇತ್ತು ವಿಜ್ಞಾನದ ಬಗ್ಗೆ, ಅಥವಾ ಆತನ ವಿಜ್ಞಾನ ಅಂತಕ್ಕಂಥದ್ದು ಬಹುಶಃ ನಾವು ನೋಡಿದಾಗ ಉದಕದೊಳಗೆ ಕಿತ್ತು ಹುಟ್ಟಿ ಸುಡುತ್ತಿಹುದು ಕಂಡೆ, ಗಗನದಲ್ಲಿ ಮಾಮರವ ಕಂಡೆ, ಪಕ್ಕ ಬಿಲ್ಲದ ಹಕ್ಕಿ ಬಯಲ ನುಂಗಿದ ಕಂಡೆ, ಕಾಣಾಗುವೇಶ್ವರ ನಿಮ್ಮ ಭಿನ್ನಾನ. ಮಹಾಜ್ಞಾನಿ ಅಲ್ಲಮನ ಈ ವಚನ ಬಯಲಿನ ಸೃಷ್ಟಿಯ ಜಗತ್ತಿನ ಆಗು ಹೋಗುಗಳ ಬಗ್ಗೆ
ಸೂಕ್ಷ್ಮವಾಗಿ ಅವಲೋಕಿಸಿ ಜೀವಕಳೆ ಮತ್ತು ಬಾಹ್ಯ ಪ್ರಪಂಚದ ಸಂಬಂಧಗಳನ್ನ ಎಷ್ಟು ಚೆನ್ನಾಗಿ ಬೆಸ್ದಾನ ಅಂತಂದ್ರ ಬಸ್ ಅಲ್ಲಮರು ಆ ಸಂದರ್ಭದೊಳಗೆ ಹೇಳದಂತ ವಚನದೊಳಗ ನೀರೊಳಗ ಕಿಚ್ಚು ಹೊಡ್ತೈತಿ, ಬೆಂಕಿ ಹೊಡ್ತೈತಿ ಅಂದಾಗ ಎಲ್ಲರೂ ಆಗಿನ ಕಾಲ ಸಮಕಾಲೀನ ವಚನಕಾರ ಹೆಂಗ್ ಸಾಧ್ಯ, ಹೌ ಇಟ್ ಇಸ್ ಪಾಸಿಬಲ್ ಅಂತಕ್ಕಂಥದ್ದು. ಅದರ ಇವತ್ತ ವಿದ್ಯುತ್ತು ನೀರಿನಿಂದ ಹೊಡ್ತೈತಿ, ಉದಕದೊಳಗೆ ಕಿಚ್ಚು ಹುಟ್ಟಿ ಸುಡುತ್ತಿದ್ದುದ ಕಂಡೆ, ಗಗನದಲ್ಲಿ ಮರವ ಕಂಡೆ. ಇವತ್ತು ಆಕಾಶದೊಳಗ ನಾಸಾ ವಿಜ್ಞಾನಿಗಳು ಗ್ರಹಗಳ ಮೇಲೆ ನಡೀತಕ್ಕಂಥ ಅನೇಕ ಸಂಶೋಧನೆಗಳ ಮೇಲೆ ಅವರು ಅಲ್ಲಿ ಮಾವಿನ ಮರವನ್ನ ನೆಡ್ತಾರ. ಬೇರೆ ಬೇರೆ ಗಿಡದೊಳಗೆ ಬೇರೆ ಬೇರೆ ಸಸ್ಯಗಳನ್ನ ನೆಟ್ಟು ಮಾಮರವನ್ನ ಕೇವಲ ಭೂಮಿ ಮೇಲಲ್ಲ ಆಕಾಶದೊಳಗೂ ನೆಡಬಲ್ಲರು ಅಂತಕ್ಕಂಥದ್ದು. ಇನ್ನು ಪಕ್ಕವಿಲ್ಲದ ಹಕ್ಕಿ ಅಂತಂದ್ರ ಈ ಆತ್ಮಕ್ಕ, ಮನುಷ್ಯನ ಆತ್ಮ ಅಂತಕ್ಕಂಥದ್ದು ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂತ ನಾವು ಸಾಮಾನ್ಯವಾಗಿ ಅಂದ್ರೆ ಪಕ್ಕವಿಲ್ಲದ ಹಕ್ಕಿ ಇದು ಮನುಷ್ಯತ್ವ, ಮನುಷ್ಯನ ಆತ್ಮಕ್ಕ ಇರ್ತಕ್ಕಂಥ ಪಕ್ಷಿಗೆ ರೆಕ್ಕೆ ಇಲ್ಲ, ಆ ಪಕ್ಕವಿಲ್ಲ. ಆದರೆ ಈ ದುರಾತ್ಮನ ವಿಚಾರದಿಂದ ವಿಜ್ಞಾನದ ನಾಗಾಲೋಟದಿಂದ ಒಂದು ಅಣುವಿಕರಣ, ಸಂಶೋಧನೆಯ ಯುದ್ಧಕಾಂಡಗಳು, ಕ್ಷಿಪಣಿಗಳು, ಬಾಂಬುಗಳು ಇವತ್ತು ನಾವು ನೋಡ್ತೀವಿ. ಬಿನ್ ಲಾಡೆನ್ ಅಂತವ್ರು, ಹಿಟ್ಲರ್ ಅಂತವ್ರು, ಮುಸ್ಲೋನಿ ಅಂತವ್ರು ಮುಂತಾದ ಅಧಿಕಾರ ಪ್ರಿಯ ರಕ್ತ ಪಿಪಾಸಿಗಳು ಇವತ್ತು ಎಲ್ಲ ರಾಷ್ಟ್ರಗಳ ಮೇಲೆ ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಿಕ್ಕೆ ಮಾಡ್ತಕ್ಕಂಥ ದುರಾತ್ಮರು. ಇವರ ಆತ್ಮಕ್ಕ ರೆಕ್ಕೆ ಇಲ್ಲ, ಅದರ ಭುವಿಯನ್ನ ನುಂಗ್ತಕ್ಕಂಥ ದುಷ್ಟ ಒಂದು ಕಾರ್ಯವನ್ನ ಇವರು ಮಾಡ್ತಾರ ಅಂತಕ್ಕಂಥ ಕೆಲಸವನ್ನ ಇವತ್ತ ಅಲ್ಲಮರು ಒಂದು ಕಾಲಜ್ಞಾನ. ಇವತ್ತು ಹೇಳಿದ್ನಲ್ಲ, ಈ ಕಾಲಜ್ಞಾನದಾಗ ನಾವು ನಾಸ್ಟ್ರಾಡಮಸ್ ಅನ್ನು ತಗೊಂತೀವಿ, ಇವೆಂಟ್ಸ್, ನಾಲೆಜ್ ಆಫ್ ಇವೆಂಟ್ಸ್ ಟು ಹ್ಯಾಪನ್ ಅಂತಕ್ಕಂಥದ್ದು. ಇದು ನಾನು ತನ್ನ ಅಧ್ಯಯನದ ಮೂಲಕ ತಾನು ಕಾಲಘಟ್ಟದೊಳಗೆ ತಿಳ್ಕೊಂಡಂತ ವಿಚಾರವನ್ನ ಅಲ್ಲಮರು ಹಂತ ಹಂತವಾಗಿ ಅವರು ಹೇಳ್ತಾರೆ. ಅವರ ಪೂಜೆ ಅಂತಕ್ಕಂಥದ್ದು ಎಷ್ಟು ಚಂದ ಹೇಳ್ತಾರ ಅಲ್ಲಮರ ವಿಚಾರದೊಳಗೆ. ಪೂಜೆ ಅಂದ್ರ ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶ ಗಂಗೆಲೆಯಲ್ಲಿ ಮಜ್ಜನ, ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಶಿವ ಶಿವ ಎಂಬ ಶಬ್ದ. ಇದು ಅದ್ವೈತ ಕಾಣಕೇಶ್ವರ ಬಹಳ ಚಂದ. ನಾವು ಇವತ್ತು ಪ್ರಾಣಲಿಂಗ ಐತಿ, ಅದಕ್ಕೆ ಕಾಯ ಒಂದು ಶರೀರ, ನಮ್ಮ ಕಾಯವೇ ಕೈಲಾಸ ಅಂತಕ್ಕಂಥ ಹೇಳಿದಂತ ಬಸವಣ್ಣನ ವಿಚಾರ. ಹೊರಗಡೆ ಹೋದಾಗ ಇಡೀ ಆಕಾಶ ಗಂಗೆ ಒಳಗೆ ಮಜ್ಜ ನಡೀತೈತಿ, ಸ್ನಾನ ನಡೀತೈತಿ. ಹೂವಿಲ್ಲದ ಪರಿಮಳದ ಪೂಜೆ. ನಾವೆಲ್ಲ ದೇವರು ಇವತ್ತು ಬಹಳ ನೋವಿನ ಸಂಗತಿ ಅಂದ್ರೆ ಮಠಾಧೀಶರು, ಸ್ವಾಮಿಗಳು, ದೊಡ್ಡ ದೊಡ್ಡವರು ಅನಿಸ್ಕೊಳ್ಳೋರು ಲಿಂಗವೇ ಕಾಣೋದಿಲ್ಲ, ಒಂದೊಂದು ಬುಟ್ಟಿ ಹೂ ಇಟ್ಟು ಹೂ ಹಿಡ್ಕೊಂಡು ಹೂ ಪೂಜೆ ಮಾಡ್ತಾರ. ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಇಷ್ಟಾಗಿ ಆತ್ಮದೊಳಗ ಶಿವ 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 ಅಂತಕ್ಕಂಥದ್ದು ಕೂಡ ಇದು ಅದ್ವೈತ ಕಾಣ ಗುಹೇಶ್ವರ. ಅದ್ವೈತಕ್ಕೆ ನೀವು ಹೋಗಿ ನಿಂದಿರ್ತೀರಿ, ಚೈತನ್ಯವೇ ತಾನಾದ ಬಳಿಕ, ನೀನೇ ದೇವನಾದ ಬಳಿಕ ಮತ್ತೆ ಹೊರಗೆ ಶಬ್ದಗಳಿಂದ ಶಿವನನ್ನ ನೀವು ಮಾಡ್ತಿರಲ್ಲ, ಇದು ಅದ್ವೈತದ ರೂಪಕ ಅಂತಕ್ಕಂಥ ವಿಚಾರವನ್ನ ಅಲ್ಲಮರು ಹೇಳ್ತಾರ. ಅಲ್ಲಮರ ಹಲವಾರು ವಿಚಾರದೊಳಗ ನಾವು ನೋಡ್ಬೇಕಾದ್ರ ನಾವು ಬಸವಣ್ಣನ ಆಗಮನ, ಬಹುಶಃ ಇದು ನಾವು ಅಲ್ಲಮನ ಆಗಮನವನ್ನ ಬೇರೆ ಬೇರೆ ಮೂಲಕ ಬೇರೆ ಬೇರೆ ವಿಚಾರಗಳಿಂದ ಅಲ್ಲಮರು ಕಲ್ಯಾಣದೊಳಗೆ ಬರ್ತಿರ್ತಾರ. ಕಲ್ಯಾಣದೊಳಗೆ ಬಂದಾಗ ಹಂಗಂದ್ರೆ ಇವರಿಗೆ ಲಿಂಗ ಸ್ವಾಯತ್ತ ಯಾರು ಕೊಡಬೇಕು, ಗುರುದೀಕ್ಷೆ ಅಥವಾ ಪ್ರಸಾದ ಅಷ್ಟಾವರಣದ ಬಗ್ಗೆ. ಯಾಕಂದ್ರೆ ಅವರು ಅಲ್ಲಮರು ಎಲ್ಲರೂ ಕೂಡ ಅಲ್ಲಮರು ಒಂದು ಕಟ್ಟುಕತೆ ಆಗ್ಲಿ ಕಾಲ್ಪನಿಕ ಕಥೆಗಳನ್ನಂದ್ರ ಬಸವಣ್ಣ ಒಬ್ಬ ಅನಿಮಿಷ ಅಂತಕ್ಕಂಥ ಗುರುವಿನ ಕೈಯಾಗ ಲಿಂಗ ಕೊಟ್ರು, ಅವ್ನು ಹೋಗಿ ಅಲ್ಲಿ ಗುಹೆದೊಳಗೆ ಇರ್ತಕ್ಕಂಥ ಅಲ್ಲಮ್ಮನಿಗೆ ಕೊಟ್ಟು. ಬಹುಶಃ ಸಿನಿಮಾ ನೋಡ್ತೀರಿ ನೀವು. ಆ ಎಲ್ಲವನ್ನ ಬಿಟ್ಟು ಅವ ಅಲ್ಲಮ ಯಾಕೆ ಬರ್ತಿದ್ದ, ಅಲ್ಲೇ ಇರ್ತಿದ್ದವ. ಆದ್ರ ಅಲ್ಲಮ ಕಲ್ಯಾಣಕ್ಕೆ ಬಂದಾಗ ಕಲ್ಯಾಣದೊಳಗ ಇರ್ತಕ್ಕಂಥ ಒಂದು ಬಹುದೊಡ್ಡ ವೈಚಾರಿಕ ಒಂದು ನೆಲೆಗೊಳಗ ಒಂದು ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಶರಣರನ್ನು ನೋಡ್ತಾನ. ಆಯ್ತು ಬಸವ ನಿನ್ನಿಂದ ಗುರು ಸ್ವಾಯತ್ತವೆನಗೆ, ಆಯ್ತು ಬಸವ ನಿನ್ನಿಂದ ಲಿಂಗ ಸ್ವಾಯತ್ತವೆನಗೆ, ಆಯ್ತು ಬಸವ ನಿನ್ನಿಂದ ಲಿಂಗ ಜಂಗಮ ಸ್ವಾಯತ್ತವೆನಗೆ, ಆಯ್ತು ಬಸವನ ನಿನ್ನಿಂದ ಪ್ರಸಾದ ಸ್ವಾಯತ್ತವೆನಗೆ, ಇಂತಿ ಚತುರ್ವಿಧ ಸ್ವಾಯತ್ತವನ್ನು ನೀನೇ ಮಾಡಿದೆಯಾಗಿ. ಅಂದ್ರೆ ನನಗೆ ಗುರು ನೀನೆ, ಲಿಂಗ ನೀನೆ, ಜಂಗಮ ನೀನೆ, ಪ್ರಸಾದ ನೀನೆ. ಗುರು ವ್ಯಕ್ತಿ ಅಲ್ಲ, ಲಿಂಗ ವಸ್ತು ಅಲ್ಲ, ಜಂಗಮ ಜಾತಿ ಅಲ್ಲ, ಪ್ರಸಾದ ವಸ್ತು ಅಲ್ಲ, ಅದ ಪದಾರ್ಥ ಅಲ್ಲ. ಇವೆಲ್ಲವೂ ಕೂಡ ಪ್ರಜ್ಞೆಗಳಾಗಿ ನೀವು ನನಗೆ ಕಾಡಿದೆ, ನನಗೆ ಕೊಟ್ಟಿ. ಇಂತಿ ಚತುರ್ವಿಧ ಸ್ವಾಯತ್ತವನ್ನು ನೀನೇ ಮಾಡಿದೆಯಾಗಿ, ನನಗೆ ನೀನೇ ಕೊಟ್ಟಿಯಾಗಿ. ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಲಾಸವಾದಿ ಅಲ್ಲ ಸಂಗನವಾಸ. ನಾನು ಇಲ್ಲಿವರೆಗೆ ಇಟ್ಟುಕೊಂಡಂತ ಒಂದು ಪರಿಕಲ್ಪನೆ ಗುಹೇಶ್ವರ ಲಿಂಗ ಅಥವಾ ಒಂದು ಪ್ರಜ್ಞೆ, ಅವುಗಳನ್ನ ಮೀರಿ ಅವುಗಳಿಗೆ ಒಂದು ವ್ಯಾಖ್ಯಾನ, ಅವುಗಳಿಗೆ ಒಂದು ಅರ್ಥ, ಅವುಗಳೊಂದು ಅಡ್ರೆಸ್ಸು, ಅವುಗಳೊಂದು ವಿಳಾಸ ಆದವ
ನೀನು ಸಂಗನ ಬಸವ ಅಂತಕ್ಕಂಥ ಬಹಳ ದೊಡ್ಡ ಒಂದು ತನ್ನ ಮೆಚ್ಚುಗೆಯನ್ನ, ತನ್ನ ಪ್ರೀತಿಯನ್ನ, ತನ್ನ ದೃಷ್ಟಿಯನ್ನ, ತನ್ನ ಧ್ಯೇಯವನ್ನ ಸ್ಪಷ್ಟವಾಗಿ ಬಸವಣ್ಣನೊಳಗ ಹಂಚಿಕೊಂಡ್ರು ಅಂತಕ್ಕಂಥದ್ದು. ನಾವು ಅಲ್ಲಮರ ವಿಚಾರಗಳನ್ನ ನಾವು ಬಹಳ ಜನ ನಾವು ನೋಡ್ತೀವಿ. ಈಗ ಎಷ್ಟೋ ಜನ ನಮ್ಮ ಜನ ಇಷ್ಟಲಿಂಗ ಮಾಡ್ಬೇಕಾದ್ರೆ ಆಗಿನ ಕಾಲದೊಳಗೂ ಕೂಡ ಬಸವಣ್ಣವರು ಕೈ ಲಿಂಗಗಳಿರ್ತಕ್ಕಂಥದ್ದು ಬಿತ್ತು ಅದನ್ನ ಒಂದು ಭಂಗ ಐತಲ್ಲ ಅಂತಕ್ಕಂಥದ್ದು, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರು. ಈ ಒಂದು ಪರಿಸರವನ್ನು ನೋಡಿ ಅಲ್ಲಮ ಭಾಷೆ ಹೇಳ್ತಾನ, ಅಂಗದೊಳಗೆ ಮಹಾಲಿಂಗವಿರಲು ಕೈಯ ಲಿಂಗ ಬಿದ್ದಿತ್ತೆಂದು ನೆಲದೊಳಗೆ ಅಂಗವ ಹೂಳಿ ಭಂಗ ಪಡುವರಲ್ಲ, ಅದನ್ನ ನೆಲದಾಗ ಹೋಗಿತಾರಲ್ಲ, ಅದನ್ನ ಇದನ್ನ ಮಾಡ್ತಾರಲ್ಲ, ಗುಹೇಶ್ವರ ಲಿಂಗವನ್ನ ಅರಿಯದು ಜಡರು ಕಾಣ. ಇವರು ಜಡತ್ವವನ್ನು ಹೊಂದ್ಯಾರ. ಯಾಕಂದ್ರೆ ಶರೀರವೇ ಲಿಂಗ, ಶರೀರ ಲಿಂಗ ಹೊರತುಪಡಿಸಿ ಇವರು ಮತ್ತೊಂದು ಲಿಂಗವನ್ನ ಹೆಂಗ ನೀವು ಕಾಣ್ತೀರಿ? ಅಥವಾ ಅವು ಬಿತ್ತು ಅದನ್ನ ತೆಗೆದು ಅದನ್ನ ಹೋಳಿ ಅದಕ್ಕೆ ಒಂದೇನೋ ಈ ಅನಿಷ್ಟ ಆಚರಣೆಗಳನ್ನ ತೊಡಗ ಹಾಕ್ಲಿಕ್ಕೆ ಬಸವಣ್ಣ ಇಷ್ಟಲಿಂಗವನ್ನು ಕೊಟ್ಟ. ಆ ಇಷ್ಟಲಿಂಗವನ್ನು ಅದರ ಲಿಂಗ ಸ್ವಾಯತ್ತವಾದ ಮೇಲೆ ಲಿಂಗ ಆಯತ, ಲಿಂಗ ಸ್ವಾಯತ್ತ, ಲಿಂಗ ಸನ್ನಿಹಿತವಾದ ಮೇಲೆ ಮತ್ತೆ ನಾವು ಇದೊಂದು ಬಾಹ್ಯ ಇಷ್ಟಲಿಂಗವನ್ನ ಅತಿಯಾಗಿ ವೈಭವೀಕರಿಸಿ ಪೂಜೆ ಮಾಡ್ಲಿಕ್ಕೆ ಕುಂತ್ರ ಇಷ್ಟಲಿಂಗವೂ ಕೂಡ ತಾವರ ಲಿಂಗ ಆಗಿಬಿಡ್ತದ. ಇದನ್ನ ಅಲ್ಲಮರು ಎತ್ತಿಸ್ತಾರ. ಗುಹೇಶ್ವರ ಲಿಂಗವನ್ನ ಅರಿಯದ. ಹಂಗಾರೆ ಲಿಂಗ ಅಂದ್ರೆ ಏನು? ಅಲ್ಲಮರ ದೃಷ್ಟಿಯೊಳಗ ಲಿಂಗ ಅಂದ್ರೆ ಸಮಷ್ಟಿ, ಲಿಂಗ ಅಂದ್ರೆ ಸಮಾಜ, ಲಿಂಗ ಅಂತಂದ್ರ ಇಡೀ ಚೈತನ್ಯಾತ್ಮಕವಾದ ಸಕಲ ಚರಾಚರ ಜೀವಗಳಿರ್ತಕ್ಕಂಥ ಚೈತನ್ಯ, ಜೀವ, ಪ್ರಾಣ ಎಲ್ಲವೂ ಕೂಡ ಲಿಂಗ. ಚಲನಶೀಲತೆ ಹೊರತಕ್ಕಂಥದ್ದೇ ಜಂಗಮ. ಇಂಥ ಒಂದು ವೈಚಾರಿಕ ವಿಚಾರಗಳನ್ನ ಆ ಲಿಂಗ ಅಂಗದೊಳಗೆ ಮಹಾಲಿಂಗ ಪ್ರಭುವಾಗಿರಲು ಅಂತ ನಾವು ಬಹಳ ಚಂದ. ಅಂದ್ರೆ ಈ ಅಂಗದೊಳಗೆ ಮಹಾಲಿಂಗ ಆಗ್ಯಾನವ, ಅವನೇ ದೇವರಾಗ್ಯಾನ. ನಿನ್ನ ಲಿಂಗದೊಳಗೆ ನಿನ್ನ ಚೈತನ್ಯವೇ ನಿನ್ನ ದೇವರಾದಾಗ ಹೊರಗಿನ ಇಷ್ಟಲಿಂಗ ತೆಳಗ್ ಬಿತ್ತು ಅಂತ ತಿಳ್ಕೊಂಡು ತೆಗೆದು ಅದು ಭಂಗ ಆಯ್ತು. ಅದಕ್ಕೆ ನಾವು ಮತ್ತೆ ಸ್ವಾಮಿಗಳನ್ನ ಕರೆಸಿ ಪೂಜಾ ಮಾಡಿಸಿ ಭೂಮಿಯೊಳಗೆ ಆಳವಾಗಿ ಹೋಗಿರಿ, ಹೊಳ್ಯಾಗ ಹೋಗಿರಿ ಅಂತಕ್ಕಂಥ ಒಂದು ವಿಚಾರಗಳನ್ನ ಆತ ನೇರವಾಗಿ ಅಲುಗಳದು. ಇದನ್ನ ಇಂಥ ಸಂಕೋಚಗಳನ್ನ ಬಿಟ್ಟು ಮತ್ತೆ ನಿಮ್ಮ ಅಂಗದೊಳಗಿರ್ತಕ್ಕಂಥ ಮಹಾಲಿಂಗವ ತಿಳ್ಕೊಡ್ರಿ ಅಂತಕ್ಕಂಥ ವಿಚಾರವನ್ನ ಒಂದು ತಿಳ್ಕೊಳ್ಳಿಲ್ಲ ಅಂದ್ರೆ ನೀವು ಕೂಡ ಜಡರು ಅಂತಕ್ಕಂಥ ಅಥವಾ ಒಂದು ಜಡತ್ವವನ್ನು ಹೊಂದತಕ್ಕಂಥವ್ರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಲ್ಲಮನ ವಿಚಾರದೊಳಗ ನನಗ ವಿಜ್ಞಾನ ಬಹಳ ಅಂದ್ರೆ ಎಷ್ಟೊಂದು ವೈಜ್ಞಾನಿಕ ಹಿನ್ನೆಲೆ ಇತ್ತು ಅಂತಕ್ಕಂಥ ಒಂದು ವಚನಗಳನ್ನ ಇಲ್ಲಿ ಹೇಳ್ತೀವಿ. ಜಲದೊಳಗಿರ್ದು ಕಿಚ್ಚು ಜಲವ ಸುಡದೆ ಜಲವು ತಾನಾಗಿಯೇ ಇದ್ದಿತ್ತು ನೋಡ. ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿಯೇ ಇದ್ದಿತ್ತು ನೋಡ. ನೆಲೆಯ ನರಿಯದ ನೋಡಿಯನೆಂದೆಡೆ ಅದು ಜಲವು ತಾನಲ್ಲ. ಕುಲದೊಳಗಿರ್ದ ಕುಲವ ಬೆರೆಸದೆ ನೆಲಗಟ್ಟು ನಿಂದನಾರೋ ಬಲ್ಲರೋ. ಹೊರಗಳಿಗೆ ತಾನಾಗಿರ್ದು ಮತ್ತೆ ತೋರದಿಪ್ಪದು ಗುಹೇಶ್ವರ ನಿಮ್ಮ ನಿಲುವು ನೋಡ. ಬಹಳ ಒಂದು ವೈಜ್ಞಾನಿಕ ಚಿಂತನೆಗೆ, ಆಳವಾದ ಅಧ್ಯಯನಕ್ಕೆ ಈಡು ಮಾಡ್ತಕ್ಕಂಥ ಈ ವಚನ. ಜಲದೊಳಗಿರ್ತಕ್ಕಂಥ ಕಿತ್ತು, ನೀರೊಳಗಿರ್ತಕ್ಕಂಥ ಕಿತ್ತು ನೀರನ್ನು ಸುಡಲಾರದು, ಆದ್ರೂ ಕೂಡ ಜಲವು ತಾನಾಗಿಯೇ ಇದ್ದಿತ್ತು ನೋಡ. ನೆಲೆಯ ನೆರೆದು ಬಗಿದು ನೋಡಿದಡೆ, ಅದರ ಏನಪ್ಪಾ ಅಂತ ತೆಗೆದು ನೋಡಿದ್ರೆ ಅದು ಜಲ ತಾನಲ್ಲ. ಕುಲದೊಳಗಿರ್ದ ಕುಲವ ಬೆರೆಸದೆ ನಾವು ಈ ಸಮಾಜದೊಳಗೆ ನಾವು ಇದ್ಕೊಂಡು ಹೊರಗೊಳಗೆ ತಾನಾಗಿರ್ದು ಮತ್ತೆ ತೆರೆದೋರಿಪ್ಪದು. ನಾನು ಒಬ್ಬ ವ್ಯಕ್ತಿಯಾಗಿ ಅಡ್ಡಾಡ್ತೀನಿ, ಅಂತರಂಗದೊಳಗೆ ತನ್ನನ್ನು ತಾನು ಅರಿಯೋದಿಲ್ಲ. ಅಂತ ವ್ಯಕ್ತಿ ಯಾರು ಅಂತಕ್ಕಂಥ ನೋಡಿದಾಗ ನಾವು ನೀರಿನೊಳಗೆ ನಾವು ನೋಡ್ತೀವಿ, ಅದು ಇಟ್ ಇಸ್ ದ ಕಂಪೋಸಿಷನ್ ಆಫ್ H2O, ಜಲಜನಕ ಮತ್ತು ಆಮ್ಲಜನಕ. ಎರಡು ಜಲಜನಕ, ಒಂದು ಆಮ್ಲಜನಕ. ಇವೆರಡೂ ಕೂಡ, ಆಮ್ಲಜನಕ ಮತ್ತು ಜಲಜನಕ ಎರಡೂ ಕೂಡ ವಿದ್ಯುತ್ತನ್ನ ಅಥವಾ ಬೆಂಕಿಯನ್ನ ಇಮ್ಮಡಿಸ್ತಾವ. ಇವತ್ತು ಆಮ್ಲಜನಕ ಅದು ಕೂಡ ಬೆಂಕಿಯನ್ನ ಉಲ್ಬಣಿಸ್ಕೊಳ್ತೈತಿ, ಜಲಜನಕ ಕೂಡ ಮಾಡ್ತೈತಿ. ಆದ್ರೆ ಇವೆರಡೂ ಕೂಡಿದಾಗ ಕಿಚ್ಚು, ಸುಡುತ್ತಿರುವ ಕಿಚ್ಚು ಅದು ಆರ್ತೈತಿ. ಹಂಗ ಈ ನಿಸರ್ಗದೊಳಗೆ ಅಗಾಧವಾದಂತ ಪ್ರಮಾಣ ಶಕ್ತಿ ಹೊರಗೆ ಹಾಕ್ಯಾರ. ಆ ನೀರಿನ ಆಳದೊಳಗ ಲಾವಾ ಐತಿ. ಇವತ್ತು ಭೂಮಿ ಕೆಳಗಡೆ ಲಾವಾ ರಸ ಐತಿ. ಅಂತ ಬೆಂಕಿಯ ರಸವನ್ನ ಅಡಗಿಸ್ತಕ್ಕಂಥ ಅದ ನೀರಿನ ಜೊತೆಗೆ ಇದ್ರೂ ಕೂಡ ನೀರ ಅಲ್ಲ ಅಂತಂದ್ರೂ ಕೂಡ ಅದು ಕಿಚ್ಚನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಅದರೊಳಗೆ ಅದೇ ಅಂದ್ರೆ ನಾವು ಕುಲದೊಳಗಿರ್ದು ಅಂತಂದ್ರೆ ತಳ ಸಮುದಾಯದೊಳಗೆ ಇಟ್ಕೊಂಡಂತ ಜನ ಕೆಲ ಕುಲದಲ್ಲಿಯೇ ಅಂತ ಕುಲವನ್ನ ಅರಸದೆ ತಾತ್ವಿಕ ಸ್ವರೂಪದೊಳಗ ನೆಲೆಗಟ್ಟಿನೊಳಗ ಇಳಿಯುವುದನ್ನ ನಾವು ಯಾರೂ ಕೂಡ ತಿಳಿಯುವುದಿಲ್ಲ ಅಂತಕ್ಕಂಥದ್ದು. ತಾನೂ ಕೂಡ ತಳ ಸಮುದಾಯದಿಂದ ಬಂದವ, ಜಾತಿ ವ್ಯವಸ್ಥೆಯನ್ನು ಬಿಟ್ಟು ಬಂದವ. ಈ ಎಲ್ಲ ವಿಚಾರಗಳನ್ನ ಹೇಳ್ತಾ ಆ ಅಲ್ಲಮ ಕೊನೆಗೆ ಒಂದು ಮಾತನ್ನ ಹೇಳ್ತಾನ. ಯಾರು ಗುಹೇಶ್ವರ ಲಿಂಗವನ್ನ
ಮೀರುವ ಒಡೆತನ ಉಂಟೆ ಅಂತಕ್ಕಂಥ ಬಹಳ ಅರ್ಥಪೂರ್ಣವಾದಂಥ ವಚನ. ಆಕಾಶವ ಮೀರುವ ತರು ಗಿರಿಗಳುಂಟೆ, ನಿರಾಕಾರವ ಮೀರುವ ಸಾಕಾರಗಳುಂಟೆ, ಗುಹೇಶ್ವರ ಲಿಂಗವ ಮೀರುವ ಒಡೆತನ ಉಂಟೆ ಸಂಗನ ಬಸವಣ್ಣ. ಬಹುಶಃ ನಾವು ಎಲ್ಲ ಬೆಟ್ಟಗಳು, ಎವರೆಸ್ಟ್ ಶಿಖರಗಳಾಗ್ಲಿ, ಅವೆಲ್ಲವೂ ಕೂಡ ಆಕಾಶವನ್ನ ಮೀರಿ ನಿಲ್ತಕ್ಕಂಥ ಎತ್ತರವನ್ನ ಹೊಂದಿಲ್ಲ. ಅದೇ ರೀತಿಯಾಗಿ ನಿರಾಕಾರವೇ ನಿಜವಾದ ಸಾಕಾರ ಅಂತಕ್ಕಂಥ ವಿಚಾರವನ್ನು ಅಲ್ಲಮ್ಮ ಹೇಳ್ತಾನೆ. ಆ ಗುಹೇಶ್ವರ ಲಿಂಗದೊಳಗ ನಾವು ಅದಕ್ಕೆ ಗುಹೇಶ್ವರ ಲಿಂಗವ ಮೀರುವ ಒಡೆತನ ಉಂಟೆ. ಒಡೆತನ ಅಂತಕ್ಕಂಥದ್ದು ಗುಹೇಶ್ವರ ಲಿಂಗ ಈ ಸಮಷ್ಟಿಯ ಭಾವದೊಳಗ ಇದಕ್ಕಿಂತ ಶ್ರೀಮಂತಿಕೆ, ಇದಕ್ಕಿಂತ ದೊಡ್ಡ ಯಜಮಾನಿಕೆ, ಇದಕ್ಕಿಂತ ದೊಡ್ಡ ಒಡೆತನ ಯಾವುದು ಸಂಗನ ಬಸವಣ್ಣ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರ. ಅಂದ್ರೆ ನಾವು ನಿರಾಕಾರ ಮತ್ತು ಸಾಕಾರ ಚಿಂತನೆಗೆ ಒಳಪಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ನಿರಾಕಾರ ಸಾಕಾರಗಳನ್ನ ಅನಗತ್ಯವಾಗಿ ಜಗ್ಗಾಡಿ, ಸಾಕಾರ ಅಂತಂದ್ರೆ ಕಲ್ಲು ಮಣ್ಣು ಭೌತಿಕ ವಸ್ತುಗಳಿಂದ ಕೂಡಿದಂಥದ್ದು ಅಂತಕ್ಕಂಥದ್ದು, ಆಮೇಲೆ ಅವುಗಳನ್ನ ಹಲ್ಲಗಿಳಿತಕ್ಕಂಥದ್ದು ನಿರಾಕಾರ ಅಂತಕ್ಕಂಥದ್ದು. ಸಾಕಾರ ಸ್ವರೂಪವನ್ನ, ಆ ಭಕ್ತಿ ರಸವನ್ನ ಕೊಡ್ಲಿಕ್ಕೆ ನಿರಾಕಾರ ಸ್ವರೂಪದ ಸಾಕಾರವನ್ನು ಇಟ್ಟುಕೊಂಡು ಸಾಕಾರದಲ್ಲಿ ನಿರ್ತಕ್ಕಂಥದ್ದು ಅಲ್ಲ. ಅದನ್ನ ಬಿಟ್ಟು ಹೊರಗೆ ಬಂದಾಗ ನೀನು ನಿಜವಾಗಿ ತೋರಬಾರದ ಘನ ನಿರ್ಮಾಣವನ್ನು ನೀ ಮಾಡ್ತಿ. ಗುಹೇಶ್ವರ ಲಿಂಗವೆಂಬುದು ಬಹಳ ದೊಡ್ಡ ಗಣ, ಆ ಅಪ್ರಮಾಣ, ಅಗೋಚರ, ಅಪ್ರತಿಮ, ಇಂಥ ಬಹುದೊಡ್ಡ ಪ್ರಜ್ಞೆಯನ್ನ ಇದ್ದಕ್ಕಿದ್ದಂತೆ ಮತ್ತೆ ಮರೆತು ನೀನು ಇವೆಲ್ಲವನ್ನ ಮರೆತ್ರ ನೀನು ಬಡವಾಕಿ, ಇವೆಲ್ಲವನ್ನ ಅರ್ಥಕೊಂಡ್ರೆ ನಿನಗಿಂತ ಶ್ರೀಮಂತನಿಲ್ಲ. ಅದು ಹೇಳಲ್ಲ, ಭೂಮಿ ನಿನ್ನದಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಅಲ್ಲಮರು ಬಸವಣ್ಣನ ಒಂದು ವಿಚಾರದೊಳಗ ಏನು ಅವಾಗಿನ ಕಾಲದೊಳಗ ಗದ್ದುಗೆ ಆಗ್ಲಿ ಅಥವಾ 336 ಕೋಟಿ ಪೂಜಾ ಅಂತಂತಾರೆ, 33 ಕೋಟಿ ದೇವರನ್ನ, 300 ಕೋಟಿ ಕಂಚಿನ ಮೂರ್ತಿಗಳನ್ನ, ಇವೆಲ್ಲವನ್ನ ಆ ಪೂರ್ವಾಲೋಚನೆ ಇಲ್ಲದೆ ಶರಣರ ಚಳುವಳಿಯನ್ನ ಅವುಗಳನ್ನ ಬಂಧನದಿಂದ ಮುಕ್ತಗೊಳಿಸಿ ಸಮಾಜವನ್ನ ಕಟ್ಟತಕ್ಕಂಥ ಒಂದು ಹೆಗ್ಗುರಿಯನ್ನ ಅಲ್ಲಮರು ಸಾಧಿಸಿದ್ರು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಗುರುವಿನ ಬಗ್ಗೆ, ನಾನು ಲಿಂಗ ಆಯ್ತು, ಇನ್ನು ಗುರುವಿನ ಬಗ್ಗೆ ಬಹುಶಃ ಗುರು ಅಂದ ತಕ್ಷಣ ನಾವೆಲ್ಲರೂ ಕೂಡ್ಕೊಂಡು ಆತ ವ್ಯಕ್ತಿನೇ ಅಂತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ನಮ್ಮೊಳಗ ಯಾವುದೇ ರೀತಿಯ ಸ್ಪಷ್ಟತೆ ಕಾಣೋದಿಲ್ಲ. ಗುರು ಅಂತಂದ್ರೆ ಅದು ವ್ಯಕ್ತಿ. ಆತ ಅವ ಬಂದು ನಮ್ಗ ಕಿವಿ ಒಳಗ ಕರ್ಣ ಮಂತ್ರ, ಬೀಜ ಮಂತ್ರ, ಗುರು ಮಂತ್ರ ಏನೇನೋ ಅವನ್ನೆಲ್ಲ ಹೇಳ್ತಕ್ಕಂಥದ್ದು. ಆದ್ರೆ ಅಲ್ಲಮರು ಹೇಳ್ತಕ್ಕಂಥ ವಿಚಾರ ಬಹಳ ಅರ್ಥಪೂರ್ಣ. ಕಾಣಬಾರದ ಗುರು ಕಣ್ಗೆ ಗೋಚರವಾದಡೆ, ಹೇಳಲಿಲ್ಲದ ಭಿನ್ನಪ, ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ, ಕೂಸಲಿಲ್ಲದ ವಿಭೂತಿ ಪಟ್ಟ, ಕೇಳಲಿಲ್ಲದ ಕರ್ಣ ಮಂತ್ರ, ತುಂಬಿ ತುಳುಕದ ಕಲಶಾಭಿಷೇಕ, ಆಗಮವಿಲ್ಲದ ದೀಕ್ಷೆ, ಪೂಜೆಗೆ ಬಾರದ ಲಿಂಗ, ಸಂಘವಿಲ್ಲದ ಸಂಬಂಧ, ಭಯಪ್ಪು ಅನಗ್ರಹ ಆನುಗೊಂಬಂತೆ ಮಾಡ ಗುಹೇಶ್ವರ. ನೋಡ್ರಿ, ಇಷ್ಟೊಂದು ಅರ್ಥಪೂರ್ಣವಾಗಿ ನಾನು ಗುರುಗಳನ್ನು ಕರೆದು ಆತನ ಕಿವಿಯೊಳಗ ಆತನ ತಲೆ ಮೇಲೆ ಹಸ್ತಮಸ್ತಕ ಯೋಗ, ತಲೆ ಮೇಲೆ ಕೈ ಇಡೋ, ಕಾಲಿಡೋ, ಇವತ್ತೆಲ್ಲ ಅನಾಚಾರಗಳು ಏನು ಇವತ್ತು ನಡೆದದಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ, ಅದಕ್ಕೆ ವಿರುದ್ಧವಾಗಿ ಕೇಳಲಿಲ್ಲದ ಕರ್ಣ ಮಂತ್ರ, ಕೂಸಲಿಲ್ಲದ ವಿಭೂತಿ ಪಟ್ಟ. ಬಹಳ ನೋವಿನ ಸಂಗತಿ 48 ಕ್ಷೇತ್ರದಾಗ ಹಚ್ಕೋಬೇಕು ಅಂತಕ್ಕಂಥ ವಿಚಾರ. ಜೇಡದಾಶಿಮೆ ಹೇಳ್ತಾನ, ಶಿವಾಚಾರ್ಯ ಆಚಾರ್ಯನಾಗಿ 48 ಕಡೆ ಹಚ್ಕೊಳ್ಳೋ ವೇಷಧಾರಿ ಅಂತಕ್ಕಂಥ. ಅಂದ್ರೆ ನಾವು ಎಲ್ಲಿಯೋ ಒಂದು ಹಂತಕ್ಕೆ ಶರಣರು ವಚನಗಳು ಅಂದಿನ ಶೈವ ಸಂಸ್ಕೃತಿಯನ್ನ ಬಿಟ್ಟು ಮುಕ್ತವಾದಂತ, ಬಯಲಾದಂತ ಅಥವಾ ಶೂನ್ಯ ಅಥವಾ ಈ ಇಡೀ ಚೈತನ್ಯವನ್ನ ಬದುಕನ್ನ ನಿರಾಳವನ್ನ ಪ್ರೀತಿ ಮಾಡಿ ಅವುಗಳಿಗೆ ಆರಂಭದ ಅಥವಾ ಒಂದು ಅಧ್ಯಯನದ ಆರಂಭಕ್ಕೆ ಸಾಕಾರ ಸ್ವರೂಪವಾದಂತ ಲಿಂಗವನ್ನು ಹಿಡ್ಕೊಂಡ್ರು. ಲಿಂಗ ದೇವರಲ್ಲ, ಲಿಂಗ ಒಂದು ವಸ್ತು. ಲಿಂಗದ ಹಿಂದಿನ ಆಶಯವೇ ನಿರಾಕಾರ ಅಂತಕ್ಕಂಥ ವಿಚಾರವನ್ನ ಬಹಳ ಚಂದ ಹೇಳ್ತಾನ. ಬಹುಶಃ ಈ ವಚನ ಆಗಮವಿಲ್ಲದ ದೀಕ್ಷೆ, ಪೂಜೆಗೆ ಬಾರದ ಲಿಂಗ, ಸಂಘವಿಲ್ಲದ ಸಂಬಂಧ, ವೈವಪ್ಪು ಅನುಗ್ರಹ ಆನುಗೊಂಬಂತೆ. ನಾನು ಹಿಂಗ್ ಮಾಡಕ್ ಹಚ್ಚುತ್ತಾನ, ನನಗ ವಿಭೂತಿ ಹಚ್ಚಬೇಕು, ಅವ ಗುರು ಬಂದ ತಲೆ ಮೇಲೆ ಕೈ ಇಡಬೇಕು, ಅವ ನನ್ನ ಕಿವಿಯೊಳಗೆ ಕರ್ಣವಂತರ ಹೇಳ್ಬೇಕು, ಇಂಥ ಪೂಜೆಗಳನ್ನ ಮಾಡ್ಬೇಕು. ಪೂಜೆಗೆ ಬಾರದ ಲಿಂಗ, ಪೂಜೆಗೆ ಲಿಂಗ ಅಲ್ಲ, ಲಿಂಗ ಅಂತಕ್ಕಂಥದ್ದು ಯೋಗ. ಇದನ್ನ ಬಹುಶಃ ಅದನ್ನ ಚಾಮರಸ ಬಾಚಂದ ಕಾಯಿದಳು ಗುರುಲಿಂಗ ಜಂಗಮ ದಾಯತ್ವವನ್ನು ಅರಿಯಲಿಕ್ಕೆ ಸುಲಭೋಪಾಯದಿಂದ ಎರೆದಿಟ್ಟು ಬಾಯ ತಲಕ್ಕೆ ಕುರು ಹಾಗೆ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ ಪಾವನ ಮಾಡಿದ ರಾಯ ಪೂರ್ವಾಚಾರಿ ಸಂಗನ ಬಸವ ಶರಣ. ಅಂದ್ರೆ ಬಹುಶಃ ನಾವು ಈ ವಚನಗಳನ್ನ ಅರ್ಥೈಸ್ತಕ್ಕಂಥ ರೀತಿಯೊಳಗ ನಾವು ಹಿಡಿದಿದ್ದೀವಿ. ಅದಕ್ಕೆ ಅಲ್ಲಮ ಎಲ್ಲರ ಸಮಗ್ರ ಕ್ರಾಂತಿಗಳನ್ನ, ಸಮಗ್ರ ಚಿಂತನ, ಲಿಂಗಾಯತ ಧರ್ಮಗಳ, ಲಿಂಗಾಯತ ಆಚರಣೆಗಳನ್ನ, ಯಾಕಂದ್ರೆ ಅಲ್ಲಮ ತಡವಾಗಿ ಬಂದಿರ್ತಾರೆ ಕಲ್ಯಾಣ ಕ್ರಾಂತಿ. ಅವ್ರು ಹೇಳ್ತಕ್ಕಂಥ ಸಬ್ಲಿಮೇಷನ್, ಶಿಶುಖಂಡ
ಕನಸಿನಂತಿರಬೇಕು, ಉರಿಯುಂಡ ಕರ್ಪೂರದಂತಿರಬೇಕು ಅಂತಕ್ಕಂಥದ್ದು. ಅಲ್ಲಮರ ಬಹಳ ದಿಟ್ಟತನ ಅಂತಂದ್ರೆ ಬಹುಶಃ ಯಾರಿಗೂ ಕೂಡ ಆಗ್ಲಾರ್ದಂತ ಒಂದು ದೊಡ್ಡ ಕಾರ್ಯವನ್ನ ವೇದ ಆಗಮ ಶಾಸ್ತ್ರಗಳನ್ನು ಎಷ್ಟು ಚಂದ ಹೇಳ್ತಾನ. ಆ ಜ್ಞಾನವೆಂಬ ಶಿಶು ಅಜ್ಞಾನವೆಂಬ ತೊಟ್ಟಿಲೊಳಗೆ ಕಟ್ಟಿದ್ರು, ಸಕಲ ವೇದ ಆಗಮ ಶಾಸ್ತ್ರವೆಂಬ ನೀನು ಕಳೆದು, ಭ್ರಾಂತಿ ಎಂಬ ತಾಯಿ ತೊಟ್ಟಿಲ ತೂಗಿ ನೇನು ಹರಿದು ಕೆಳಗೆ ಬಿದ್ದು ಜ್ಞಾನ ಅಳಬೇಕು, ಅವಾಗ ನಿಜವಾದ ಅರಿತಾಕೈತಿ ಅಂತಕ್ಕಂಥ ವಿಚಾರವನ್ನ ಅಲ್ಲಮ್ಮ ಹೇಳ್ತಾರ. ಅಂದ್ರೆ ಇಷ್ಟೆಲ್ಲಾ ಗೊತ್ತಿದ್ರು ಬಸವಣ್ಣನ ಬಗ್ಗೆ ಎಂತ ಒಂದು ಪ್ರೀತಿಯನ್ನ ಅಲ್ಲಮ್ಮ ಇಟ್ಕೊಂಡಿದ್ರು. ಬಹುಶಃ ನಾವು ನೋಡಿದಾಗ ನಾವು ಅನ್ಸತಿ ಬಸವಣ್ಣ ಹೆಂಗಿದ್ದ ಅಂತಕ್ಕಂಥ ಒಂದು ವ್ಯಕ್ತಿತ್ವ. ತತಿಯ ಕಂಡು ಭೃತಿಯಾದ ಬಸವಣ್ಣ, ಭೃತಿಯಾಗಿ ಬ್ರಹ್ಮಚಾರಿಯಾದಿ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಗೆಟ್ಟನಯ್ಯ ಬಸವಣ್ಣ, ಗುಹೇಶ್ವರ ನಿಮ್ಮಲ್ಲಿ ಬಾಲ ಬ್ರಹ್ಮಚಾರಿಯಾದ ಬಸವಣ್ಣ ಒಬ್ಬನೇ. ಪ್ರಾಪಂಚಿಕ ಎಲ್ಲ ವಿಷಯಾದಿಗಳನ್ನ, ಆಮಿಷ್ಯಗಳನ್ನ, ಆಶೆ ಆಕರ್ಷಣೆಗಳನ್ನ, ಇವು ಎಲ್ಲವನ್ನ ವೈಭವವನ್ನು ಕಂಡಂತ ಬಸವಣ್ಣ ಮಂತ್ರಿ, ಪ್ರಧಾನಿ, ಅರ್ಥ ಸಚಿವ, ದಂಡನಾಯಕ ಇವೆಲ್ಲವೂ ಇದ್ರೂ ಕೂಡ ಅವುಗಳನ್ನು ಹೊರತುಪಡಿಸಿ ಆಚಾರವಂತ ಗುಣವಂತ ಒಂದು ವ್ರತವನ್ನ ಆಚರಣೆ ಮಾಡಿದ ಬಸವಣ್ಣ. ಕಾಮಕ್ರೋಧ ಮೋಲೋಭ ಮದವತ್ತರಗಳನ್ನ ತೆಗೆದು ಹಾಕಿ ಅವುಗಳನ್ನ ಬೆಂಕಿಗೆ ಹಾಕಿ ತನ್ನ ನಿಯಮಗಳನ್ನ ವ್ರತಗಳನ್ನ ತಾನು ಹೊಂದಿದ. ಸತಿಯ ವ್ಯಾಮೋಹದಿಂದ ಆತ ತನ್ನ ಬದುಕನ್ನ ಬರೀ ಸತಿಗಳು ಅಥವಾ ಸತಿ ಅಂದ್ರೆ ಕೇವಲ ಹೆಣ್ಣಂತಲ್ಲ, ಕೌಟುಂಬಿಕ ಪ್ರೇಮ ಅವುಗಳಿಗೆ ಸಿಲುಕದೆ ಸಮಾಜಕ್ಕೆ ನಿಂತ ಭೃತಿಯಾಗಿ ಬ್ರಹ್ಮಚಾರಿಯಾದಿ ಬಸವಣ್ಣ. ಆತ ಬ್ರಹ್ಮಚಾರಿ ಅಂತಂದ್ರ ಅದು ಹೇಳ್ತಾರ ಬಹಳ ಜನ, ನಮ್ಮ ಇತ್ತೀಚೆಗೆ ಕೂಡ ಉಂಡು ಉಪಾಸೆ ಬಳಸಿ ಬ್ರಹ್ಮಚಾರಿ. ಬಸವಣ್ಣ ಹೆಂಗಿದ್ದಂತಂದ್ರೆ ಇಬ್ರು ಹೆಂಡ್ರು ಮಕ್ಕಳು ಕುಟುಂಬದೊಳಗಿದ್ರು ಕೂಡ ಆತ ಬ್ರಹ್ಮಚಾರಿ ಆದ. ಅಂದ್ರೆ ಸಾಂಸಾರಿಕ ಮೋಹಕ್ಕ ತನ್ನನ್ನು ತಾನು ಸಿಲುಕಿಸಿಕೊಳ್ಳಲಿಲ್ಲ ಅಂತಕ್ಕಂಥ. ನಾವು ಎಲ್ಲೂ ಕೂಡ ಪ್ರಾಪಂಚಿಕ ಬದುಕಿನೊಳಗ ಸಿಲುಕಿ ತನ್ನ ಪಾರಮಾರ್ಥಿಕ ಚಿಂತನೆಯನ್ನ ಮರೀಲಿಲ್ಲ ಅಂತಕ್ಕಂಥದ್ದು. ಪಾರಮಾರ್ಥಿಕ ಜೊತೆಗೆ ಪ್ರಾಪಂಚಿಕ ಎರಡನ್ನ ಸಮನ್ವಯಿಸಿಕೊಂಡ. ಇದು ಬಹಳ ದೊಡ್ಡ. ಸನ್ಯಾಸತ್ವಕ್ಕೆ ಹೋಗ್ಲಿಲ್ಲ, ಸನ್ಯಾಸತ್ವವನ್ನ ಬದುಕಿನೊಳಗ ಹೆಂಗ ಅಳಿಸಿಕೊಂಡಂತಂದ್ರ ಕೇವಲ ಪ್ರಾಪಂಚಿಕ ಬದುಕಿಗೆ ಆಮಿಷಕ್ಕ ತನ್ನನ್ನ ಕಟ್ಟಿಕೊಳ್ಳದೆ ಆತ ಪಾರಮಾರ್ಥಿಕ ಬದುಕಿಗೆ ಜಗತ್ತಿಗೆ ಒಂದು ಅರಿವಿನ ದೀವಿಗೆ ಆದ ಅಂತಕ್ಕಂಥದ್ದು. ಅದಕ್ಕೆ ಬ್ರಹ್ಮಚಾರಿಗಿಂತ ಅಪೂರ್ವವಾದಂತ ವ್ಯಕ್ತಿತ್ವ ಆತನಿಂದ, ಬಸವಣ್ಣನಿಂದ ನಾನು ದೀಕ್ಷೆ ತಗೊಂಡೆ. ನಿಮ್ಮಲ್ಲಿ ಬಾಲ ಬ್ರಹ್ಮಚಾರಿಯಾದ ಬಸವಣ್ಣ ಅಂದ್ರೆ ಇಷ್ಟೆಲ್ಲಾ ಪದವಿಗಳಿದ್ರು ಕೂಡ ಬಸವಣ್ಣ ಒಬ್ಬ ಬ್ರಹ್ಮಚಾರಿ, ಬಾಲ ಬ್ರಹ್ಮಚಾರಿ. ಹುಟ್ಟಿನಿಂದ ಬ್ರಹ್ಮಚಾರಿ ಅಂತಕ್ಕಂಥ ಬ್ರಹ್ಮ ಅಂತಕ್ಕಂಥದ್ದು ಜ್ಞಾನ, ಆಚಾರ ಅಂತಕ್ಕಂಥದ್ದು ಆಚರಣೆ. ಬಹಳ ಜನ ಬ್ರಹ್ಮಚಾರಿ ಅಂತಂದ್ರೆ ಮದುವೆ ಆಗ್ಲಾರ್ದವ ಅಂತಕ್ಕಂಥದ್ದಕ್ಕೆ ನಾವು ಬ್ರಹ್ಮ ಜ್ಞಾನವನ್ನ ತಿಳ್ಕೊಳ್ತಕ್ಕಂಥ ಬ್ರಹ್ಮ ಜ್ಞಾನವನ್ನ ತಿಳ್ತಕ್ಕಂಥ ಯಾರಪ್ಪ ನಿಮ್ಮೊಳಗಂತಂದ್ರೆ ಬಸವಣ್ಣನೊಬ್ಬನೇ ಅಂತಕ್ಕಂಥ ವಿಚಾರವನ್ನ ಅವ್ರು ಹೇಳ್ತಾರ. ಅದರ ವಿಡಂಬನೆಯನ್ನು ಕೂಡ ಹೇಳ್ತಾರ. ಉಳಿಮುಟ್ಟದ ಲಿಂಗ ಅಂತಕ್ಕಂಥದ್ದು ಎಷ್ಟು ಚಂದ ಅಂದ್ರ, ಉಳಿ ಅಂತಕ್ಕಂಥದ್ದು ಕಾಯಕದ ಸಂಕೇತ. ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು ಹೋಯ್ತಲ್ಲ ಭಕ್ತಿ ಜಲಭ ಕೂಡಿ, ಉಳಿಮುಟ್ಟದ ಲಿಂಗ ಮನಮುಟ್ಟಬಲ್ಲದೆ ಘೋಷ. ಬಹಳ ಅರ್ಥಪೂರ್ಣ, ನನ್ನನ್ನು ಬಹಳಷ್ಟು ಕಾಡಿದಂತ ವಚನ. ನಾವು ನಮ್ಮ ಮನೆದೇವರು ಮಾಲಿಂಗ, ಇನ್ನೊಬ್ಬರು ಪ್ರಭುಲಿಂಗ, ಜಂಗಮಲಿಂಗ, ಚನ್ನಲಿಂಗ, ಸಿದ್ಧಲಿಂಗ ಲಿಂಗಗಳನ್ನ ಮನೆದೇವರು ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು ಹೋಯ್ತಲ್ಲ ಭಕ್ತಿ ಜಲವ ಕೂಡಿ. ಮತ್ತೇನ್ ಮಾಡ್ತೀವಿ ನಾವು, ನೀರೊಳಗೆ ಹಾಕಿ ದೇವರನ್ನ ಎದ್ದಿ ನಮ್ಮ ಭಕ್ತಿಯ ಭಾವಗಳೆಲ್ಲವೂ ಕೂಡ ನೀರಿನೊಳಗೆ ತೊಳೆದು ಹೋಯ್ತು. ಉಳಿಮುಟ್ಟದ ಲಿಂಗ ಇದು ನೋಡ್ರಿ. ಆ ಲಿಂಗವನ್ನು ತಯಾರು ಮಾಡ್ಬೇಕಾದ್ರೆ ಉಳಿಯನ್ನ ಅಂದ್ರೆ ಇವತ್ತು ಲಿಂಗ ಏನು ತ್ರಾಟಕ ಯೋಗ ಕೊಡ್ತಕ್ಕಂಥ ಲಿಂಗ ಪೀಠಿಕೆಗಳನ್ನ ಅಥವಾ ಲಿಂಗಗಳನ್ನು ತಯಾರು ಮಾಡ್ತಕ್ಕಂಥವ್ರು ಸಣ್ಣವಾದಂತ ಉಳಿಯಿಂದ ಅವ್ರು ತಿದ್ದಿ ಅಂದ್ರೆ ಶ್ರಮ. ಇಲ್ಲಿ ಹೇಳ್ಬೇಕಂದ್ರೆ ಉಳಿಮುಟ್ಟದ ಲಿಂಗ ಅಂತಕ್ಕಂಥದ್ದು ಶ್ರಮ ಸಂಸ್ಕೃತಿ. ಕಾಯಕವಿಲ್ಲದ ಲಿಂಗ ಮನಮುಟ್ಟಬಲ್ಲದೆ ಘೋಷ. ಅದು ನಮಗೆ ಹೆಂಗ ಮುಟ್ಟಕ್ ಸಾಧ್ಯ ಅಂದ್ರ ಲಿಂಗ ಅಂತಕ್ಕಂಥದ್ದು ಜಡವಾಯಿತು. ಲಿಂಗ ಸ್ಥಾವರವಾಗಿ ಸಂಕೇತವಾಗಿ ಕಾಣ್ತೈತಿ. ಅವೆವೂ ಅಲ್ಲ. ಅವು ಯಾವ್ದಾದ್ರು ಇತ್ತಂದ್ರೆ ಮನುಷ್ಯನ ಮನಸ್ಸೊಳಗ ನಾವು ಲಿಂಗ ಇರಬೇಕು. ಜಗಲಿ ಮೇಲೆ ಇರ್ತಕ್ಕಂಥದ್ದು ಲಿಂಗ ಅಲ್ಲ ಅಂತಕ್ಕಂಥದ್ದು. ನಾವೆಲ್ಲವೂ ಕೂಡ ಇವತ್ತು ಜಗಲಿ ಮೇಲೆ ಲಿಂಗಗಳನ್ನು ಸ್ಥಾಪನೆ ಮಾಡಿದ್ವಿ. ಅಲ್ಲಿ ಗಣಪತಿ ಇರ್ಬೋದು, ಸರಸ್ವತಿ ಇರ್ಬೋದು, ಎಲ್ಲ ಇರ್ಬೋದು. ಈ ಎಲ್ಲ ಸಾಧಕನ ಆತ್ಮ ಪ್ರಾಣಗಳು ಒಂದು ಸಂಯೋಜನೆ ಮಾಡ್ತಕ್ಕಂಥ ಒಂದು ನಿರ್ಮಲವಾದ ಯೋಗ, ಅದು ಲಿಂಗ ಯೋಗ, ಭಕ್ತಿ ಯೋಗ. ಇದು ಅನನ್ಯ ಅಮೂರ್ತವಾದಂತ ಪ್ರಜ್ಞೆ ಅಂತಕ್ಕಂಥ ವಿಚಾರವನ್ನ ಅಲ್ಲಮರು ಹೇಳ್ತಾರ. ಉಳಿಮುಟ್ಟದ ಲಿಂಗ ಅಂತಂತಂದ್ರೆ ಇದು ಬಹಳ ಬೆಡಗಿನಿಂದ ಟೀಕೆ ಮಾಡ್ತಕ್ಕಂಥದ್ದು. ಉಳಿ ಎಂಬುದು ಕಾಯಕದ ಗಟ್ಟಿಮುಟ್ಟಾದ ಪ್ರತಿಮೆ, ಅದೊಂದು ಸಂಕೇತ. ಅದನ್ನ ಬಳಸಿ ಕಾಯಕವಿರದ ಅಂದ್ರೆ ಉಳಿಪೆಟ್ಟ ಬೀಳದ ಲಿಂಗ ಅಂದ್ರೆ ಶರೀರಕ್ಕೂ ಕೂಡ ಲಿಂಗಕ್ಕೂ ಕೂಡ ಶ್ರಮ ಕಾಯಕ ಈ ಸಂಸ್ಕೃತಿ ಅಗತ್ಯ. ಅದನ್ನ ಒಂದ್ ವೇಳೆ ಮಾಡದೆ ನಾವು ಲಿಂಗ ಆ
ಮನಮುಟ್ಟಬಲ್ಲದೆ ಅಂತಕ್ಕಂಥ ವಿಚಾರವನ್ನ ನಾವು ಹೇಳ್ತೀವಿ. ಅಲ್ಲಮರ ಹಲವಾರು ವಿಚಾರ ಹೇಳ್ತಾರೆ. ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವರಾರು ಕಾಣಿ. ಇವತ್ತು ನಾವು ಜಗತ್ತಿನ ಕೇವಲ ಭಾರತದೊಳಗಲ್ಲ, ಇಡೀ ಜಗತ್ತು ಇವತ್ತು ಅರ್ಜೆಂಟೀನಾ ಇರ್ಬೋದು, ರಾಷ್ಟ್ರೀಯ ಇರ್ಬೋದು, ಇನ್ನೊಂದು ರಾಷ್ಟ್ರ ಇರ್ಬೋದು, ಇವತ್ತು ಇಸ್ರೇಲ್, ಇರಾಕ್, ಪ್ಯಾಲೆಸ್ಟೀನ್ ಇರ್ಬೋದು, ಯುದ್ಧಗಳು ಒಂದೊಂದು ವಿಷಯಕ್ಕೆ ಅನುಗುಣವಾಗಿ ಸಾಯ್ತಾ ಇದ್ದಾರೆ. ಹೆಣ್ಣು, ಮಣ್ಣು, ಮಣ್ಣು, ಮಣ್ಣು ಇವೆಲ್ಲವೂ ಸತ್ತಾರ. ಆದ್ರೆ ನಿಮಗಾಗಿ ಅಂತಂದ್ರೆ ಬದುಕಿಗಾಗಿ ಸತ್ತವ್ರು ಯಾರು? ಅವ್ರು ಯಾರು ಅಲ್ಲ. ಅಂತವ್ರು ಯಾರದಾರ ಹೇಳು? ನಾ ಯಾರನ್ನೂ ಕಾಣೋದಿಲ್ಲ ಅಂತಕ್ಕಂಥದ್ದು ಅಲ್ಲಮರ ಬಹಳ ದೊಡ್ಡ ವಿಚಾರ. ಅದಕ್ಕೆ ಅಲ್ಲಮರ ವಿಚಾರವನ್ನ ಅಂಗ ವಿಡಿದ ಅರಿವಲ್ಲದೆ, ಇದು ಅಂಗದೊಳಗಿರ್ತಕ್ಕಂಥ ಅರಿವಲ್ಲದೆ, ಅಂಗ ವಿಡಿದ ಅರಿವಲ್ಲದೆ ಗುರುವಿಡಿದ ಅರಿವಲ್ಲ. ಇದು ಬಹಳ ಸ್ಪಷ್ಟ ಅರಿವಿನ ದೀಪಿಗೆ ಅಲ್ಲಮ ಅಂತಕ್ಕಂಥ ವಿಚಾರದೊಳಗೆ ನಾವು ಅಂಗದೊಳಗಿರ್ತಕ್ಕಂಥ ಜ್ಞಾನ ಪಂಚಮಹಾಭೂತಗಳಿಂದ ಪಂಚೇಂದ್ರಿಯಗಳಿಗೆ ಗ್ರಹಿಕೆ ಆಗ್ತಕ್ಕಂಥ ವಿಚಾರವನ್ನ ನಾನು ತೆಗೆದುಕೊಂಡು ಅವು ಅಂಗದಿಂದ ಉತ್ಪತ್ತಿಯಾದಂತಹ ಅರಿವು ಒಳಗಿನ ಇವತ್ತು ಚಯಾಪಚಯ ಕ್ರಿಯೆ ಇರ್ಬೋದು, ಶ್ವಾಸೋಚ್ಛ್ವಾಸ ಇರ್ಬೋದು, ಬುದ್ಧಿ, ಚಿಂತನೆ, ಚಿತ್ತ ಎಲ್ಲವನ್ನು ತಿಳ್ಕೊಳ್ತಕ್ಕಂಥದ್ದು. ಅಂಗ ವಿಡಿದು ಅರಿವಲ್ಲದೆ ಗುರು ಬಿಡಿದ ಅರಿವಲ್ಲ. ಗುರುನ ಹಿಂಗ ಅಂತ ಹೇಳ್ತಾರಲ್ಲ, ಅದು ಅರಿವಲ್ಲ. ಗುರು ಬಿಡಿದು ಲಿಂಗ ಉಂಟೆಂಬುದು ಕಲ್ಪಿತವು. ಗುರು ಕೊಟ್ಟು ಇದು ಲಿಂಗ ಹಿಂಗೈತಿ, ನೀ ಹಿಂಗ್ ತಿಳ್ಕೊ ಅಂತಂದ್ರ ಅದು ತಪ್ಪು. ತನ್ನಿಂದ ತಾನಾಗಬಹುದು ಅಲ್ಲದೆ ಗುಹೇಶ್ವರ ಲಿಂಗದಲ್ಲಿ ಹಂಗು ಹರಿಯದ ನಕ್ಕರ ತಾನಾಗಬಾರದು ಕಾಣ ಗುಹೇಶ್ವರ. ಗುರುವಿನಿಂದ ಪಡ್ತಕ್ಕಂಥದ್ದು ಹಂಗು, ಅದು ಸಾಲ, ಅದು ಇನ್ನೂ ಕಡ, ನೀವು ಹೊಳೆ ಕೊಡ್ಬೇಕಾಗ್ತೈತಿ. ಆದ್ರೆ ಅದು ಹಂಗು, ಎಲ್ಲೋ ಒಂದು ನೀನು ಬಂಧನಕ್ಕ, ಗುಲಾಮಿತನಕ್ಕ, ದಾಸ್ಯಕ್ಕ ಒಳಗಾಗ್ತಿ. ಅವುಗಳನ್ನ ಬಿಟ್ಟು ಅವು ಹಂಗನ್ನ ತೊರೆದು ನೀನಾಗಬೇಕು ಅಂತಕ್ಕಂಥದ್ದು ಚನ್ನಬಸವಣ್ಣನಿಗೆ ಹೇಳ್ತಕ್ಕಂಥ ಒಂದು ವಚನವನ್ನ ಅವರು ಹೇಳ್ತಾರ. ಅದಕ್ಕೆ ನಾವು ಅಲ್ಲಮರ ಒಂದು ವಿಚಾರದೊಳಗ, ಅಲ್ಲಮರ ಚಿಂತನೆ ಒಳಗ ಬಸವಣ್ಣನ ಬಗ್ಗೆ ನಾನು ಹೇಳಿದಲ್ಲ ಎಷ್ಟೊಂದಂದ್ರೆ, ಕುಂಡಲಿಗನ ಕೀಟದಂತೆ ಮೈ ಮಣ್ಣಾಗದಂತೆ ಇದ್ದೆಯಲ್ಲ ಬಸವಣ್ಣ. ಜಲದೊಳಗಿನ ತಾವರಿಯಂತೆ ಹೊದ್ದೆಯೂ ಹೊದ್ದದಂತೆ ಇದ್ದೆಯಲ್ಲ ಬಸವಣ್ಣ. ಜಲದಿಂದ ಆಲಾದ ಮೌಕ್ತಿಕದಂತೆ ಜಲವು ತಾನಾಗದಂತೆ ಇದೆಯಲ್ಲ ಬಸವಣ್ಣ. ಗುಹೇಶ್ವರ ಲಿಂಗದ ಅಣತಿ ಹಿಡಿದು ತನು ಗುಣ ಮತ್ತರಾಗಿದ್ದ ಐಶ್ವರ್ಯ ಅಂಧಕರ ಮತವೇನು ಮಾಡಬಾರದ ಬಂದೆಯ ತಂಗನ ಬಸವಣ್ಣ. ಇವೆಲ್ಲವನ್ನು ಹೊಂದಿದ್ರು ಕೂಡ ನೀನು ಅವುಗಳನ್ನ ಹೊರತು ನೀವು ಹೊರಗೆ ಬಂದಿಲ್ಲ ಅಂತಕ್ಕಂಥ ಒಂದು ಅಪ್ರತಿಮವಾದಂತ ಚಿಂತನೆಯನ್ನ ಅಲ್ಲಮರು ಮಾಡ್ತಾರ. ಬಸವಣ್ಣನ ಬಗ್ಗೆ ಇರತಕ್ಕಂಥ ಒಂದು ಚಿಂತನೆಯನ್ನ ಅಲ್ಲಮರು ಇಲ್ಲಿ ನಾವು ಮಾಡೋದನ್ನ ಕಾಣ್ತೀವಿ. ಬಹಳಷ್ಟು ವಿಚಾರದೊಳಗ ನಾವು ಆ ಅಲ್ಲಮರನ್ನ ತಿಳ್ಕೊಳ್ಳಿಕ್ಕೆ ಅಥವಾ ಅಲ್ಲಮರ ವಿಚಾರಗಳನ್ನ ನೋಡ್ಬೇಕಾದ್ರೆ ಅವ್ರು ಹೇಳ್ತಾರ, ಅಲ್ಲಮ ಶ್ರೀ ಗುರುವೆಂದು ಬಲ್ಲಾತನೇ ಗುರು, ಶ್ರೀ ಲಿಂಗವೆಂದು ಬಲ್ಲಾತನೇ ಗುರು, ಶ್ರೀ ಗುರು ಜಂಗಮವೆಂದು ಬಲ್ಲಾತನೇ ಗುರು, ಶ್ರೀ ಪ್ರಸಾದವೆಂದು ಬಲ, ಇಂತಿ ಪಂಚವಿಧ ಪಂಚಬ್ರಹ್ಮವನರಿತ ಮಹಾಸಂಗನ ಬಸವ, ಎನಗೆಯು ಗುರು ನಿನಗೆಯು ಗುರು ಜಗಕ್ಕೆಲ್ಲ ಗುರು ಕಾಣಾಪೇಶ. ಈ ಎಲ್ಲವನ್ನ ನನಗೆ ಸ್ವಾಯತ್ತ ಮಾಡಿದವ. ಅದರೊಳಗೆ ಭಕ್ತಿ, ಭಾವ, ಲಿಂಗ, ಜಂಗಮ, ಪ್ರಸಾದ ಇವುಗಳ ಹಿಂದಿನ ಆಶಯಗಳು ಇವೆಲ್ಲವೂ ಒಂದು ನನಗ ಕೊಟ್ಟವರು. ಇವುಗಳೆಲ್ಲವನ್ನೂ ನನಗೆ ಕೊಟ್ಟವರು ಅಲ್ಲಮರು ಬಸವಣ್ಣ ಅಂತಕ್ಕಂಥ ವಿಚಾರವನ್ನ ಅತ್ಯಂತ ಮುಕ್ತ ಭಾವದಿಂದ ಅವರು ಹೇಳ್ತಾರ. ಆದ್ರೆ ಅವರ ಒಂದು ಅರಿವಿನ ಜ್ಞಾನ ಅಥವಾ ಒಂದು ಕಾಲಜ್ಞಾನ ಹೆಂಗಿತ್ತು ಅಂತಂದ್ರ, ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿ ಹೇಳಿದರೆ ಆಗಲಿ ಮಹಾಪ್ರಸಾದವೆಂದಾನೆ. ಶ್ರೀ ಗುರು ಶಿಷ್ಯಂಗೆ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿ ಹೇಳಿದರೆ ಆಗಲಿ ಮಹಾಪ್ರಸಾದವೆಂದಾನೆ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿ ಹೇಳಿದರೆ ಆಗಲಿ ಮಹಾಪ್ರಸಾದವೆಂದಾನೆ. ದ್ವಾಪಾರಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝೇಂಕರಿಸಿ ಬುದ್ಧಿ ಹೇಳಿದರೆ ಆಗಲಿ ಮಹಾಪ್ರಸಾದವೆಂದಾನೆ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಕೈ ಮುಗಿದು ಬುದ್ಧಿ ಹೇಳಿದರೆ ಆಗಲಿ ಮಹಾಪ್ರಸಾದವೆಂದಾನೆ. ಇಲ್ಲಿ ನಾವು ಎಲ್ಲರೂ ಕೂಡ ಮೌಲ್ಯಗಳ ಅಧಪತನ ಆಯ್ತು ಅಂತಕ್ಕಂಥ ಒಂದು ಕನ್ಫ್ಯೂಷನ್ ಬಂದ್ಬಿಡ್ತಾರ. ಅಂದ್ರೆ ಹಿಂಗಲ್ಲ, ಇದು ತಪ್ಪು, ಇದು ನಾವೆಲ್ಲ ನೋಡಿದ್ರೆ ಮೊದಲು ಬೈತಿದ್ರು, ಜಬರ್ಸಿದ್ರು. ಆದ್ರೆ ಈಗ ಗುರುಗಳು ಶಿಕ್ಷಕನಾದವ ಅವನಿಗೆ ಕಾಲ್ ಬೀಳ್ಬೇಕು, ಹುಡುಗರಿಗೆ ಕೈ ಮುಗಿಬೇಕು ಅಂತಕ್ಕಂಥ ವಿಚಾರವನ್ನ ಹೇಳ್ತಾರ. ಅದನ್ನ ಆತ ಅಲ್ಲಗೆಳಿತ, ನನ್ನ ದೃಷ್ಟಿಯೊಳಗ ಅದನ್ನ ಅಲ್ಲಗೆಳಿತ ನಾನು ಹೇಳ್ತಕ್ಕಂಥದ್ದು, ಗುರು ಶಿಷ್ಯನಿಗೆ ಮೀರದೇ ಇರ್ತಕ್ಕ, ಶಿಷ್ಯ ಗುರುವನ್ನ ಮೀರದೇ ಇದ್ದಂತ ಒಂದು ಅಜ್ಞಾನ. ಆ ಸಂದರ್ಭದೊಳಗೆ ಗುರು ಆಗ ಕಾಲಕ್ಕ ಬಡಿತಿದ್ದ. ಆತನ ವಿವೇಚನೆ, ಚಿಂತನೆ, ಶೈಕ್ಷಣಿಕ ಮಟ್ಟ ಇರಲಿಲ್ಲ ಕೃತಯುಗದೊಳಗ. ಈ ಯುಗಗಳನ್ನು ಒಂದು ಕಾಲಘಟ್ಟವನ್ನ ಅಕೌಂಟಬಿಲಿಟಿ ಅಂತಾರಲ್ಲ, ಅದನ್ನ ಅಲ್ಲಮರು ಮಾಡ್ಯಾರ.
ದ್ವಾಪಾರ ಯುಗದಲ್ಲಿ, ತ್ರೇತಾಯುಗದಲ್ಲಿ ಆ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿ ಹೇಳಿದ್ರೆ ಬೈತಾರ, ಅವಾಗ ಆಗಲಿ ಮಹಾಪ್ರಸಾದ ನನಗೆ. ಆ ಸ್ವಲ್ಪ ಮಟ್ಟಿಗೆ ಕೃತಯುಗದಿಂದ ತ್ರೇತಾಯುಗಕ್ಕೆ ಬಂದಾಗ ಶಿಷ್ಯ ಗುರುವಿನ ಚಿಂತನೆಗೆ ಸಮೀಪವಾಗಿ ಬಂದು ನಾನು ತನ್ನ ಚಿಂತನೆ ತಿಳ್ಕೊಳಕತ್ತ, ಜ್ಞಾನವನ್ನು ತಿಳ್ಕೊಳಕತ್ತ, ಆವಾಗ ಬಡಿಯುವ ಕಾರ್ಯ ಕಡಿಮೆ ಆಯ್ತು, ಈಗ ತಿದ್ಕೊಳಕತ್ತಾನ. ಅವ ಬೈಸ್ಕೊಳ್ಳೋ ಮಟ್ಟಕ್ಕೆ ಬಂದಾನ. ಜಂಕರಿಸಿ ಬುದ್ಧಿ ಹೇಳಿದ್ರೆ ಮುಂದೆ ದ್ವಾಪಾರ ಯುಗದಕ್ಕ ಅಂದ್ರೆ ಜಬರ್ಸಿ ನೀವ್ ಮಾಡ್ಬಾರ್ದಪ್ಪ ಅಂತಕ್ಕಂಥ ಒಂದು ಕೆಲಸವನ್ನ ಗುರು ಶಿಷ್ಯಂಗೆ ಹೇಳಿದಾಗ ಆಗ್ಲಿ ಮಹಾಪ್ರಸಾದ. ಆದ್ರೆ ಇವತ್ತಿನ ಆಧುನಿಕ ತಂತ್ರಜ್ಞಾನದೊಳಗ ನಾವು ನೋಡ್ತಕ್ಕಂಥ ಕಾರ್ಯ ಅಂತಂದ್ರೆ ನಾವು ಶ್ರೀ ಗುರು ಶಿಷ್ಯಂಗೆ ಕೈ ಮುಗಿದು ಬುದ್ಧಿ ಹೇಳಿದ್ರೆ ಎಷ್ಟೊಂದು ಟೆಕ್ನಿಕಲಿ ಅಡ್ವಾನ್ಸ್ ಅಂತಂದ್ರೆ ಬಹುಶಃ ಗುರು ಶಿಷ್ಯನಿಗೆ ಕೈ ಮುಗಿದು ಬುದ್ಧಿ ಹೇಳಿದ್ರೆ ಅಲ್ಲಿ ಕೈ ಮುಗಿತಾನಂದ್ರೆ ಸೋಲು ಅಂತಲ್ಲ, ಅಲ್ಲಿ ಆತನಿಗೆ ವಿನಂತಿ ಮಾಡ್ಕೊಂತಾನ, ಈ ಕಾರ್ಯವನ್ನ ಮಾಡು, ಈ ಕೆಲಸವನ್ನ ಮಾಡು ಅಂತಕ್ಕಂಥ. ಅಂದ್ರೆ ಅತ್ಯಾಧುನಿಕವಾಗಿ ತಂತ್ರಜ್ಞಾನ ವಿಕಾಸ, ತಾಂತ್ರಿಕ ವಿಕಾಸದೊಳಗ ಶರಣರು ಶಿಷ್ಯರು ಬೆಳವಣಿಗೆಗೊಂಡ್ರು ಅಂತಕ್ಕಂಥ ಕಾರ್ಯವನ್ನ ಹೇಳ್ತಾರ. ಆದ್ರೆ ಈ ಎಲ್ಲವನ್ನ ನೋಡ್ತಾ ನೋಡ್ತಾ ಬಸವಣ್ಣ ಹೆಂಗ ಸ್ವಯಂ ಲಿಂಗ ಅದ ಅಂತಕ್ಕಂಥ ವಿಚಾರ. ಯಾಕಂದ್ರೆ ನಾವೆಲ್ಲರೂ ಸಾಧನೆ ಮಾಡ್ತೀವಿ, ಆ ಸಾಧನೆಗೆ ಒಂದೊಂದು ಹೆಸರು ಕೊಡ್ತೀವಿ ನಾವು. ಅದಕ್ಕೆ ಒಂದು ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಕೆಟ್ಟರು, ವಿದ್ಯಾ ಸಾಧಕರೆಲ್ಲ ಬುದ್ಧಿಹೀನರಾದರು, ಪವನ ಸಾಧಕರೆಲ್ಲ ಹದ್ದು ಕಾಗೆಗಳಾದರು, ಜಲ ಸಾಧಕರೆಲ್ಲ ಕಪ್ಪೆ ಮೀನುಗಳಾದರು, ಅನ್ನ ಸಾಧಕರೆಲ್ಲ ಭೂತ ಪ್ರಾಣಿಗಳಾದರು. ಬಸವಣ್ಣ ಸದ್ಗುರು ಸಾಧಕನಾಗಿ, ಸದ್ಗುರು ಅಂತಕ್ಕಂಥದ್ದು ಅರಿವು. ಇಲ್ಲಿ ಬಹಳ ಮತ್ತೆ ಅಲ್ಲಮ್ಮನ ವಿಚಾರದೊಳಗ ಗುರು ಮತ್ತು ಅರಿವು ಅಂತಕ್ಕಂಥದ್ದು ತನ್ನ ಅರಿವಿನ ಸಂಕೇತ ಒಳಗ ಗುರು ಅಂತಕ್ಕಂಥದ್ದು ತನ್ನ ಅರಿವು ಅಂತಕ್ಕಂಥದ್ದು. ಬಸವಣ್ಣ ಸದ್ಗುರು ಸಾಧಕನಾಗಿ ಸ್ವಯಂ ಲಿಂಗವಾದ ಕಾರಣ ವೈಶ್ವರ ಅಂದ್ರೆ ತಾನು ಅರಿವಿನ ಬಹಳ ದೊಡ್ಡ ಮೌಲ್ಯ ಮೊತ್ತ ಆದ. ಎಲ್ಲರೂ ಕಾಗಿಗಳತ್ಲೆ ಹಾರಾಡ್ತಾರ, ವಿಮಾನದಾಗ ಬೆನ್ನಿಗೆ ಏನೇನು ಕಟ್ಕೊಂಡು ಹಾರಾಡ್ತಾರ. ವಿದ್ಯಾ ಸಾಧಕರೆಲ್ಲ ಬುದ್ಧಿಹೀನರಾದ್ರು, ಯಾಕಂದ್ರೆ ಅಕ್ಷರದ ಬೆನ್ನಿಗೆ ಹತ್ತಿದ್ರು, ಬಿಲ್ಲು ವಿದ್ಯೆ ಕಲ್ತ್ಕೊಂಡ್ರು, ಯುದ್ಧ ವಿದ್ಯೆ ಕಲ್ತ್ಕೊಂಡ್ರು. ಆದ್ರೆ ಅವ್ರು ಎಲ್ಲರೂ ಕೂಡ ಭ್ರಮಿತರಾಗಿ ಕೇವಲ ತಮ್ಮ ಸಾಧನೆಯೊಳಗ ತಮ್ಮ ವಿದ್ಯೆಯೊಳಗ ಸೀಮಿತರಾದ್ರ ವಿನಃ ಸಾಮಾನ್ಯ ಬುದ್ಧಿಯನ್ನ ಹೊಂದದೆ ಪರಿಸರದೊಳಗೆ ಬದುಕಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥದ್ದು. ಯೋಗದಿಂದ ಗಟ್ಟಿಯಾಗಿ ಪವನ ಸಾಧಕರಾದ್ರು, ಕೆಲವೊಂದು ದೇಹ ದಂಡನೆ ಮಾಡ್ಕೊಳ್ತಕ್ಕಂಥವ್ರು, ಪವನಮನ ಗಾಳಿಯನ್ನ ಸ್ವೀಕರಿಸ್ತಕ್ಕಂಥವ್ರು, ಗಾಳಿಯೊಳಗ ಹವೆಯೊಳಗ ಹಾರಾಡಕ ಇಚ್ಛೆ ಪಡ್ತಕ್ಕಂಥವ್ರು, ಇಂಥ ಯೋಗವನ್ನ ಅರಿತಂಥವ್ರು. ಅವರು ಏನಾದ್ರು ಅಂದ್ರೆ ಮುಂದೆ ಹದ್ದು ಕಾಗಿಗಳಿಗೇನು ಕಡಿಮೆ ಇಲ್ಲ. ಜಲ ಸಾಧಕರು ಕೆಲವು ಮಂದಿ ನೀರೊಳಗೆ ಹೋಗಿ ಮಾಡ್ತಾರ, ಜಲಕ್ರೀಡೆ ಮಾಡ್ತಾರ, ಹಲವಾರು ತಿಂಗಳೊಳಗೆ ನೀರೊಳಗೆ ಇರ್ತಾರ. ಅವ್ರು ಯಾರು ಅಲ್ಲಮರ ದೃಷ್ಟಿಯೊಳಗ ಅಂತಂದ್ರ ಅವ್ರು ಕಪ್ಪೆ ಮತ್ತು ಮೀನಿನ ಇರ್ತಾರ. ಅವ್ರ ಅನುಭೂತಿ ಅಭಿವ್ಯಕ್ತಿ ಅಂತಕ್ಕಂಥದ್ದು ಇರುವುದಿಲ್ಲ ಅಂತಕ್ಕಂಥದ್ದು. ಅನ್ನ ಸಾಧಕರೆಲ್ಲ ಭೂತ ಪ್ರಾಣಿಗಳವರು, ಅಂದ್ರ ಕೆಲವರು ಆಹಾರ ಬಿಟ್ಟು ಒಟ್ಟ ನಿರಂತರವಾಗಿ ಊಟನೂ ಮಾಡ್ತಾರ, ಕೆಲವೊಂದು ಉಪವಾಸ ಬಿಡ್ತಾರ, ಕೆಲವೊಂದು ಅನ್ನ ಈಗ ಉಣಬೇಕು ಇಷ್ಟು ಉಣಬೇಕು ಅದಕ್ಕೆ ಸ್ಪರ್ಧೆಗೆ ಬಿದ್ದು ಕೆಲವೊಂದು ಊಟ ಮಾಡ್ತಾರ. ಅಂದ್ರೆ ಕೂಳುಬಕ್ಕರಾಗಿ ಆಹಾರ ಇಷ್ಟು ಹೋಳಿಗೆ ತಿನ್ಬೇಕು ಇಷ್ಟು ತಿನ್ಬೇಕು ಅಂತಕ್ಕಂಥವ್ರು ಅನ್ನ ಸಾಧಕರು ಭೂತ ಪ್ರಾಣಿಗಳಾದ್ರು. ಬಸವಣ್ಣ ಅಂತಕ್ಕಂಥ ಸದ್ಗುರು ಯಾದ ಅಂದ್ರೆ ಪಂಚೇಂದ್ರಿಯಗಳ ಚಪಲ ಮತ್ತು ಅವುಗಳ ನಿಗ್ರಹ ಎರಡನ್ನೂ ತಪ್ಪು ಅಂತ ಬಸವಣ್ಣ ಅಂತ. ಅಂದ್ರೆ ಚಪಲನೂ ತಪ್ಪ, ಅದ್ರ ನಿಗ್ರಹನೂ ತಪ್ಪ. ಇಂದ್ರಿಯ ನಿಗ್ರಹಿಸಿದ್ರೆ ಹೊಂದೋ ಗುಣದೋಷ ಅಂತ ಬಸವಣ್ಣ ಹೆಂಗ ಹೇಳ್ತಾನ, ಹಂಗ ಬಸವಣ್ಣ ತಾನು ಸದ್ಗುರುನಾದ, ತಾನೇ ನಿಜವಾದ ಗುರು ನನಗೆ ಆದ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಅಲ್ಲಮರು ಹೇಳ್ತಾರ. ಅದಕ್ಕೆ ಬಹಳ ಕೊನೆಗೆ ಆತನ ವಿಚಾರವನ್ನ ಹೇಳ್ತಾ ಶರಣರ ಘನ ಸರ್ವಾಂಗಲಿಂಗದಲ್ಲಿ ಕಂಡು ಪರಮ ಸುಖಿಯಾದ ಅಲ್ಲಮರ ಕಾರ್ಯ ಬಹುಶಃ ಈ ಒಂದು ಕಲ್ಯಾಣ ಪರಿಸರಕ್ಕ, ಒಂದು ಕಲ್ಯಾಣ ಕ್ರಾಂತಿಯ ಒಂದು ಜಿಜ್ಞಾಸೆ ಅಥವಾ ಒಂದು ಕ್ಷಿಪ್ರ ಕ್ರಾಂತಿ, ಬದಲಾವಣೆ, ಹೋರಾಟ ಅಥವಾ ರಕ್ತ ಕ್ರಾಂತಿಗೆ ಅನಗತ್ಯವಾಗಿ ಬೇರೆ ಬೇರೆ ನಾವು ಇವತ್ತು ಎಷ್ಟೋ ಸಲ ನಮ್ಮ ಇತಿಹಾಸಕಾರರ ಜೊತೆಗೆ ನಾವು ಚರ್ಚೆ ಮಾಡ್ಬೇಕಾದ್ರೆ ಅಥವಾ ನಮ್ಮ ಸಂಶೋಧಕರ ಜೊತೆಗೆ ಚರ್ಚೆ ಮಾಡ್ಬೇಕಾದ್ರೆ ನೇರವಾಗಿ ತಂದು ಇದು ವರ್ಣ ಸಂಕರ, ಬ್ರಾಹ್ಮಣ ಹುಡುಗನ ಅಂತಂದು, ಇಲ್ಲಿ ಬ್ರಾಹ್ಮಣ ಹುಡುಗಿಯನ್ನು ತಂದು ಒಬ್ಬ ದಲಿತ ಚಮ್ಮಾರನ ಮಗನಿಗೆ ಮದುವೆ ಮಾಡಿದ್ರು. ಹಿಂಗಾಗಿ ಅಲ್ಲಿ ಅವರ ಸೋತ ಅಥವಾ ಆ ಒಂದು ವಿಷಯದೊಳಗ ಸೋತ ಅಂತಕ್ಕಂಥ ವಿಚಾರ ಅಂದ್ರ ಎಷ್ಟು ನಾವು ವಿಚಾರ ಮಾಡಿವಿ ಅಂತಂದ್ರ ಬಹುಶಃ ಈ ಒಂದು ನೆಪ ಸಣ್ಣ ಪಿಳ್ಳೆನೆವ ಇದು ಎಷ್ಟು ತಪ್ಪು ಅಂತಂದ್ರ ಹರಳಯ್ಯನ ಮಗ ಶೀಲವಂತನೂ ಲಿಂಗಧಾರಿಯಾಗಿದ್ದ ಮತ್ತು ಮಧುವರಸರ ಮಗಳು ಲಾವಣ್ಯಳು ಕೂಡ ಲಿಂಗಧಾರಿಯಾಗಿದ್ದಳು. ಇದು ವರ್ಣಸಂಕರ ಆಗಕ್ಕೆ ಸಾಧ್ಯ ಇಲ್ಲ. ಇದೊಂದು ನೆಪವನ್ನ ಒಡ್ಡಿ ಅಲ್ಲಿರ್ತಕ್ಕಂಥ ಚಾಲುಕ್ಯರ, ಕಳಚೂರ್ಯರ ಮತ್ತು ಯಾದವರ ಆಂತರಿಕ ಕಲಹಗಳನ್ನ, ವಿಶೇಷವಾಗಿ ಚಾಲುಕ್ಯರ ಮತ್ತು ಕಳಚೂರ್ಯರ ಒಂದು ಆಂತರಿಕ ಕಲಹವನ್ನ ಒಂದು ಬಳುವಳಿ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಶೈವ ಬ್ರಾಹ್ಮಣರು ಅವರೆಲ್ಲರೂ ಕೂಡ್ಕೊಂಡು
ಈ ವೈಷ್ಣವರನ್ನ ಹಣಿಬೇಕು ಅಂತಕ್ಕಂಥದ್ದು. ನೋಡ್ರಿ, ಇತಿಹಾಸ ಒಳಗ ಮರೆಮಾಚಿದಂತ ನಮ್ಮ ಕೊಂಡೆ ಮಂಚಣ್ಣನ ಅನಗತ್ಯವಾಗಿ ಆ ಗುಪ್ತಚರ ಮಂಚಣ್ಣ, ಆತನ ಹೆಂಡತಿ ಲಕ್ಷ್ಮವ್ವ ಅಂತಕ್ಕಂಥ ಅಡಿಗೆ ಮಾಡ್ತಿರ್ತಾಳ. ಅವ ಮಧುವರಸ, ಮಾಧವ ಬ್ರಾಹ್ಮಣ, ಇವರೆಲ್ಲರ ಮಾಧವ ಬ್ರಾಹ್ಮಣರ ಒಂದು ಬಸವ ಭಕ್ತಿಗೆ, ಬಸವನ ಚಿಂತನೆಗೆ ಒಳಗಾದಾಗ ಎಲ್ಲರೂ ಕೂಡ್ಕೊಂಡು ಇದನ್ನ ಹಿಂಗಾದ್ರೆ ನಮ್ಮ ವ್ಯವಸ್ಥೆ, ವೈದಿಕ ವ್ಯವಸ್ಥೆ ಹಾಳಾಕತಿ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರು ಈ ವೈದಿಕರ ವ್ಯವಸ್ಥೆಯನ್ನ ವೈಷ್ಣವರೇ ಹಾಳು ಮಾಡಿದ್ರು. ಕೊಂಡೆ ಮಂಚಣ್ಣ ಹಾಳು ಮಾಡಿದ, ಗುಪ್ತಚರ ಮಂಚಣ್ಣ, ಆಪ್ತಚರ ಮಂಚಣ್ಣ, ಬಸವಣ್ಣನಿಗೆ ಬಿಜ್ಜಳನಿಗೆ ಒಬ್ಬ ಕೊಂಡಿ ಆದಂತ ಬಸವಣ್ಣ, ಆತನ ಮೇಲೆ ಹೊರ ಹಾಕ್ತಾರ. ಅಂದ್ರೆ ಕಲ್ಯಾಣಕ್ಕೆಂಬುದು ಕಟುಕರ ಕೇರಿ ಆಯ್ತು. ಅದನ್ನ ಬಹಳ ಚಂದ ಹೇಳ್ತಾರೆ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ. ಬಸವಣ್ಣ ಬಹಳ ನೋವಿನಿಂದ ಆ ಮಾತನ್ನು ಹೇಳ್ತಾರ. ಅದಕ್ಕೆ ಅವರು ಶರಣರ ಘನವೇ ಸರ್ವಾಂಗಲಿಂಗ ಅಂತಕ್ಕಂಥ ಅವರನ್ನ ಕಂಡು ನಾನು ಪರಮ ಸುಖಿಯಾದೆ ಅಂತಾನ. ಎನ್ನ ತನುವೇ ಚೆನ್ನ ಬಸವಣ್ಣನಯ್ಯ, ಎನ್ನ ಮನವೇ ಮಡಿವಾಳನಯ್ಯ, ಎನ್ನ ಪ್ರಾಣವೇ ಸಂಗನ ಬಸವಣ್ಣನಯ್ಯ, ಗುಹೇಶ್ವರ ನಿಮ್ಮ ಶರಣರ ಘನವನ್ನು ಎನ್ನ ಸರ್ವಾಂಗದಲ್ಲಿ ಕಂಡು ಪರಮ ಸುಖಿಯಾದೆನು. ನಾನು ಚೆನ್ನ ಬಸವಣ್ಣನಿಂದ ತನು ಕಂಡೆ, ಮನ ಕಂಡೆ, ನನ್ನ ಪ್ರಾಣ ಸಂಗನ ಬಸವಣ್ಣನ ಬಗ್ಗೆ ಬಹುಶಃ ಅಲ್ಲಮರು ಹೇಳ್ತಕ್ಕಂಥ ವಿಚಾರ ಒಂದು ವಚನದಾಗ ಅಂತ ಹೇಳ್ತಾರ, ನನ್ನನ್ನು ಬಸವಣ್ಣನಾಗಿ ಮಾಡಿದೆ, ಅಲ್ಲಮನನೇಕಿ ಮಾಡಿದೆ ಅಂತ ಹೇಳ್ತಾರೆ. ದೇವನಾಗಬಹುದಲ್ಲದೆ ಬಸವನಾಗಲು ಬಾರದ ಅಂತಕ್ಕಂಥದ್ದು. ಯಾಕೆ ಬಸವಣ್ಣ ದೇವರಾದ, ಯಾಕೆ ಬಸವಣ್ಣ ಅಲ್ಲಮರ ದೃಷ್ಟಿಯೊಳಗ ಹೆಚ್ಚಿಗೆ ಹೋದ ಅಂತಕ್ಕಂಥ ವಿಚಾರವನ್ನ ನೋಡಿದಾಗ ಅದು ಬಸವಣ್ಣ ಪರಿಪೂರ್ಣ ಜ್ಞಾನ, ಸಮಷ್ಟಿ ಜ್ಞಾನ, ಸಮಗ್ರವಾಗಿ ಜಗತ್ತನ್ನ ಪ್ರೀತಿ ಮಾಡಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಎಲ್ಲ ಹಕ್ಕುಗಳನ್ನ ನನ್ನ ಆಧ್ಯಾತ್ಮಿಕ ಚೈತನ್ಯ ತಾನು ಕಂಡಂತ ಹಂಚಿಕೊಳ್ಳೋದು, ಅದಕ್ಕೆ ಅನುಭವ ಅಂತಕ್ಕಂಥದ್ದು. ಇವತ್ತು ನಾವು ಅರಿಸ್ಟಾಟಲ್ ಮತ್ತು ಪ್ಲೂಟೋ ಮತ್ತು ಸಾಕ್ರೆಟಿಸ್ರ ಚಿಂತನೆಗಳನ್ನು ನೋಡಿದಾಗ ಅಲ್ಲಿ ಅಕಾಡೆಮಿಯಾ, ಟೀಮ್ ಆಫ್ ಅಕಾಡೆಮಿಯಾ ಅಂತಾರೆ. ಇಟ್ಸ್ ದ ಪೀಪಲ್ಸ್, ಹೈ ಇಂಟೆಲೆಕ್ಚುಯಲ್ ಪೀಪಲ್ ವರ್ ಗ್ಯಾದರಿಂಗ್ ದೇರ್. ಕೇವಲ ಒಂದು ಬೌದ್ಧಿಕ, ಒಂದು ಇಂಟೆಲೆಕ್ಚುಯಲ್ ಪೀಪಲ್, ಬಹಳ ಜಾಣರು, ವಿದ್ವಾಂಸರು, ಸಂಶೋಧಕರು, ಚಿಂತಕರು ಮಾತ್ರ ಅಲ್ಲಿ ಬರ್ತಿದ್ರು. ಆದ್ರೆ ಅಲ್ಲಮನ ಅನುಭವ ಮಂಟಪಕ್ಕೆ, ಅದಕ್ಕೆ ಅನುಭವ ಮಂಟಪಕ್ಕೆ ಅಧ್ಯಕ್ಷನು ಕೂಡ ಅಲ್ಲಮನನ್ನ ಮಾಡ್ತಾರ. ಅದು ಎಷ್ಟೊಂದು ಅರ್ಥಪೂರ್ಣವಾಗಿತ್ತಂದ್ರೆ ಅನುಭವ ಮಂಟಪ ವಾಸ್ ಎ ಆರ್ಕಿಟೆಕ್ಟ್, ಇಟ್ ವಾಸ್ ಅನ್ ಆರ್ಕಿಟೆಕ್ಟಲ್ ಸ್ಟ್ರಕ್ಚರ್ ಫಾರ್ ದ ಹೋಲ್ ಪಾರ್ಲಿಮೆಂಟ್ ಸಿಸ್ಟಮ್ ಅಂತಕ್ಕಂಥ. ಇಡೀ ಜಗತ್ತು ಇವತ್ತು ಅನುಭವ ಮಂಟಪ ಕಡೆ ನೋಡ್ತಾರ. ಅದಕ್ಕೆ ನಾವು ಮತ್ತ ಬೇರೊಂದು ಕುರು ಹಿಡಿದು ಅರಿಯಲೈತ ಕೈಯ ಬಹಳ ಚಂದ ಹೇಳ್ತಾರ. ಕಾಯವೇ ಸಕಲ, ಪ್ರಾಣವೇ ಸಕಲ ನಿಷ್ಫಲ, ಭಾವವೇ ನಿಷ್ಕಲ ಲಿಂಗವಾಗಿದ್ದು ಮತ್ತೆ ಬೇರೆ ಆಯತ ಸ್ವಾಯತ ಸನ್ನಿಹಿತರೆಂಬುದು ಇಲ್ಲ ನೋಡ. ಶಿವಶಕ್ತಿ ಸಂಬಂಧವೇ ದೇಹಗಳಾಗಿದ್ದ ಬಳಿಕ ಗುಹೇಶ್ವರ ಲಿಂಗದಲ್ಲಿ ಬೇರೊಂದು ಕುರುವ ಹಿಡಿದು ಅರಿಯಲೆತ್ತ ಕೈಯ. ಬಹಳ ಅರ್ಥಪೂರ್ಣವಾದ ಈ ನಮ್ಮ ಇಡೀ ಕಾಯದೊಳಗೆ ಇರ್ತಕ್ಕಂಥ ಸಕಲ ಜ್ಞಾನ, ಆಮೇಲೆ ಲಿಂಗ ಭಾವ ಎಲ್ಲವೂ ಕೂಡ ಇದ್ದಾಗ ನಾವು ಮತ್ತ ಇನ್ನೊಂದು ಯಾಕೆ ಮಾಡ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಅಲ್ಲಮರು ಹೇಳ್ತಾರ. ಅದಕ್ಕೆ ಅಲ್ಲಮರ ವಿಚಾರದೊಳಗ ನಾವು ಬಹಳಷ್ಟು ಚಿಂತನೆಗಳನ್ನ ನಾವು ನೋಡ್ಕೊಂಡಾಗ ಬಹುಶಃ ಈ ಕಲ್ಯಾಣ ಕ್ರಾಂತಿಗೆ ಒಂದು ಸಮಗ್ರವಾದಂತ ಒಂದು ನಿಚ್ಚಣಿಕೆ ಆದ್ರು, ಒಂದು ದೀವಿಗೆ ಆದ್ರು, ಅಥವಾ ಅವರು ಒಂದು ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟರು. ಅದಕ್ಕೆ ಹೇಳ್ತಾರೆ, ಗಗನಕ್ಕೆ ನಿಚ್ಚಣಿಕೆಯನ್ನು ಇಟ್ಕಿದವರುಂಟೆ, ವಾಯುವಿನ ಸ್ಥಳವನ್ನು ಅರಿದವರುಂಟೆ, ಅಂಬುದಿಯ ಗುಣವನ್ನು ಅಳಿದವರುಂಟೆ, ಲಿಂಗದ ಪ್ರಮಾಣಕ್ಕೆ ಹೇಳಬಹುದೇ, ಚಂದ್ರಮಂಡಲ, ತಾರಾಮಂಡಲ, ಸೂರ್ಯಮಂಡಲ ಇತ್ತಿತ್ತಲಾಯೇ ಪಂಚಮುಖವಾಗಿ ನೊಸಲ ಕಣ್ಣು, ಚತುರ್ಭುಜ ಅನುಮಾತ್ರವೇ ಒಬ್ಬ ಶರಣನಾಗಿ ಗುಹೇಶ್ವರ ಲಿಂಗವ ಘನ ನೆಲೆಯ ಬಲ್ಲಡೆ, ಅಲ್ಲಿಂದತ್ತ ಶರಣು ಅಲ್ಲಮ ಪ್ರಭುದೇವರು ಹೇಳ್ತಕ್ಕಂಥ ಬಹಳ ಚಂದ. ನಾವಿವತ್ತ ಪಂಚಮುಖ ಬ್ರಹ್ಮ ಅಂತೀವಿ ನಾವು, ಅಥವಾ ಚತುರ್ಭುಜ ಅಂತ ಹೇಳ್ತೀವಿ. ಇವೆಲ್ಲ ವ್ಯಾಖ್ಯಾನಗಳನ್ನು ಸೂರ್ಯಮಂಡಲ, ತಾರಾಮಂಡಲ ಏನೇನೋ ಹೇಳ್ತೀವಿ ನಾವು. ಅದರ ಲಿಂಗವನ್ನು ಅರಿಯದ ಪ್ರಮಾಣವನ್ನ ನಾವು ಹೇಳಕ್ ಸಾಧ್ಯವಲ್ಲ. ಅದಕ್ಕೆ ಗುಹೇಶ್ವರನೆಂಬ ಲಿಂಗ ಘನವ ಬಲ್ಲಡೆ, ಆತನೇ ಗುಹೇಶ್ವರ. ನಾವು ನಿಚ್ಚಣಿಕೆ ಆಕಾಶಕ್ಕೆ ಹತ್ತಕ್ ಆಗಂಗಿಲ್ಲ, ವಾಯು ಎಲ್ಲಿತ್ತಂತ ಹುಡುಕಾಡಕ್ ಆಗಂಗಿಲ್ಲ, ತಾರಾಮಂಡಲ ಸೂರ್ಯಮಂಡಲ ಹಿಂಗೈತಿ ಅಂತ ಹೇಳಕ್ ಆಗಂಗಿಲ್ಲ. ಪಂಚಮುಖವಾಗಿ ನಾವು ನೊಸಲ ಕಣ್ಣು, ಚತುರ್ಭುಜ ಇವೆಲ್ಲ ಸೃಷ್ಟಿಕರ್ತ ಅಂತ ಹೇಳ್ತೀವಲ್ಲ, ಇವೆಲ್ಲವೂ ಎದ್ರೊಳಗೆ ಕಾಣ್ತೀವಿ. ಅಂದ್ರ ಒಬ್ಬ ಶರಣ ತಾನು ಪರಿಪೂರ್ಣವಾದ ಪ್ರಾತಿನಿಧಿಕ ಮೌಲ್ಯಗಳನ್ನ ಹೊತ್ತುಕೊಂಡು ಬದುಕಿ ಇನ್ನೊಬ್ಬರಿಗೆ ಮಾದರಿ ಯಾಕಂದ್ರ ಆತ ಅಲ್ಲಮ ಅಂತಕ್ಕಂಥದ್ದು, ಆತ ಬಸವಣ್ಣ, ಆತ ಚಿಂತನೆ, ಆತನೇ ಶರಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಸಂಗನ ಬಸವ ಎನಗೆಯೂ ಗುರು ನಿನಗೆಯೂ ಗುರು ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ. ಬಹಳ ಚಂದ ಹೇಳ್ತಾರ. ಈ ಜಗದ ಅರಿವನ್ನ ಕೊಟ್ಟಂತವ, ಅದು ಆ ಅರಿವಿನ ವ್ಯಾಖ್ಯಾನವನ್ನ ವಿಸ್ತಾರ ಮಾಡಿದವರು ಅಲ್ಲಮರ. ನನ್ನ ದೃಷ್ಟಿಯೊಳಗ ಅರಿವರ ಆಚಾರವನ್ನ, ಅನುಭವವನ್ನ, ಅಭಿವ್ಯಕ್ತಿಯನ್ನ ವಿಸ್ತಾರ ಮಾಡಿದವರು ಅಲ್ಲಮರು. ಆದ್ರ ಆ ಚಿಂತನೆಯನ್ನ, ಆ ಹುಟ್ಟಾಕಿದಂತ ಬಸವಣ್ಣನ ಚಿಂತನೆಯನ್ನ, ಹುಟ್ಟಾಕಿದಂತ ಚಿಂತನೆಯನ್ನ ನಾವು ಯಾರಾದ್ರೂ ಕೊಟ್ಟಿದ್ರ ಅದು ಅಲ್ಲಮರು ಕೊಟ್ಟರು. ಒಂದು ಇಡೀ ಬದುಕಿಗೆ ಇವತ್ತ ವೈಜ್ಞಾನಿಕವಾಗಿ, ಇವತ್ತ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸಬಲತೆಯನ್ನ ನೊಂದವರು, ಆ ತಳಗ ಬಿದ್ದವರು, ಅವರೆಲ್ಲರನ್ನ ಅಪ್ಪಿಕೊಂಡು ಇದು ಬಸವಣ್ಣ ಇದು ಹೇಳೋಣ, ನೀವ್ ಹಿಂಗ್ ಬದುಕ್ರಿ,
ಅಂತಕ್ಕಂಥ ಚಿಂತನೆ ಒಳಗ ಅಲ್ಲಿ ಇರ್ತಕ್ಕಂಥ ಎಲ್ರು ಎಷ್ಟು ಜನ ದೇಹಿ ಬಹಳ ಅರ್ಥಪೂರ್ಣವಾಗಿ ಹೇಳ್ಬೇಕಂದ್ರೆ ಅಲ್ಲಿ ಕುಂಡದೊಳಗಿರ್ತಕ್ಕಂಥ 12 ವರ್ಷಗಳಿಂದ ಇದ್ದಂತ ಮರುಳು ಶಂಕರನನ್ನ ಪರಿಚಯ ಮಾಡಿದ್ರು. ಸಿದ್ದರಾಮನ ಕರ್ಕೊಂಡ್ ಬಂದ್ರು. ನೀನ್ ಸಿದ್ದರಾಮ ಅಲ್ಲ ವಡ್ರಾಮ ಅಂತಕ್ಕಂಥದ್ದು. ಸಿದ್ದರಾಮನ ಹೇಳ್ತಾನೆ, ಅಂದು ನೀವು ಬಂದು ಬೈದ್ರಿ ಹೊಡಿದ್ರಿ ಬೈದ್ ಹೇಳಿದ್ರೆ ನನಗೆ ಬಸವಣ್ಣ ನಾನು ಬರ್ಲಿಲ್ಲ, ಇಂದು ಮತ್ತೆ ಬಂದೆ ಅಲ್ಲಮರ ಮೂಲಕ ನಿಮ್ಮ ಜ್ಞಾನವನ್ನರಿಯನು. ಬಹಳ ಚಂದ. ಅಂದ್ರೆ ನಾವು ಬಸವಣ್ಣನನ್ನ ಅಲ್ಲಮ ಎಲ್ಲೂ ಬಿಟ್ಕೊಡ್ಲಿಲ್ಲ, ಸಿದ್ದರಾಮರು ಎಲ್ಲೂ ಬಿಟ್ಕೊಡ್ಲಿಲ್ಲ ಅವರು. ಅದಕ್ಕೆ ಈ ಒಂದು ಕಾರಣಗಳನ್ನು ನೋಡಿದಾಗ ನನಗೆ ಅನಿಸ್ತತಿ ಅಲ್ಲಮ ಬಹಳ ದೊಡ್ಡ ಸಾರ್ವಕಾಲಿಕ ಚಿಂತಕ, ಸಾರ್ವಕಾಲಿಕ ಒಂದು ಚಿಂತನೆಯನ್ನ ನಮಗೆ ಕೊಟ್ಟು ಹೋದ. ಅದ್ರ ನೋವಿನ ಸಂಗತಿ ಅಂದ್ರೆ ನಾವು ಇವತ್ತು ಅಲ್ಲಮನ ವಚನಗಳನ್ನ ಅನುಪಮಿಸ್ತೀವಿ, ಆನಂದಿಸ್ತೀವಿ, ಅದ್ರ ಅವುಗಳ ಆಳಕ್ಕೆ ಹೊಕ್ಕು ನೋಡ್ತಕ್ಕಂಥ ಕಾರ್ಯವನ್ನ ನಾವು ಮಾಡೋದು. ಬಹಳ ದೊಡ್ಡ ವಚನಕಾರನ ವಚನ ನೋಡಿದ ಅವ್ರು ಹೇಳ್ತಾರ, ಅರವಿನ ಪುತ್ಥಳಿಗೆ, ಅದೊಂದು ಅರ್ಥಪೂರ್ಣವಾದಂತ ವಚನ. ನಾವು ಎಲ್ಲೆಲ್ಲಿಯೂ ಕೂಡ ಹುಡುಕಲಾರದಂತ ಪ್ರತಿಮೆಗಳನ್ನ ಬೆಡಗುಗಳನ್ನ ಅಲ್ಲಮರು ತನ್ನ ವಚನದೊಳಗೆ, ಅರಗಿನ ಪುತ್ಥಳಿಗೆ ಉರಿಯ ಕೊಂಡೊಡೆ ಉದಕ ಬಾಯಾರಿ ಬಳಲಿತ್ತು ನೋಡ. ನೀರಿಗೆ ನೀರಡಿಕೆ ಆಗಿತ್ತು ಅಂತ. ಈ ಅರಗಿನ ಶರೀರ, ಅರಗು ಅಂತಂದ್ರೆ ಈಗಿನ ಕಾಲದಾಗಿಲ್ಲ, ಮೊದಲಿನ ಕಾಲದಾಗ ಬಂಗಾರ ಮಾಡ್ಬೇಕಾದ್ರೆ ಒಳಗೆ ಹಾಕಿ ಅರಗ್ ಅಂತ ಹಾಕ್ತಿದ್ರು, ಬ್ಲ್ಯಾಕ್ ಗೋಲ್ಡ್ ಅಂತಕ್ಕಂಥದ್ದು ಅರಗಿನ ಪುತ್ಥಳಿ. ಈ ಶರೀರ ಅಂತಕ್ಕಂಥ ಸುಟ್ಟು ಹೋಗ್ತಕ್ಕಂಥದ್ದು ಪುತ್ಥಳಿ. ಇದಕ್ಕೆ ಉರಿಯ ಕೊಂಡಡೆ, ಉರಿ ಅಂತಂದ್ರೆ ಯಾವ್ದು? ಕಾಮ, ಕ್ರೋಧ, ಮೋಹ, ಲೋಭ, ಮದಮತ್ಸರಗಳು. ಈ ಉರಿಯ ಕೊಂಡಡೆ ಉದಕ ಬಾಯಾರಿ ಬಳಲಿತ್ತು ನೋಡ. ಒಳಗಿನ ಮನಸ್ಸು ಅಂತಕ್ಕಂಥದ್ದು ನೀರಡಿಸಿತ್ತು. ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನಸ್ಸು ಅಂತಕ್ಕಂಥ ಹರಿತಾಡತಕ್ಕಂಥದ್ದು ನೀರು. ಎಂತ ಒಳ್ಳೆಯ ಸಂಕೇತ. ಅಗೇಂಬೋ ಭಾವಿ ಅಗೇಂಬೋ. ನಾವು ಅಗಿರಿ, ಹಡ್ರಿ, ಪೂಜಾ ಮಾಡ್ರಿ, ಪುನಸ್ಕಾರ ಮಾಡ್ರಿ, ಶಾಂತಿ ಮಾಡ್ರಿ. ಅಗೇಂಬೋ ಭಾವಿ ಅಗೇಂಬೋ, ಅಗೆದಾತ ಸತ್ತ ಬತ್ತಿತ್ತು ಬಾವಿ. ಬಹಳ ಚಂದ ಹೇಳ್ತಾನ ಅದು. ಅಗೆದಾತ ಸತ್ತ ಬತ್ತಿತ್ತು ಬಾವಿ. ಇದು 3 ಲೋಕ ಒಂದು ಆಚರಣೆಗೆ ಒಳಪಟ್ಟಂತ ಕಂದಾಚರಣೆಗಳನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿ, ಇದು ಚೈತನ್ಯ ನಿನ್ನೊಳಗ. ಅದಕ್ಕೆ ಕೊನೆಗೆ ಒಂದು ಬಹಳ ಸುಂದರವಾದಂತ ವಿಚಾರಗಳನ್ನು ಹೇಳ್ತಾರ ಅಲ್ಲಮರು. ಅದು ಬಯಲನೆ ಬಿತ್ತಿ, ಬಯಲನೆ ಬೆಳೆದು, ಬಯಲಾಗಿ ಬಯಲಾದೆ ಕಾರಣ, ನಾನು ಬಯಲು ನೀನು ಬಯಲು, ನಾನು ನಿಮ್ಮ ಪೂಜಿಸಿದ ಕಾರಣ ನಾನು ಬಯಲಾದೆ ಅಂತಕ್ಕಂಥ ಚಿಂತನೆಯನ್ನ ಕೊನೆಗೆ ಅವರು ರಬಕವಿ ಚಿಮ್ಮಡದೊಳಗ ಬಳದನ ಇದ್ರು, ರಬಕವಿ ಬನಟ್ಟಿ ತೀರದೊಳಗ ಅವ್ರು ಊಟ ಮಾಡಿದಂತ ತಟ್ಟೆ ಅವರ ಆವುಗಿಗಳದಾವು, ಬಿಟ್ಟು ಹೋದಂತ ಕೆಲವು ಜನರು ಹೇಳ್ತಕ್ಕಂಥ ಮೌಖಿಕ ಹೇಳಿಕೆಗಳನ್ನ ಹೇಳ್ತೀನಿ. ಹಿಂಗಾಗಿ ಅಲ್ಲಮರು ಎಲ್ಲಿ ಹೋದ್ರು, ಶ್ರೀಶೈಲಕ್ಕೆ ಹೋದ್ರು ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಾರ. ಅಲ್ಲಮರು ಕದಳಿಗೆ ಐಕ್ಯ ಆದರು ಅಂತಕ್ಕಂಥದ್ದು. ತನುವೆಂಬುದು ಕದಳಿ, ಮನವೆಂಬುದು ಕದಳಿ, ಇವು ಎಲ್ಲವೂ ಕೂಡ ನಿಷ್ಪತ್ತಿಯ ಒಂದು ಉತ್ಪಾದನೆಯನ್ನ, ನಿಷ್ಪತ್ತಿಯ ಭಾವಗಳನ್ನ ಕಟ್ಟಿಕೊಟ್ಟು ಅವುಗಳಿಗೆ ಸರಿಯಾದ ವ್ಯಾಖ್ಯಾನವನ್ನು ಕೊಟ್ಟವರು ಅಲ್ಲಮರು ಅಂತಕ್ಕಂಥ ವಿಚಾರವನ್ನ ನಾನು ಹೇಳ್ತಾ, ನನ್ನ ಸಮಯ ಹೆಚ್ಚಿಗೆ ಆಗಿತ್ತಂದ್ರೆ ತಮ್ಮೆಲ್ಲರಿಗೆ ಕ್ಷಮೆ ಕೋರಿ, ತಮಗೇನಾದ್ರೂ ಇದರ ಬಗ್ಗೆ ಈ ವಚನಗಳಲ್ಲಿ ಅಲ್ಲಮನ ಅರಿವು ಅದು ಅರಿವಿನ ದೀವಿಗೆ ಅಲ್ಲಮ ಅಂತಕ್ಕಂಥ ವಿಚಾರವನ್ನ ಇವತ್ತು ನಾವು ಎಲ್ಲವನ್ನು ತಿಳ್ಕೊಳಕ್ ಆಕತಿ. ಅಲ್ಲಮನ ವಚನಗಳನ್ನ ಹಿಡ್ಕೊಳಕ್ ಆಗಂಗಿಲ್ಲ, ಅಲ್ಲಮನ ಚಿಂತನೆಗಳನ್ನ ಹಿಡ್ಕೊಳಕ್ ಆಗಂಗಿಲ್ಲ. ಆ ಎಲ್ಲವುಗಳನ್ನ ತಮ್ಮ ಶ್ರೀಪಾದಕ್ಕೆ ಅರ್ಪಿಸಿ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಸರ್. ಅರಿವಿನ ದೀವಿಗೆ ಅಲ್ಲಮರ ಬಗ್ಗೆ ಅತ್ಯದ್ಭುತವಾಗಿ ಮೌಲಿಕವಾದ ಅರ್ಥಪೂರ್ಣವಾದ ಒಂದು ಆಳವಾದ ಚಿಂತನೆಯ ಮೂಲಕ ಕಟ್ಟಿಕೊಟ್ಟಿದೆ ಸರ್. ನಿಜವಾಗ್ಲೂ ಅಲ್ಲಮನನ್ನ ಅರಿಯುವುದು ಅಷ್ಟು ಸರಳ ಅಲ್ಲ, ಆದ್ರೆ ತಮ್ಮ ಸರಳವಾದಂತ ಒಂದು ಭಾಷೆಯಲ್ಲಿ ಅತ್ಯುತ್ತಮವಾಗಿ ಮಂಡಿಸಿದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಮಗೆ ಡಾಕ್ಟರ್ ಪಟ್ಟಣ ಸರ್ ಅಂದ್ರೆ ಒಂದು ಆಪತ್ ಬಾಂಧವರು. ಇವತ್ತು ಬೇರೆಯವರ ಉಪನ್ಯಾಸ ಇತ್ತು, ಆದಾಗ್ಯೂ ಒಂದು ಅಂತ ವೇಳೆಯಲ್ಲಿ ಆ ಉಪನ್ಯಾಸಕರು ಬರದೇ ಇರುವಂತ ವೇಳೆಯಲ್ಲಿ ನಮಗೆ ಆಪತ್ ಬಾಂಧವರು ಸದಾ ಆಳವಾದ ಜ್ಞಾನದ ಮೂಲಕವಾಗಿ ನಮಗೆ ಎಲ್ಲ ವಿಷಯಗಳನ್ನ ಉಣಬಡಿಸ್ತಾ ಇದ್ದಾರೆ. ತಮಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣವ್ರು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್, ಪ್ಲೀಸ್. ಬಸವ ತತ್ವ ಪರಿಪಾಲಕ, ಬಸವ ತತ್ವ ಚಿಂತಕ, ಬಸವ ತತ್ವ ಆರಾಧಕ, ಬಸವ ತತ್ವ ಪರಿಚಾರಕರಾದ ವಿಜ್ಞಾನಿಗಳು ಆದ ಹಗಲಿರುಳು ಬಸವ ತಂದೆಯ ಸ್ಮರಣೆಯಲ್ಲಿಯೇ ಕಳೆಯುವ ಅಪರೂಪದ ಜ್ಞಾನಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಇದುವರೆಗೂ ತಮ್ಮ ಅತ್ಯಂತ ಆಳವಾದ ತಲಸ್ಪರ್ಶಿಯಾದ ಅಧ್ಯಯನದ ಮೂಲಕ ಅಪರೂಪದ ಮಾತುಗಳನ್ನ ಈ ಒಂದು ಚಿಂತನೆಯಲ್ಲಿ ಕೊಟ್ಟಿದ್ದಾರೆ. ನಾವು ಅಲ್ಲಮರನ್ನ ಯಾವ ರೀತಿ ನೋಡ್ಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು,
ಇಷ್ಟು ದಿನ ಯಾವ ರೀತಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಅಲ್ಲಿ ನಡೆದು ಹೋದ ತಪ್ಪುಗಳೇನು, ಅವಘಡಗಳೇನು, ಹರಿಹರದಿಂದ ಹಿಡಿದು ಚಾಮರಸನ ಪ್ರಭುಲಿಂಗಲಿವರೆಗೂ ಅಲ್ಲಿ ಏನು ಕೆಲವಷ್ಟು ತಪ್ಪುಗಳು ನಡೆದು ಹೋಗ್ಯಾವ, ದಾರಿ ತಪ್ಪುವಂತ ಕೆಲಸ ಏನಾಗ್ಯಾವ ಅವುಗಳ ಕುರಿತು ಮತ್ತು ಎಲ್ಲ ವಚನಗಳ ಕುರಿತು ಮತ್ತು ಬೆಳಗಿನ ವಚನಗಳ ಕುರಿತು ಮತ್ತು ಆಗಬೇಕಾದಂತ ಕೆಲಸಗಳೇನು ಎಲ್ಲದರ ಕುರಿತು ಅತ್ಯಂತ ಅಪರೂಪದ ಮಾತುಗಳನ್ನ ಅವರು ಇಲ್ಲಿ ಆನ್ಲೈನ್ ಮೂಲಕ ನಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಇದು ನಮಗೊಂದು ದೊಡ್ಡ ಮಾರ್ಗದರ್ಶನ ಮತ್ತು ನಮ್ಮ ಜೀವನದಲ್ಲಿ ಒಂದು ನೆನಪಿಡಬೇಕಾದಂತ ಒಂದು ದಿನ ಅಂತ ಹೇಳಿ ಅವರ ಒಂದು ಶ್ರಮಕ್ಕೆ ಅವರು ತೆಗೆದುಕೊಂಡಂತ ಆ ಒಂದು ಅಧ್ಯಯನದಲ್ಲಿ ಅವರು ಮುಳುಗಿ ಹೋಗಿರ್ತಕ್ಕಂಥದ್ದನ್ನು ನೋಡಿದಾಗ ನಿಜಕ್ಕೂ ಶಶಿಕಾಂತ್ ಪಟ್ಟಣರು ನಮಗೆ ದೊರೆತಿರುವ ಒಂದು ಬಹಳ ದೊಡ್ಡ ನಿಧಿ ಅಂತ ಹೇಳಿ ನಾನು ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಹೇಳಿ, ಇವತ್ತಿನ ಇದು ಬಹಳ ಯಶಸ್ವಿಯಾದಂತ ಒಂದು ಆನ್ಲೈನ್ ಕಾರ್ಯಕ್ರಮ ಆಯ್ತು ಅಂತ ಹೇಳಿ ಅವರಿಗೆ ಬಹಳಷ್ಟು ಸಾವಿರಾರು ಕೋಟಿ ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಅವಕಾಶಕ್ಕಾಗಿ ಎಲ್ಲ ಸಂಘಟಕರಿಗೆ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಡಾಕ್ಟರ್ ವೀಣಾ ಮೇಡಮ್. ಡಾಕ್ಟರ್ ವೀಣಾ ಮೇಡಮ್. ಸರ್ವರಿಗೂ ಶರಣಾರ್ಥಿಗಳು. ಇವತ್ತು ವಿಷಯ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ರು. ಅಲ್ಲಮನ ಅರಿವನ್ನ ನಿಲುಕುವುದು ಬಹಳ ಕಠಿಣವಾದಂತ ಕೆಲಸ. ಬಸವಣ್ಣ ಬಹಳ ಸರಳವಾಗಿ ನಮ್ಗೆ ಅರ್ಥ ಆಗ್ತಾನೆ. ಅಲ್ಲಮನನ್ನ ಅರ್ಥ ಮಾಡಿಕೊಳ್ಬೇಕಂದ್ರೆ ಆ ನಿಲುವು, ಆ ಬಯಲನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ನಾವು ಮುಟ್ಲಿಕ್ಕೆ ಸಾಧ್ಯ ಏನು ಅಂತ ಅನಿಸ್ತದೆ. ಸರ್ ಬೇರೆದವ್ರ ಉಪನ್ಯಾಸದ ಸಮಯದಲ್ಲಿ ಸ್ವಲ್ಪ ಸಮಯದಲ್ಲೇ ಇಷ್ಟೆಲ್ಲ ವಿಷಯಗಳನ್ನು ಹೇಳಿದ್ರಲ್ಲ, ಅದು ಬಹಳ ಖುಷಿ ಆಯ್ತು. ಮತ್ತೆ ಇವತ್ತು ಯಾವುದೇ ಒಂದು ಶರಣರ ಚರಿತ್ರೆ ಆಗ್ಲಿ, ಅವರ ತತ್ವ ಸಿದ್ಧಾಂತಗಳನ್ನ ಹೆಚ್ಚಿನ ಅವಲಂಬನೆ ಮಾಡ್ಬೇಕಾದದ್ದು ವಚನಗಳ ಆಧಾರದ ಮೇಲೆ. ಇವತ್ತು ಸಾಕಷ್ಟು ವಚನಗಳನ್ನ ಅವರು ಉದಾಹರಣೆಯಾಗಿ ಕೊಟ್ಟರು. ಅವರ ಹುಟ್ಟು, ಬಾಲ್ಯ, ಬೆಳವಣಿಗೆ ಮತ್ತು ಅವರ ತತ್ವ ಸಿದ್ಧಾಂತಗಳನ್ನು ಕುರಿತು ಸಾಕಷ್ಟು ವಿಷಯಗಳನ್ನ ಸರ್ ಮಂಡನೆ ಮಾಡಿದ್ರು. ಇನ್ನೂ ಸಮಯ ಅವರಿಗೆ ಬೇಕಾಗಿತ್ತೇನೋ ಅನ್ನೋಷ್ಟರ ಮಟ್ಟಿಗೆ ವಿಷಯದ ಒಂದು ಸಮಗ್ರತೆ ಅವರಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಕಂಡು ಬರುವಂತಹ ಒಂದು ಸಂಗತಿ. ಅಲ್ಲಮನ ಹುಟ್ಟಿನ ಬಗ್ಗೆ, ಅವನ ಹೆಸರ ಮೇಲೆ ಬಹಳಷ್ಟು ವಾದ ವಿವಾದಗಳು ಹುಟ್ಟುಕೊಂಡಿರೋದನ್ನು ಕೂಡ ಸರ್ ನಮ್ಮ ಗಮನಕ್ಕೆ ತಂದ್ರು. ಅವನು ಮುಸ್ಲಿಂ ಸಂಪ್ರದಾಯ ಅಥವಾ ಈ ನಟುವರ ಸಂಪ್ರದಾಯ, ಹೀಗೆ ಬೇರೆ ಬೇರೆ ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ ಅವನನ್ನು ಗುರುತಿಸುವಂತ ಕೆಲಸವನ್ನು ಇತಿಹಾಸಕಾರರು ಮಾಡಿದ್ರು ಕೂಡ ಇಲ್ಲಿ ಹುಟ್ಟು ಮುಖ್ಯ ಅಲ್ಲ, ಶರಣ ಸಿದ್ಧಾಂತದಲ್ಲಿ ತತ್ವ ಮತ್ತು ಬದುಕು ಮುಖ್ಯ ಅನ್ನೋದನ್ನ ಅಲ್ಲಮನ ಬದುಕು ನಮ್ಗೆ ಅರ್ಥ ಮಾಡಿಕೊಡ್ತದೆ. ಮತ್ತ ಬೆಳಗಿನ ವಚನಗಳನ್ನು ಹೇಳಿದಂತ ಅಲ್ಲಮನನ್ನ ಅವನೊಂದೊಂದು ವಚನಗಳು ಕೂಡ ನಮಗ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕಠಿಣ ಆಗ್ತದೆ. ಇವತ್ತು ನಾವ್ ಏನೆಲ್ಲ ಮಾಡ್ತಾ ಇದ್ದೀವಿ, ಶರಣರ ತತ್ವ ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭವಾದ ಕೆಲಸ ಅಲ್ಲ. ಅದನ್ನ ಈ ವೇದಿಕೆ ಮಾಡ್ತಾ ಇದೆ, ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ಸುಮ್ನೆ ಬಸವಣ್ಣನನ್ನ, ಶರಣರನ್ನ ನಮ್ಮ ಹೆಸರಿಗಾಗಿ ಬೆಳೆಸ್ಕೊಳ್ಳದೆ, ನಮ್ಮ ಪ್ರಚಾರಕ್ಕೆ ಬೆಳೆಸ್ಕೊಳ್ಳದೆ, ಅವರು ಹೇಳಿದಂತ ಸಿದ್ಧಾಂತಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅವುಗಳಿಗೆ ನ್ಯಾಯ ಒದಗಿಸಿದಾಗ ಮಾತ್ರ ಅಲ್ಲಿ ನಾವು ಶರಣರ ವಾರಸುದಾರರು ಅಂತ ಏನ್ ಹೇಳ್ಕೊಂತೀವಿ ಅದಕ್ಕೆ ನ್ಯಾಯ ಬರ್ತದೆ ಅಂತ ಕೆಲಸವನ್ನ ಇವತ್ತು ಶಶಿಕಾಂತ್ ಪಟ್ಟಣ ಅವರು ಬಹಳ ಸಮರ್ಥವಾಗಿ ಮಾಡಿದ್ರು ಅಂತ ನನಗನಿಸ್ತದೆ. ಮತ್ತೆ ಇಂಥ ವಿಷಯಗಳು ಮತ್ತೆ ಮತ್ತೆ ವೇದಿಕೆಯಲ್ಲಿ ಬರುವುದರ ಮೂಲಕ ಶರಣ ತತ್ವಗಳು ಗಟ್ಟಿಯಾಗಿ ಪ್ರಚಾರಗೊಳ್ಳಿ ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಪ್ರೊಫೆಸರ್ ಶಾರದಾ ಮೇಡಮ್. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಇಷ್ಟೊತ್ತಿನವರೆಗೆ ನಿರರ್ಗಳವಾಗಿ ಯಾರ ತೆಕ್ಕೆಗೆಯೂ ಸಿಲುಕದ, ಯಾರ ಅರಿವಿಗೂ ನಿಲುಕದ ಅಲ್ಲಮರನ್ನ ಬಹಳ ಸಮರ್ಥವಾಗಿ ನಮ್ಗ ಅವರ ಒಂದು ಚರಿತ್ರೆಯನ್ನಾಗ್ಲಿ ಅಥವಾ ಅವರ ಒಂದು ವಚನಗಳನ್ನಾಗ್ಲಿ ನಮ್ಮ ಮುಂದೆ ತೆಗೆದು ಇಟ್ರು. ಅಲ್ಲಮನಂಥ ದಾರ್ಶನಿಕ ಇಡೀ ವಿಶ್ವದಲ್ಲಿಯೇ ದೊರೆಯುವುದಿಲ್ಲ. ಅಲ್ಲಮನ ವಚನಗಳು ಕೂಡ ವಿಶ್ವ ಸಾಹಿತ್ಯದಲ್ಲಿ ಅವರಂಥ ವಚನಗಳನ್ನ ನಾವು ಎಲ್ಲೂ ಕಾಣುವುದಿಲ್ಲ. ಸ್ವತಃ ಬಯಲ ಸ್ವರೂಪಿ ವ್ಯೋಮಕಾಯ ಅಲ್ಲಮನನ್ನ ಅರಿಯುವುದು ಬಹಳ ಕಷ್ಟಕರ. ಇಂಥ ಕಷ್ಟಕರ ಬಹಳಷ್ಟು ದಾರ್ಶನಿಕರು ವಿವಿಧ ರೀತಿಯಲ್ಲಿ ಅಲ್ಲಮನನ್ನ ಪರಿಚಯಿಸಿದ್ದಾರೆ. ಆದರೆ ಯಾವುದೂ ಸಂಪೂರ್ಣ ಅಂತ ಇಲ್ಲ. ಅಂತ ಒಂದು ಕ್ಲಿಷ್ಟಕರವಾದಂತಹ ವಿಷಯವನ್ನ ಇವತ್ತು ಶಶಿಕಾಂತ್ ಪಟ್ಟಣ್ ಸರ್ ಅವರು
ತಾವು ಉಪನ್ಯಾಸಕರ ಅನುಪಸ್ಥಿತಿಯಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ಇದನ್ನ ಎಲ್ಲಾ ಅಭ್ಯಾಸ ಮಾಡಿ ಕಟ್ಟಿಕೊಟ್ರು. ಅಲ್ಲಮ ಇನ್ನಿಗೂ ನಿಗೂಢ ನಾವು ಹೇಗೆ ಅವರ ಅಲ್ಲಮರ ವಚನಗಳನ್ನ ನಾವು ನಿರೀಕ್ಷೆ ಮಾಡ್ತಾ ಓದಂತ ನಮ್ಮ ಓದ್ತಾ ಹೋದಂಗ ಮೊದಲ ತಕ್ಷಣಕ್ಕೆ ಒಂದು ಅರ್ಥ ಹೊಳಿತದ. ಆಮೇಲೆ ಸ್ವಲ್ಪ ನಾವು ಆಳಕ್ಕೆ ಇಳಿದು ನೋಡಿದರೆ ಇನ್ನೊಂದು ಅರ್ಥ ನಮ್ಗ ಹೊಳಿತದ. ಅದರ ಆಳಕ್ಕೆ ಇನ್ನೂ ಅನುಭವದ ಒಂದು ಪರಿಪೂರ್ಣತೆಯಲ್ಲಿ ನಾವು ಚಿಂತನೆಗೈದಾಗ ಇನ್ನೊಂದು ಅರ್ಥವನ್ನೇ ಕೊಡ್ತದ. ಇಂಥ ಒಂದು ವೈವಿಧ್ಯಮಯ ಅರ್ಥಗಳನ್ನ ನೀಡುವಂತಹ ವಚನಗಳು, ಬೆಡಗಿನ ವಚನಗಳಾಗ್ಲಿ, ಅಲ್ಲಮರನ್ನ ಎಂಥ ವ್ಯಕ್ತಿಯನ್ನ ಪರಿಚಯಿಸಿ ಸರ್ ಬಹಳಷ್ಟು ಶ್ರಮದ ಕೆಲಸ ಮಾಡಿದ್ರು. ನಾವು ಇಲ್ಲಿವರೆಗೆ ಅವರ ಬಹಳ ಸಂತೋಷ ಆಯ್ತು. ಸರ್ಗೆ ಮತ್ತೊಮ್ಮೆ ಇಂಥ ವೇದಿಕೆಯಲ್ಲಿ ಇಂಥ ವಿಷಯಗಳು, ಅಲ್ಲಮರ ವಿಷಯಗಳು ಎಷ್ಟು ಸಲ ನಾವು ಅಲ್ಲಮರ ಬಗ್ಗೆ ಕೇಳಿದ್ವಿ ಪ್ರತಿ ಸಲ ಕೇಳ್ತಾ ನಮಗ ಹೊಸದೊಂದು ಲೋಕವನ್ನೇ ತೆಗೆದು ಇಡುವಂತ ಒಂದು ಶ್ರಮ ನಾವಿಲ್ಲಿ ಸರ್ ಇದು ಉಪನ್ಯಾಸದ ಹಿಂದೆ ನಾವು ಕಾಣ್ತೀವಿ. ಇಂಥ ಒಂದು ಅವಕಾಶಕ್ಕಾಗಿ ಸರ್ಗೆ ಧನ್ಯವಾದಗಳು. ಹಾಗೂ ಉಪನ್ಯಾಸಕರಾಗಿ, ವೇದಿಕೆಯ ಮುಖ್ಯಸ್ಥರಾಗಿ ತಾವು ಇಂಥ ಕಾರ್ಯವನ್ನು ನಿರ್ವಹಿಸಿದ್ರು. ಇದು ಶಶಿಕಾಂತ್ ಪಟ್ಟಣ್ ಸರೇ ಮಾಡುವಂತ ಕೆಲಸ. ಯಾಕಂದ್ರೆ ಉಳಿದವರಿಗೆ, ಅಲ್ಲಮರಿಗೆ ನ್ಯಾಯ ಒದಗಿಸುವಂತ ಕೆಲಸ ಆಗ್ತಿರ್ಲಿಲ್ಲ ಅನ್ನುವಂತ ನಂದೊಂದು ಅಭಿಪ್ರಾಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಮೇಡಮ್, ಧನ್ಯವಾದಗಳು. ಸಿದ್ದಪ್ಪ ಪಣ್ಣಾರ್ ಸರ್ ಹ್ಯಾಂಡ್ ರೈಸ್ ಮಾಡಿದಿರಿ. ತದನಂತರದಲ್ಲಿ ಮಾಂತೇಶ್ ಜೇವಡಿ ಸರ್. ಸಿದ್ದಪ್ಪ ಪಣ್ಣಾರ್ ಸರ್. ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಹಳ ಸುಂದರವಾದ ಉಪನ್ಯಾಸ. ಎಷ್ಟ ಅಮೂಲ್ಯವಾದಂತ ವಿಚಾರಗಳನ್ನ ಅಲ್ಲಮರ ಕುರಿತು ನಮಗೆ ಎಷ್ಟೋ ಗೊತ್ತಿಲ್ಲಾರ್ದು ವಿಷಯಗಳು ಬಂದು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ರು. ನಾನು ಬಸವರಾಜ ಸಬರದತ್ತ ಅನ್ನುವಂತ ಅವರು ಪ್ರೊಫೆಸರ್ ಗುಲ್ಬರ್ಗಾ ಯೂನಿವರ್ಸಿಟಿಗೆ ಇದ್ರು. ಅವ್ರದೊಂದು ಲೇಖನದೊಳಗ ಈ ತ್ರೇತಾಯುಗ, ಕಲಿಯುಗ, ದ್ವಾಪಾರ ಯುಗ, ಹಿಂಗ ಯುಗದೊಳಗ ಬಡಿದು ಜಂಕಿಸಿ ಹಿಂಗ ಬುದ್ಧಿ ಹೇಳಿದ್ರು ಅಂತ ಅನ್ನೋದನ್ನ ಅವ್ರ ಹೆಂಗ ವರ್ಗೀಕರಿಸಿದ್ರು ಅಂದ್ರ, ಈ ಮನುಷ್ಯನ ಬಾಲ್ಯ, ಯೌವನ ಮತ್ತ ಸಾಂಸಾರಿಕ ಹಾಗೂ ಮುಪ್ಪಿನ ಈ 4 ಹಂತಗಳನ್ನ ವರ್ಗೀಕರಿಸಿ ಬಾಲ್ಯದೊಳಗ ಬಡದ್ ಹೇಳಬೇಕಾಗ್ತದ. ಬಹಳ ಸಣ್ಣವ್ರಿದ್ದಾಗ 5-6 ವರ್ಷದಾಗ ಬೆದರಿಸಿ ಅಲ್ಲಿಂದ ಮುಂದೆ ದೊಡ್ಡವ್ರು ಆದಂಗ ಬೆದರಿಸಿ ಹೇಳ್ಬೇಕಾಗ್ತದ. ಹಿಂಗ ಅವರು ಅಲ್ಲಿಂದ ಯೌವನಕ್ಕೆ ಬಂದಿರ್ತ ಸಂಸಾರಿಕರಾಗಿರ್ತಾರ, ಅವಾಗ ಹಾಗೆ ಇದ್ರಲ್ಲಿ ತಿಳುವಳಿಕೆಯಿಂದ ಹೇಳ್ಬೇಕಾಗ್ತದ. ಅಲ್ಲಿಂದ ಕೈ ಮುಗಿದು ಹೇಳ್ಬೇಕಾಗ್ತದ, ಮುಪ್ಪಾಗಿರ್ತಾರ ಅಂತ ಅನ್ನುವಂತ ವಿಶ್ಲೇಷಣೆ ಕೊಟ್ಟು ಅವ್ರದೊಂದು ಲೇಖನದೊಳಗೆ ಈ ತರ ಬಂದಿತ್ತು. ಬಟ್ ಸರ್ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ರು. ಯುಗಾಂತರದ ಏನ್ ಬದಲಾವಣೆ ಇರ್ತದ ಅದನ್ನ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ರು. ನಾವು ಈ ಒಂದು 10 ಪುಸ್ತಕ ಓದು ಬದ್ದಲ ಇಂಥ ಒಂದು ಉಪನ್ಯಾಸ ಕೇಳೋದ್ರಿಂದ ಸಿಗಬೇಕಾದಂತ ಮಾಹಿತಿ ಸರ್ ಬಲ್ಲಿ ಸಿಕ್ತು. ತುಂಬಾ ಧನ್ಯವಾದಗಳು ಅವರಿಂದ. ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ ಇಂಥ ಉಪನ್ಯಾಸಗಳ ಮ್ಯಾಲಿನ ಮೇಲೆ ಬರ್ಲಿ ಅಂತ ನಾವು ಬಯಸ್ತೇವೆ. ಅವ್ರ ಪುಸ್ತಕಗಳ ಕಡೆಗೆ ಅವ್ರ ಪುಸ್ತಕರ ಓದಿಕೆ ತಿಳ್ಕೋಬೇಕು. ಬಹಳ ವಚನ ಸಾಹಿತ್ಯದೊಳಗೆ ಬಹಳಷ್ಟ ಓದಿಕೊಂಡು ಅವರು ವಿಜ್ಞಾನದ ವಿದ್ಯಾರ್ಥಿಗಳಾಗಿದ್ರು. ಇದು ವಿಜ್ಞಾನಿ ಬಹಳ ಸರಿಯಾಗಿ ನಮಗೆ ವಿಶ್ಲೇಷಣೆ ಮಾಡಿದ್ರು. ತುಂಬಾ ಧನ್ಯವಾದ ಸರ್. ವೇದಿಕೆಯಲ್ಲಿ ನನಗೆ ವ್ಯಕ್ತಪಡಿಸ್ಲಾಕ ಅವಕಾಶ ಕೊಟ್ಟದ್ದಕ್ಕೂ ಧನ್ಯವಾದಗಳು. ಶರಣಾರ್ಥಿ ಸರ್, ಧನ್ಯವಾದಗಳು. ಈಗ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಮಾಂತೇಶ್ ಸರ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಮಾಂತೇಶ್ ರೇವಡಿ ಸರ್. ನಮಸ್ಕಾರಮ್ಮ. ಎಸ್ ಸರ್. ಕೇಳ್ತಾ ಇದ್ದೇನಾ? ಎಸ್ ಸರ್, ಕೇಳಿಸ್ತಾ ಇದೆ, ಮಾತಾಡಿ ಸರ್. ನನ್ಗೆ ಇವತ್ತು ಉಪನ್ಯಾಸ ಅಲ್ಲಮನ ಬಗ್ಗೆನ ಒಂದು ಬೃಹತ್ ಸ್ವರೂಪವನ್ನ ನಮ್ಗೆ ಮುಂದೆ ಬಿಚ್ಚಿಟ್ಟಿದೆ. ಅಲ್ಲಮನ ಬೆಳಗಿನ ವಚನಗಳು ಅಂದ್ರೆ ಅಕ್ಷರಶಃ ಕಬ್ಬಿಣನ ಕಡಲುಗಳೇ ಅವು. ನೀವು ಪ್ರತಿ ಸಾರಿ ಅದನ್ನ
ಓದಿದಾಗ, ಅದರ ಮನನ ಮಾಡಿದಾಗ ಅದರದ್ದು ಹೊಸ ಅರ್ಥವೇ ನಮಗೆ ಬರ್ತದೆ. ಎಷ್ಟೋ ವರ್ಷಗಳಿಂದ ಅಲ್ಲಮನ ಬಗ್ಗೆ ನಾನು ತಿಳುವಳಿಕೆ ಆದರೂ ಇವತ್ತು ನೀಡಿದ ತಿಳುವಳಿಕೆ ಏನಿದೆ, ನನ್ನ ಅರಿವಿನ ಸ್ವರೂಪವನ್ನ ತುಂಬಾ ವಿಸ್ತಾರಗೊಳಿಸ್ತು. ಅಲ್ಲಮ್ಮನ ಬಗ್ಗೆ ಇನ್ನೆಷ್ಟು ಓದ್ಬೇಕು ಅಂತ ಅನಿಸುತ್ತು. ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾಶಿ ಕುಟುಂಬದವರು ಇವತ್ತು ಈ ಉಪನ್ಯಾಸವನ್ನು ಏರ್ಪಡಿಸಿದ್ದು ಸಂತೋಷ. ಯಾಕಂತಂದ್ರೆ ನನ್ಗೆ ಅವರ ತಂದೆಯವರಾದಂತಹ ಶರಣರಾದಂತಹ ಕಿಡಿಯಪ್ಪರವರು ನನ್ಗೆ ಬಾಲ್ಯದಲ್ಲಿ ನಾನು ನೋಡಿದ್ದೀನಿ. ನಮ್ಮ ಬಾಗಲಕೋಟೆಯಲ್ಲಿ ಒಂದು ಅಂಗಡಿ ಇತ್ತು, ಅವರಲ್ಲಿ ಬರ್ತಾ ಇದ್ರು ಕೂಡ. ತುಂಬಾ ಆತ್ಮೀಯವಾಗಿ ನನ್ಗೆ ಅವರ ವಿಚಾರಧಾರೆಗಳಾಗ್ಲಿ, ಅವರ ಬದುಕಿನ ಬಗ್ಗೆ ವ್ಯವಹಾರಗಳಾಗ್ಲಿ ಬಹಳಷ್ಟು ನನ್ನ ಅಣ್ಣನ ಸ್ಥಾನದಲ್ಲಿದ್ದವರು ನನ್ನನ್ನ ನೋಡ್ತಾ ಇದ್ರು. ಇವತ್ತು ಅವರ ಹೆಸರಿನಲ್ಲಿ ಈ ಅವರ ಮಗ SK ನಾಶಿ ಮಾಡ್ತಾ ಇರೋದು ಬಹಳ ಖುಷಿ ಸಂಗತಿ. ಇದೇ ರೀತಿ ಉಪನ್ಯಾಸಗಳನ್ನ ಕೇಳುವಂತ ಸೌಭಾಗ್ಯ ನಮ್ಗೆಲ್ಲ ಇರ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಪ್ರತಿ ಶನಿವಾರ 5 ಗಂಟೆ ಮತ್ತು ರವಿವಾರ 10 ಗಂಟೆಗೆ ತಾವು ಹಾಜರಾಗಬೇಕು ಅಂತ ವಿನಂತಿಸ್ಕೊತಾ, ಈಗ ಮುಂದಿನದಾಗಿ ಹನುಮಾಕ್ಷಿ ಗೂಗಿ ಮೇಡಮ್ ಪ್ಲೀಸ್ ತಮ್ಮ ಅಭಿಪ್ರಾಯ ತಿಳಿಸ್ಬೋದಾ ಮೇಡಮ್? ಗೂಗಿ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಅನ್ಮ್ಯೂಟ್ ಆಗಿತ್ತು ಮೇಡಮ್, ಈಗ ಮತ್ತೆ ಮ್ಯೂಟ್ ಆಯ್ತು. ಅನ್ಮ್ಯೂಟ್ ಮಾಡಿ ಮೇಡಮ್. ನಾಗರಾಜ್ ಕೊಟ್ಕಾರ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಎಸ್ ಮೇಡಮ್, ಕೇಳಿಸ್ತಾ ಇದೆ. ಓಕೆ. ಅಲ್ಲಮ್ಮ ಅನ್ನುವ ಹೆಸರೇ ಬಹಳ ಅಪರೂಪದ್ದು. ಅಷ್ಟೇ ಅಲ್ಲ, ಆತನ ವ್ಯಕ್ತಿತ್ವವೂ ಅಷ್ಟೇ ಅಪರೂಪದ್ದು. ಒಂದ್ ರೀತಿ ಕೈಗೆ ನಿಲುಕದಂತಹ ಒಬ್ಬ ಅಧ್ಯಾತ್ಮ ಜೀವಿ ಅಲ್ಲಮ್ಮ. ಅದೊಂದು ಬಯಲು ಅಷ್ಟೇ, ಅದೊಂದು ಅರಿವು. ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಆತ ಅತ್ಯತಿಷ್ಠ ದಶಾಂಗುಲಂ, ಮತ್ತು ಮುಂದನೆ ಸರಿತಾ ಹೋಗ್ತಾನೆ. ಅವನ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟವಾಗಿದೆ ಅಂತ ಅನ್ನೋದನ್ನ ನಾವೆಲ್ಲ ಗಮನಿಸ್ಬೇಕು. ಆತನ ವ್ಯಕ್ತಿತ್ವ ಆಳವಾದ್ದು, ಗಂಭೀರವಾದ್ದು. ಹೋದ ಬಯಲಾಗಿ ಹೋದ ಅದೃಷ್ಟವಾಗಿ ನಮ್ಗೆ ಎಷ್ಟು ವಾಯ್ಸ್ ಕಟ್ ಕಟ್ ಆಗ್ತಾ ಇದೆ. ಮೇಡಮ್ ವಾಯ್ಸ್ ಕಟ್ ಕಟ್ ಆಗ್ತಾ ಇದೆ. ನೀವು ವಿಡಿಯೋ ಬಂದ್ ಮಾಡ್ಬೇಕು. ವಿಡಿಯೋ ಬಂದ್ ಮಾಡಿದ್ರೆ ಚೆನ್ನಾಗಿ. ಕಲ್ಯಾಣದಲ್ಲಿ ಆ ವ್ಯಕ್ತಿ ಬಂದಿದ್ದು ಕೂಡ ಶರಣರೆಲ್ಲರನ್ನೂ ಮಿತಿ ಎತ್ತರಕ್ಕೆ 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 ಬೆಳೆದಂತಹ ಈ ಅಧ್ಯಾತ್ಮ ನಮಗೆ ಮೇಡಮ್ ವಿಡಿಯೋ ಆಫ್ ಮಾಡಿ ಮೇಡಮ್, ಕ್ಲಿಯರ್ ಬರ್ತಾ ಇಲ್ಲ. ವಿಡಿಯೋ ಆಫ್ ಮಾಡಿ. ನನಗನ್ಸಿದ್ರು ವಚನ ಅಲ್ಲಮ್ಮ ಯಾವ ಕಾಲಕ್ಕೂ ಒಂದು ಬೆಳೆದವ. ಇನ್ನು ಮೇಲಾದ್ರೂ ಆ ಅಲ್ಲಮ್ಮನ ವ್ಯಕ್ತಿತ್ವವನ್ನ ಓಕೆ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಸಾಧ್ಯ ಅಂತ ಅನಿಸ್ತದೆ. ಆತನ ವಚನಗಳು ಅಷ್ಟೇ. ಉಳಿದಂತಹ ಎಲ್ಲಾ ಶರಣರ ವಚನಗಳು ಅವರು ಹೇಳ್ತಕ್ಕಂಥ ರೂಪಕ ರೂಪಕ್ಕಾಗ್ಲಿ ಉಪಮೆ ಆಗ್ಲಿ ಅಲಂಕಾರ ಮೂಲಕ ನಾವು ಅರ್ಥೈಸಿಕೊಳ್ಳಬಹುದು. ಅಲ್ಲಮ್ಮನ ವಚನ ಅರ್ಥೈಸಿಕೊಳ್ಳೋದು ಆಗ್ಲೇ ಅವರು ಹೇಳಿದ ವಿದ್ವಾಂಸರು. ಅಲ್ಲಮ್ಮನ ವಚನಗಳನ್ನ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 100 ಬಾರಿ ಪ್ರತಿ ಬಾರಿ ಓದಿದಾಗ್ಯೂ ಕೂಡ ಹೊಸ ಹೊಸ ಅರ್ಥಗಳನ್ನ ಕೊಡ್ತಕ್ಕಂಥ ವಚನಗಳು ಅವನವು. ಹಾಗಾಗಿ ಆ ಅಲ್ಲಮ್ಮನನ್ನ ಇವತ್ತು ಅರ್ಥೈಸಿಕೊಳ್ಳಲಿಕ್ಕೆ ನಮಗೆ ಒಂದು ದಾರಿಯನ್ನ ಇವತ್ತು ಶಶಿಕಾಂತ್ ಪಟ್ಟಣ್ ಸರ್ ಅವರು ತೋರಿಸಿಕೊಟ್ಟಿದ್ದಾರೆ. ನನಗಂತೂ ಇವತ್ತಿನ ಈ ಉಪನ್ಯಾಸವನ್ನ ಕೇಳಿದ ನಂತರ ಅನ್ನಿಸ್ತು, ವಚನ ಸಾಹಿತ್ಯದ ಅಧ್ಯಯನ ಮಾಡೋದಷ್ಟೇ ಅದರಲ್ಲಿಯೂ ಅಲ್ಲಮ್ಮನ ವಚನಗಳನ್ನ ಅರ್ಥೈಸಿಕೊಳ್ತಕ್ಕಂಥ ಪ್ರಯತ್ನ, ಅಧ್ಯಯನಕೊಳ್ಬೇಕು ಅನ್ನೋದ್ರ ಕಡೆಗೆ ನನ್ನ ಆಸಕ್ತಿಯನ್ನ ಕೆರಳಿಸಿದವರು. ಆ ಕಾರಣಕ್ಕಾಗಿ ಇವತ್ತು ನಾನು ಅಲ್ಲಮ್ಮನನ್ನ ಏನ್ ತಿಳ್ಕೊಂಡಿದ್ದೀನಿ ಅಂತ ಭಾವಿಸಿದ್ನೋ ಅದಕ್ಕೆ ವಿಭಿನ್ನವಾಗಿ
ಮೇಡಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಕೇಳಿ ಶಾರದಾಂಬರ್ ಕೇಳಿ. ಶಾರದಾಂಬರ್ ಹ್ಯಾಂಡ್ ಮೇಡಮ್. ಶಾರದಾ ಮೇಡಮ್. ನಾನು ಇನ್ನೊಂದು ವಿಷಯವನ್ನ ಪ್ರಸ್ತಾಪಿಸಲು ಆ Yes. ಮರೆತೆ. ಏನಂದ್ರ ma'am. ಇವತ್ತಿನ ದತ್ತಿ ದಾಸೋಹಿಗಳು ಮತ್ತು ಯಾರ ಹೆಸರಲ್ಲಿ ತಮ್ಮ ತಂದೆ ತಾಯಿ ಹೆಸರಲ್ಲಿ ದತ್ತಿ ಕೊಟ್ಟಿದಾರಲ್ಲ ಅವರು ಈ ಕಿಡಿಯಪ್ಪ ಮತ್ತು ಶಿವಲಿಂಗಮ್ಮ ದಂಪತಿಗಳು ಬಹಳ ಅಪರೂಪದ ಒಂದು ಗುರುಲಿಂಗ ಜಂಗಮ ಪ್ರೇಮಿಗಳು ಅಂತ ಹೇಳ್ಬಹುದು. ಯಾಕಂದ್ರೆ ನಾನು ಒಂದ್ಸಲ ಅವ್ರ ಮನೆಯೊಳಗ ಅವರ ಆತಿಥ್ಯವನ್ನ ನಾನು ಸ್ವೀಕಾರ ಮಾಡಿದೆ. ಶಿವಲಿಂಗಂ ಅವ್ರಿಗೆ ಬಹಳ ವಯಸ್ಸಾಗಿತ್ತು ಆಗ್ಲೇ. ಆದ್ರೂ ಒಂದ ಈ ದಂಪತಿಗಳು ಒಂದು ಸಣ್ಣ ನೌಕರಿ ಇತ್ತು ಇವ್ರಿಗೆ, ಕಿಡಿಯಪ್ಪ ಶರಣರಿಗೆ. ಆದ್ರೂ ಇದರಲ್ಲೇ ಎಷ್ಟೊಂದು ಒಂದು ಶಿಕ್ಷಣ ಪ್ರೇಮಿಗಳಾಗಿದ್ರಂದ್ರ ಬಹಳಷ್ಟು ಕಷ್ಟದಲ್ಲಿಯೇ ತಮ್ಮ ಮಕ್ಕಳನ್ನೆಲ್ಲ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟು ಅವ್ರನ್ನ ಸುಸಂಸ್ಕೃತರನ್ನಾಗಿ ಮಾಡಿದ್ರು. ಒಬ್ಬ ಮಗನ ಡಾಕ್ಟರ್ ಮಾಡಿದ್ರು, ಒಬ್ಬ ಮಗ ಇಂಜಿನಿಯರ್ ಅದ, ಒಬ್ಬ ಮಗ ಇಬ್ರು M.Com ಮಾಡಿ ಕಾಲೇಜ್ ಪ್ರೊಫೆಸರ್ ಆಗಿದ್ರು. ಅವರೊಬ್ಬ ಮಗ ಅಮರೇಶ್ ನಾಸಿ ಅಂತ ಅವರು ನನ್ನ ಕಲೀಗ್ ಆಗಿದ್ರು ನರೇಗಲ್ ಕಾಲೇಜಿನಲ್ಲಿ. ಆಮೇಲೆ ಒಬ್ಬ ಮಗ ಚಾರ್ಟೆಡ್ ಅಕೌಂಟೆಂಟು. ಹೀಗೆ ಅವರನ್ನ ಸುಸಂಸ್ಕೃತರಾಗ ಅಲ್ಲದೆ ಒಂದು ಶಿಕ್ಷಣದಲ್ಲಿ ಕೂಡ ಅತ್ಯುನ್ನತ ಶಿಕ್ಷಣವನ್ನ ಪಡೆದು ಉನ್ನತ ಹುದ್ದೆಗಳಿಗೆ ಏರುವಂತಹ ಒಂದು ತ್ಯಾಗವನ್ನ ಅವರು ಮಾಡಿದರು ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಮರಿಸ್ಬೇಕು. ಆಮೇಲೆ ಅವರು ಹೆಣ್ಣು ಮಕ್ಕಳಾಗ್ಲಿ, ನಾನು 3 ಮಂದಿ ಗೌರಮ್ಮಕ್ಕ ನಾಸಿಯನ್ನ ಅಂತೂ ನಮ್ಮ ಹಿರಿಯ ಅನುಭಾವಿಗಳು ನಮ್ಮ ವೇದಿಕೆಯಲ್ಲಿ ಒಂದು ಪಿವಾಟಲ್ ಪೊಸಿಷನ್, ಒಂದು ಅತಿ ಮುಖ್ಯ ಒಂದು ಸ್ಥಾನವನ್ನ ಗ್ರಹಿಸಿ ಅವರೆಲ್ಲಾ ತಮ್ಮ ಚಟುವಟಿಕೆಗಳನ್ನ ಮಾಡ್ತಾರ. ಅವ್ರ ಇನ್ನಿಬ್ಬರು ಸಹೋದರಿಯರು ಕೂಡ ನಮ್ಮ ಅಕ್ಕನ ಅರಿವಿನ ಯಾವುದೇ ಕಾರ್ಯಕ್ರಮ ಇರ್ಲಿ, ಎಷ್ಟೇ ದೂರ ಇರ್ಲಿ, ಬಹಳ ಪ್ರೀತಿಯಿಂದ ಒಂದು ಶ್ರದ್ಧೆಯಿಂದ ಭಾಗವಹಿಸಿ ನಮ್ಮ ವೇದಿಕೆಯನ್ನ ಶ್ರೀಮಂತಗೊಳಿಸ್ತಾರ. ಇಂಥ ಒಂದು ಸುಸಂಸ್ಕೃತ ಫ್ಯಾಮಿಲಿ ಅವರ ಸ್ಮರಣಾರ್ಥ ಇವತ್ತು ದತ್ತಿ ನಡೆದದ. ನಿನ್ನೆ ತಾನೇ ಇವರ ಹಿರಿಯ ಮಗ ಲಿಂಗೈಕ್ಯರಾದ್ರು. ನೋಡ್ರಿ ಎಷ್ಟೊಂದು ಕಾಕತಾಳೀಯ ಅನಿಸ್ತದ. ಗೌರಮ್ಮರು ಯಾರು ತಮ್ಮ ಹೆಸರಲ್ಲೇ ಕೊಡ್ಲಿಲ್ಲ, ಅವರು ಬೇರೆ ಬೇರೆಯವ್ರ ಹೆಸರಲ್ಲೇ ಹರ್ಡೇಕರ್ ಮಂಜಪ್ಪನವರು ಮತ್ತೆ ಕಲಬುರ್ಗಿಯವರು ಫಗು ಹುಳಕಟ್ಟಿಯವ್ರ ಬಗ್ಗೆ ದತ್ತಿಗಳನ್ನ ಇಟ್ರ ಅವರು ಮಗ ಇವತ್ತು ತಮ್ಮ ತಂದೆ ತಾಯಿಗಳ ಹೆಸರಲ್ಲಿ ದತ್ತಿ ಕೊಡ್ತಾ ಇದ್ದಾರ. ಇಂಥ ಒಂದು ಶ್ರೇಷ್ಠ ಶರಣ ಪರಂಪರೆಯ ಮನೆತನಕ್ಕೆ ನಾವು ಶುಭ ಹಾರೈಸೋಣ. ಲಿಂಗೈಕ್ಯ ಇವರು ಡಾಕ್ಟರನ್ನ ನಾವು ಇವತ್ತ ಸ್ಮರಿಸಿ ದೇವರು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಮತ್ತೆ ಯಾರಾದ್ರೂ ಮಾತನಾಡೋದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಸರಸ್ವತಿ ಪಾಟೀಲ್ ಮೇಡಮ್. ಸರಸ್ವತಿ ಪಾಟೀಲ್ ಮೇಡಮ್. ಹೆಣ್ಮಕ್ಳಿಗಿರಿ ಅವರು. ಸರಸ್ವತಿ ಪಾಟೀಲ್ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರ ಉಪನ್ಯಾಸ ಅಲ್ಲಮ್ಮವರ ಬಗ್ಗೆ ಅತ್ಯಂತ ಅದ್ಭುತವಾಗಿತ್ತು. ಅಲ್ಲಮ್ಮ ಎಂಥ ವ್ಯಕ್ತಿತ್ವವನ್ನು ಹೊಂದಿದಂಥವನು ಅಂದ್ರ, ಅವನು ಯಾರ ಕೈಗೂ ಸಿಗದಂಥವ, ಎಲ್ಲರ ಕೈಯಿಂದ ಜಾರಿ ಹೋಗೋವನು. ಅವನು ಕಟ್ಟಿ ಹಾಕೋದೇ ಒಂದು ದೊಡ್ಡ ಕಷ್ಟಕರವಾದ ಕೆಲಸ. ಅಂತ ವ್ಯಕ್ತಿಯ ಬಗೆಗೆ ಅವನ ವಚನಗಳನ್ನ ವಿಶ್ಲೇಷಿಸಿ ನಮಗೆ ಸರ್ ಇಷ್ಟೊಂದು ಅದ್ಭುತವಾಗಿ ಮಾತಾಡಿದ್ರು. ಅಲ್ಲಮ್ಮನ ಬಗ್ಗೆ ಎಷ್ಟು ಓದ್ಬೇಕು ಅನಿಸ್ತದ. ಅವನು ಒಂದೇ ವಚನವನ್ನ 10 ಸಲ ಓದಿದ್ರು ಅದರ ಅರ್ಥ ನಮ್ಗೆ ತಿಳಿಯೋದಿಲ್ಲ. ಅಷ್ಟೊಂದು ಕಠಿಣವಾದ ವಚನಗಳು ಅವನ್ನೆಲ್ಲ ನಮಗೆ ವಿಶ್ಲೇಷಣೆ ಮಾಡಿ ಹೇಳಿದ್ದಕ್ಕ ಶಶಿಕಾಂತ್ ಪಟ್ಟಣ್ ಸರ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆಮೇಲೆ ಮೊನ್ನೆ ನಾವು ಚೌಡಿಹಾಳಕ್ಕೆ ಹೋಗಿದ್ವಿ. ಚೌಡಿಹಾಳದಿಂದ ಬರೋ ಮುಂದೆ ಹೊರತಿ ರೇವಣಸಿದ್ಧ ಗುಡಿಗೆ ಹೋಗಿದ್ವಿ. ಆ ಗುಡಿಯೊಳಗೆ ಬರೀ ರೇವಣಸಿದ್ಧರದ ಒಂದೇ ಇಲ್ಲ ಲಿಂಗ, ಅದ್ರ ಪಕ್ಕಕ್ಕ ಮಲ್ಲಯ್ಯನ ಲಿಂಗ ಅದ. ಅದು ಮಲ್ಲಯ್ಯ ಮತ್ತ ರೇವಣ ಸಿದ್ಧರ ಸಮಾಧಿಗಳು ಅಂತ ಸಮಾಧಿಗಳೆಲ್ಲ ಅವುಗಳ ಅವ್ರು ಅಲ್ಲಿ ತಪಸ್ ಮಾಡಿದ್ದಕ್ಕ ಅವ್ರು ಬಂದು ಹೋಗಿದ್ದಕ್ಕ ಅದೊಂದು ಗುರುತಿಗೆ ಆ ಗುಡಿಗಳನ್ನ ಕಟ್ಟಾರೆ. ಆದ್ರೆ ಎಲ್ಲರೂ ಮಲ್ಲಯ್ಯ ಅಂತಾರ. ಅದ್ರ ಮುಂದೆ ಸ್ವಲ್ಪ ದೂರನೊಳಗ ಒಂದು ಅಲ್ಲಮ್ಮನ ಗುಡಿ ಅದ, ಅದು ಅಲ್ಲಯ್ಯ ಅಂತಾರ. ಅದು ಸರ್ ನಮ್ಗೆ ಇಷ್ಟ. ಮತ್ತೆ ಅದು ಇವನು
ಶ್ರೀಶೈಲ ಮಲ್ಲಯ್ಯ ಮತ್ತ ಈ ರೇವಣಸಿದ್ದಯ್ಯ ಹೆಂಗ ಒಬ್ರಿಗೊಬ್ರು ಭೇಟಿ ಆದ್ರು, ಅವ್ರಿಬ್ರಿಗೂ ಒಂದೇ ಕಡೆ ಇರ್ಲಿಕ್ಕೆ ಕಾರಣ ಏನು ಅಂತ ನಮ್ಗ ಅರ್ಥನೇ ಆಗಿರ್ಲಿಲ್ಲ. ಆದ್ರೆ ಸರ್ ಇಷ್ಟು ಚಂದಾಗ ಅದನ್ನ ತಿಳಿ ಹೇಳಿದ್ರು. ಅಲ್ಲಿ ಇರುವವನು ಮಲ್ಲಯ್ಯ ಅಲ್ಲ ಅಲ್ಲಯ್ಯ. ಅಲ್ಲಿ ಅಲ್ಲಮ್ಮ ಪ್ರಭು ಬಂದಿದ್ದ, ಅಲ್ಲಮ್ಮ ಪ್ರಭುವನ್ನ ಎಲ್ಲರೂ ಅಲ್ಲಯ್ಯ ಅಲ್ಲಯ್ಯ ಅಂತ ಕರೆದ್ರು. ಕಾಲಕ್ರಮೇಣ ಅದು ಅಲ್ಲಯ್ಯ ಹೋಗಿ ಮಲ್ಲಯ್ಯ ಆಯ್ತು ಅಂತ. ಇದು ಯಾರಿಗೂ ಗೊತ್ತೇ ಇಲ್ಲ ಅದನ್ನ. ಅಂತ ಸಂಶೋಧನಾತ್ಮಕ ಆ ಮನಸ್ಸು ಸರ್ದದ. ಅದನ್ನ ನಮ್ಗೆ ಇಷ್ಟೊಂದು ಅವ್ರು ತಿಳಿ ಹೇಳ್ತಾ ಇದ್ದಾರಲ್ಲ, ನಾವು ಈ ವೇದಿಕೆಯಲ್ಲಿ ಇದ್ದೇವೆ ಅಂತ ಅನ್ನೋದೇ ನಮ್ದೊಂದು ಸುಕೃತ ಅಂತ ನಾನು ಭಾವಿಸಿದ್ದೀನಿ. ನನಗ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಡಾಕ್ಟರ್ ಶಾರದಾಮಣಿ ಮೇಡಮ್, ಪ್ಲೀಸ್. ಡಾಕ್ಟರ್ ಶಾರದಾಮಣಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಿ. ಮೇಡಮ್ ಕೇಳಿಸ್ತಾ ಇದೆ ಮ್ಯಾಮ್? ಎಸ್ ಮೇಡಮ್, ಕೇಳಿಸ್ತಾ ಇದೆ. ಎಲ್ಲರಿಗೂ ಶರಣಾರ್ಥಿ. ಇವತ್ತು ಸರ್ ಅವ್ರದ್ದು ಒಂದು ಉಪನ್ಯಾಸ ಕೇಳಿ ಬಹಳ ಖುಷಿ ಆಯ್ತು. ವಿಶೇಷವಾಗಿ ಅಲ್ಲಮ್ಮ ಪ್ರಭುಗಳ ಒಂದು ವಚನಗಳು ನಮ್ಗೆ ಆಧ್ಯಾತ್ಮ, ವೈರಾಗ್ಯ ಮತ್ತು ವಿನೂತನವಾದಂತಹ ತಾತ್ವಿಕ ಚಿಂತನೆಗಳ ಒಂದು ಅಪರೂಪವಾದಂತಹ ಒಂದು ಸಂಗಮ ಆಗಿದೆ. ಅವರ ಒಂದು ವಚನಗಳ ಒಂದು ವೈಶಿಷ್ಟ್ಯ ಇನ್ನಷ್ಟು ಸರ್ ಅವರ ಒಂದು ಚಿಂತನೆಗಳ ಮೂಲಕ ತಿಳ್ಕೊಂಡದ್ದಂದ್ರೆ ನೇರ ನುಡಿ, ಬೆಳಗಿನ ಶೈಲಿ ಮತ್ತು ಅಂತರಂಗದ ಶೋಧನೆಗೆ ಬಹಳಷ್ಟು ಹೆಸರುವಾಸಿ ಆದಂತಹ ಅವರ ವಚನಗಳು. ಸರ್ ಅವರ ಕೆಲವೊಂದು ಈ ಒಂದು ವಿಶೇಷವಾದಂತಹ ಒಂದು ಉಪನ್ಯಾಸವನ್ನ ಕೇಳಿ ಇನ್ನಷ್ಟು ಅವ್ರ ಬಗ್ಗೆ ತಿಳ್ಕೊಬೇಕು ಅನ್ನುವಂಥ ಒಂದು ಕುತೂಹಲತೆ ಮನಸ್ಸಿನಲ್ಲಿ ಮನೆ ಮಾಡ್ತು. ಸರ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ವಂದನೆಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದ್ರೂ ಮಾತನಾಡೋದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಅಣ್ಣಿಗಿರಿ ಮೇಡಮ್. ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್, ಪ್ಲೀಸ್. ಶರಣಾರ್ಥಿ ಎಲ್ಲರಿಗೂ. ಇವತ್ತಿಂದ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ಡಾಕ್ಟರ್ ಪಟ್ಟಣ್ ಸರ್ ತುಂಬಾ ಅದ್ಭುತವಾಗಿ ಅಲ್ಲಂ ಪ್ರಭು ಬಗ್ಗೆ ಮಾತಾಡಿದ್ರು. ಅಲ್ಲಂ ಪ್ರಭು ಅವ್ರಂತ ಅಂದ್ರೆ ಗೂಢವಚನ ಅಂತೀವಿ ನಾವು. ಗೂಢವಚನದಲ್ಲಿ ಯಾವಾಗ ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ, ಅದು ಒಂದೊಂದು ಲೇಯರ್, ಲೈಕ್ ಇಟ್ ಈಸ್ 10 ಲೇಯರ್, ಅಬೌಟ್ 20 ಲೇಯರ್ಸ್. ಯಾವಾಗ ನಮ್ ಮಾನಸಿಕವಾಗಿ ನಾವ್ ಯಾವ ಕಂಡೀಷನ್ದಾಗ ಇರ್ತೇವಿ, ಆ ಕಂಡೀಷನ್ದಾಗೆ ನಾವ್ ಸೈಕಾಲಜಿಕಲಿ ಅದಕ್ಕೆ ರಿಲೇಟ್ ಮಾಡ್ತೇವಿ. ಸೊ ಇಟ್ ಈಸ್ ಅಂದ್ರ ಬಹು ಅಂಗಿ ವಚನಗಳು ಅವು. ಅದ್ರಾಗ ಒಳಗ್ ಏನ್ ಅರ್ಥ ಇದೆ, ಲಘು ಅರ್ಥ ನಮ್ಗ ಆಗಂಗಿಲ್ಲ. ಪಟ್ಟಣ್ ಸರ್ ಹುಷಾರಿದ್ದಿಲ್ಲ ಆಕ್ಚುಲಿ, ನಿನ್ನೆ ಸಿಟ್ರಿಸಿನ್ ತಗೊಂಡ್ ಮಲ್ಕೊಂಡಿದ್ರು. ಬೆಳಿಗ್ಗೆ ಆಗಿ ಅವರು 10 ಗಂಟೆಗೆ ಇವತ್ತ ಅಂದ್ರ somehow he was not in a stable condition. ಬಟ್ ಅವರು ಇಲ್ಲ, ನಾ ಅಲ್ಲಂ ಪ್ರಭು ಬಗ್ಗೆ ನಾ ಮಾತಾಡ್ಬೇಕು, ನಾ ಅಂದ್ರೆ ಬೆಳಿಗ್ಗೆ ಎದ್ದು ಕೂತ್ಕೊಂಡು ಶಾರ್ಟ್ ಪೀರಿಯಡ್ ದಲ್ಲಿ ತಮ್ಮ ಎಲ್ಲಾ ರೆಡಿ ಆಗಿ ಕೂತ್ಕೊಂಡ್ರು. ಆಮೇಲೆ ಅದೊಂದು ಲೆಸನ್ ನಮ್ಗೆ, ಅಂದ್ರೆ ಯಾವ್ದು ಲೈಕ್ ಇಫ್ ಯು ಆರ್ ಎ ಲೀಡರ್ ಯು ಹ್ಯಾವ್ ಟು ರಿಯಲಿ ಟೇಕ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಹೋಲ್ ಟೀಮ್. ಅಂದ್ರೆ ಯಾರು ಈಗ ಇಲ್ಲ ಅಂತ ಅಂದ್ರೆ ಇಲ್ಲ ನಾ ಇವತ್ ನಾ ಮಾಡ್ಬೇಕು ಅಲ್ಲಂ ಪ್ರಭು ಬಗ್ಗೆ, ಅಂದ್ರೆ ಅದು ಒಂದು ಲೆಸನ್ ನನ್ಗೆ. ಕೃತಿ ಮತ್ತೆ ಆಚಾರ. ಅಲ್ಲಂ ಪ್ರಭು ಏನ್ ಹೇಳಿದಾರ, ಅವ್ರಿಗೆ ಚಾಲೆಂಜ್ ಕೊಟ್ಟಿದಾರ. ಅವ್ರ ಬಸವಣ್ಣರ್ಗೆ ಇಷ್ಟಲಿಂಗ ಪೂಜಾ ಯಾಕೆ ಮಾಡ್ಬೇಕು ಅಂತ ಅಂದಾಗೆ ಚನ್ನಬಸವಾಗ ಕೇಳ್ತಾರ ಅವರು. ಸೊ ದಟ್ ಈಸ್ ಹೌ ಲೈಕ್ ಎವ್ರಿ ಒನ್ ನಾವು ತಾರ್ಕಿಕ ಯಾಕೆ ಆಗ್ಬೇಕು. ತಾರ್ಕಿಕ ಅಲ್ಲಂ ಪ್ರಭು ಅಂದ್ರೆ ನಮಗ್ ಗುರು ಆಕ್ಚುಲಿ, ಅಂದ್ರೆ ವ್ಯಕ್ತಿ ಇರಬಾರದು ಅಂತಂದ್ರು ಅವ್ರು ಮಾಡಿದ್ದು ಅವ್ರ ಆಚರಣೆ ಏನಿದೆ, ಅವ್ರ ಕ್ವೆಶನ್ಸ್ ಏನ್ ಕೇಳ್ತಾರೆ ಎಲ್ಲರಿಗೂ. ಯಾಕೆ ಆಬ್ಜೆಕ್ಟ್ ಯಾಕೆ ಇದೆ ಬೇಕು ನಮ್ಗೆ, ಫೋಕಸ್ ಯಾಕೆ ಬೇಕು. ಆಮೇಲೆ ಯಾವಾಗ್ಲೂ ಅವರ ಚರಾಚರ ಇದ್ರಾಗೆ ಒಂದ್ ಸ್ಟೇಬಲ್ ಇರ್ತಿದ್ದಿಲ್ಲ. ಅವರು ಒಂದ್ ಜಾಗ ಆದ್ಮೇಲೆ ಇನ್ನೊಂದ್ ಜಾಗಕ್ಕೆ ಹೋಗ್ತಿದ್ರು. ಸೊ ಶ್ರೇಷ್ಠ ಯೋಗಿ, ಶ್ರೇಷ್ಠ ಜ್ಞಾನಿ, ಶ್ರೇಷ್ಠ ಗುಢ ವಚನಗಳು, ಇದೆಲ್ಲಾ ಕೇಳ್ಕೊಂಡು ತುಂಬಾನು ಖುಷಿ ಆಯ್ತು. ಆಮೇಲೆ ಇನ್ನೊಂದಂದ್ರೆ ನಾಶಿ ಸರ್ ಫ್ಯಾಮಿಲಿ ಅವ್ರ ಬಗ್ಗೆ ಸ್ವಲ್ಪ ಅವ್ರಿಗೂ ತುಂಬಾನು ಧನ್ಯವಾದಗಳು. ನನಗೆ ಇವತ್ತ ಅವ್ರ ತಾಯಿ ತಂದಿ, ಜ್ಯೇಷ್ಠ ತಾಯಿ ತಂದಿ ಅವ್ರ ಲಿಂಗಕ್ಕೆ ಆಗಿದಾರ. ಅವ್ರ ಮೇಲೆ ಅಂದ್ರೆ ಅವ್ರ ಸಂಸ್ಕಾರ ಎಷ್ಟ್ ಚೆನ್ನಾಗ್ ಕೊಟ್ಟಿದ್ದಾರೆ. ಶಾರದಾ ಮೇಡಮ್ ಈಗೆಲ್ಲಾ ಹೇಳಿದ್ರು, ಎಲ್ಲಾರ್ಗೂ ಸುಶಿಕ್ಷಿತ್ ಮಾಡೇ ನಾಗರಿಕತ್ವ ಏನಿದೆ, ನಮ್ ಬಸವ ತತ್ವಜ್ಞಾನ ಸಮಾಜಕ್ಕೆ ನಾವು ವಾಪಸ್ ಹೆಂಗ್ ಕೊಡ್ಬೇಕು ಅಂದ್ರೆ ಈ ಫ್ಯಾಮಿಲಿ ಕೊಡುಗೆ ತುಂಬಾ ಇದೆ. ಅವ್ರೆಲ್ಲಾರ್ಗೂ ಶರಣಾರ್ಥಿ ಹೇಳ್ತೀನಿ. ನನಗೆ ಅವಕಾಶಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ನಾಗರಾಜ್ ಕೊಟ್ಕರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಪ್ಲೀಸ್. ಹಾ ಮೇಡಮ್. ಎಸ್ ಸರ್, ಎಸ್ ಸರ್. ಮೊದಲನೇದಾಗಿ ಎಲ್ಲರಿಗೂ ಒಂದು ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ನಾವು ಎಲ್ಲ ಶಾಲಾ ದಿನಗಳಲ್ಲಿ ಅಲ್ಲಮ್ಮ ಪ್ರಭು ಅವರ ವಚನಗಳನ್ನ ಕಲ್ತೀವಿ. ಆದ್ರೆ ಸರಳ ಇರುವಂತ ವಚನಗಳನ್ನ ಮಾತ್ರ ಕಲ್ತಿದ್ವಿ.
ಅದು ಯಾಕಪ್ಪ ಅಂತ ಅಂದ್ರೆ ಅಷ್ಟು ಸುಲಭವಾಗಿ ಅರ್ಥವಾಗುವಂತ ವಚನಗಳು ಅವಲ್ಲ. ಸೊ ಅಂತ ವಚನಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಮನದಟ್ಟು ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಶಶಿಕಾಂತ್ ಪಟ್ಟಣ್ ಸರ್ ಅಂತ ಈ ಒಂದು ವ್ಯಕ್ತಿತ್ವ ಅಥವಾ ಅವುಗಳ ಬಗ್ಗೆ ವಿಶೇಷವಾದ ಕಾಳಜಿ ಇಟ್ಕೊಂಡು ಅವುಗಳನ್ನ ಅರ್ಥ ಮಾಡ್ಕೊಂಡು ಅರ್ಥೈಸುವಂತ ಅನುಭವಗಳಾಗಬೇಕು. ಸೊ ಇಂಥ ಸಂದರ್ಭದೊಳಗೆ ಅದೆಷ್ಟೋ ವಿಚಾರಗಳು ನಮಗೆ ಒಂದ್ 2-3 ವಚನಗಳನ್ನು ಬಿಟ್ಟರೆ ಅಲ್ಲಂ ಪ್ರಭುಗಳ ಬಗ್ಗೆ ಅಷ್ಟೊಂದು ವಚನಗಳ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ. ಈಗ ಬಹಳ ಚೆನ್ನಾಗಿ ತಿಳ್ಕೊಂಡಿವಿ ಅನ್ನುವಂಥದ್ದು ಒಂದು. ಸರ್ಗೆ ಈ ಸಂದರ್ಭದೊಳಗೆ ನಾನು ಇಲ್ಲಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ನಮ್ಗೆ ಯಾಕೆ ಇಲ್ಲಿ ಅಲ್ಲಂ ಪ್ರಭುಗಳ ವ್ಯಕ್ತಿತ್ವ ಅದು ಇಷ್ಟ ಆಗ್ಬೇಕು ಅಂತ ಅಂದ್ರೆ ಅವ್ರು ಒಂದ್ ಕಡೆ ಹೇಳಿದ್ದನ್ನ ನಾನು ನೋಡಿದೆ, ಬಸವಣ್ಣವ್ರ ಗುಡಿಗಳಲ್ಲಿ ಬರ್ದಿರುವಂತದ್ದು, ಅರಿವಿಗೆ ಹಿರಿದುಂಟೆ ಕಿರಿದುಂಟೆ ಅನ್ನುವಂಥದ್ದು. ಅಂದ್ರೆ ಅರಿವು ಅನ್ನುವಂಥದ್ದು ಏನಿದೆ ಅಲ್ಲ, ಅದು ಒಂದು ಮಾನವರ ಬಗ್ಗೆ ಆಗ್ಲಿ ಅಥವಾ ಸಮಾಜದ ಒಳತಿಗೆ ಸಂಬಂಧಪಟ್ಟಂಗಿತ್ತಂದ್ರೆ ಅದನ್ನ ಹೇಳುವಂತ ವ್ಯಕ್ತಿ ವಯಸ್ಸಿನೊಳಗೆ ಚಿಕ್ಕವನೇ ಇರಲಿ ಅಥವಾ ಸಣ್ಣವನೇ ಇರಲಿ, ಜಾತಿ ಒಳಗಾತ ಯಾರೇ ಆಗಿರ್ಲಿ, ಕುಲದೊಳಗಾತ ಯಾರೇ ಆಗಿರ್ಲಿ, ಬಟ್ ಆತನ ವಿಚಾರಕ್ಕ, ಆತನ ಸಮಾಜ ಪರ ಒಂದು ನುಡಿಗಳಿಗೆ, ಹಿತಗಳಿಗೆ ನಾವು ಆದ್ಯತೆಯನ್ನು ಕೊಡಬೇಕು ಅನ್ನುವಂತ ಒಂದು ವ್ಯಕ್ತಿತ್ವ ಅಲ್ಲಂ ಪ್ರಭುಗಳದು. ಸೊ ಆ ಕಾರಣಕ್ಕಾಗಿನೇ ಅನುಭವ ಮಂಟಪದ ಒಂದು ನಾಯಕತ್ವವನ್ನು ಅವರಿಗೆ ವಹಿಸಿದ್ರು ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂಥದೇ ವ್ಯಕ್ತಿತ್ವ ನಾವು ಒಂದ್ ಕಡೆ ನೋಡಿರೋದು ಎಲ್ಲಿ ಅಂತ ಅಂದ್ರೆ ನಮ್ಮೆಲ್ಲ ಈ ಒಂದು ವಚನ ವೇದಿಕೆಯಲ್ಲಿ ಇರುವಂತ ಎಲ್ಲ ಒಂದು ಏನಪ್ಪಾ ಅಂದ್ರೆ ಶರಣರು ಏನಿದೀವಲ್ಲ ನಾವು, ಸೊ ಇಲ್ಲಿ ಅದನ್ನ ನಾನು ಕಾಣ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದನ್ನ ಯಾಕೆ ಈಗ ಹೇಳಿದೆ ಅಂತಂದ್ರೆ ನಾನು ಒಂದ್ಸರಿ ಅನುಭವ ಹೇಳುವಾಗ ಶಶಿಕಾಂತ್ ಪಟ್ಟಣ್ ಸರ್ ಅವರು ನನಗೆ ಆ ಮಾತನ್ನ ಅಂದಿದ್ರು. ನಾ ಈ ಒಂದು ವಿಚಾರ ವೇದಿಕೆ ಒಳಗನ ಅತಿ ಸಣ್ಣವರು ನಾಗರಾಜ್ ಕೊಟ್ಗಾರ್ ಅವ್ರು ಅದಾರ, ಸೊ ಅವರು ಇಲ್ಲಿ ನಮ್ಗೆ ಚಂದ ಬಸವಣ್ಣವ್ರು ಇದ್ದಂಗ ಅಂತ ಅಂದ್ರೆ ವಿಚಾರವನ್ನ ಹಂಚಿಕೊಳ್ಳುವಂತ ವ್ಯಕ್ತಿ, ಆತನ ವ್ಯಕ್ತಿತ್ವವನ್ನ ಗೌರವಿಸುವಂತ ಒಂದು ಮನಸ್ಥಿತಿ ಅದ ಮೂಲತಃ ಶರಣರಲ್ಲಿ ಮತ್ತು ಅದರ ಅನುಯಾಯಿಗಳಾಗಿರುವಂತ ನಮ್ಗಳಲ್ಲಿ ಐತೆ ಅನ್ನುವಂಥದ್ದನ್ನ ನಾವು ಸ್ವಾಭಾವಿಕವಾಗಿ ಈ ಸಂದರ್ಭದಲ್ಲಿ ಕಾಣಬಹುದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ಒಂದು ಒಳ್ಳೆಯ ಅನುಭವ ಸರ್. ಬಹಳ ಚೆನ್ನಾಗಿ ಅದನ್ನ ಎಳೆಯಾಗಿ ಕಠಿಣವಾಗಿರುವಂತ ಪದಗಳ ಅರ್ಥವನ್ನ ನಮಗೆ ಮನದಟ್ಟು ಮಾಡಿಕೊಟ್ಟಿದ್ರಿ. ಸೊ ನಿಮ್ಮ ಅನುಭವಕ್ಕೆ ನಾನು ಈ ಸಂದರ್ಭದೊಳಗೆ ಚಿರಋಣಿಯಾಗಿರ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇಲ್ಲಿ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ತಾರಾ ಬಿ ಎನ್ ಮೇಡಮ್, ತಾರಾ ಮೇಡಮ್, ಡಾಕ್ಟರ್ ತಾರಾ ಮೇಡಮ್, ಇನ್ನೊಂದ್ ಸ್ವಲ್ಪ ಬಿಜಿ ಇದೀನಿ, ಆಮೇಲೆ ಮಾತಾಡಿ. ಓಕೆ. ಒಂದ್ ನಿಮಿಷ. ಎಲ್ಲರಿಗೂ ಒಂದು ಕಳಕಳಿಯ ಆಮಂತ್ರಣ ಅಂತಂದ್ರೆ August 2 ಅಂದ್ರೆ ಮುಂದಿನ ರವಿವಾರ ಅಲ್ಲ, ಅದರ ಮುಂದಿನ ರವಿವಾರ ಸುಧಾ ಪಾಟೀಲ್ ಅವರ 60 ವರ್ಷದ ಜೀವಸುಧಿ ಅಂತಕ್ಕಂಥ ಕೃತಿಯನ್ನು ಲೋಕಾರ್ಪಣೆ ಮಾಡ್ತಾ ಇದೀವಿ. ನಾಡಿನ ಹೆಸರಾಂತ ಸಾಹಿತಿಗಳಂತ ಡಾಕ್ಟರ್ ಎಚ್ ಡಿ ಸಿದ್ದರಾಮಯ್ಯ ಅವರು, ಡಾಕ್ಟರ್ ಬಸವರಾಜ ಸಾದರ್ ಅವರು, ಡಾಕ್ಟರ್ ಅಶೋಕ್ ಕಾಲೂರ್ ಅವರು, ಆಮೇಲೆ ಡಾಕ್ಟರ್ ಜಂಗಮ್ ಶೆಟ್ಟರು, ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದೊಳಗೆ ಬೆಳಿಗ್ಗೆ 10 ಗಂಟೆಗೆ ಇರ್ತೈತಿ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಿಳ್ಕೊಂಡು, ಯಾಕಂದ್ರೆ ಈ ವೇದಿಕೆಯ ಕಾರ್ಯಕ್ರಮ, ತಾವೆಲ್ಲರೂ ಬರಬೇಕು ಅಂತಕ್ಕಂಥ ವಿಚಾರವನ್ನ ತಮ್ಮಾಗ ನಾನು ಭಕ್ತಿಯಾಗಿ ಕೇಳ್ತೀನಿ. ಆಮಂತ್ರಣವನ್ನ ಸುಧಾ ಪಾಟೀಲ್ ಅವರ ಕುಟುಂಬದವರು, ಕುಸುಮಾ ಅವರು, ಆಮೇಲೆ ಅವ್ರ ತಂಗಿ ಸವಿತಾ ಮತ್ತು ಪ್ರಸಾದ್ ಅವರು, ನಮಗೆ ಎಲ್ಲರಿಗೂ ಪ್ರತ್ಯೇಕವಾಗಿಯೂ ಕರೀತಾರೆ. ನಾವೆಲ್ಲರೂ ಬರಬೇಕು ಅಂತ ತಿಳ್ಕೊಂಡು ನಾನು ಈ ಸಂದರ್ಭವಾಗಿ ಹೇಳ್ತೀನಿ. ಧನ್ಯವಾದಗಳು ಸರ್. ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಧರ್ಣೇಂದ್ರ ಸರ್, ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಧರ್ಣೇಂದ್ರ ಕುಮಾರ್ ಸರ್. ನಾಗರಾಜ್ ಮತ್ತೆ ಹೇಳಿ ಸರ್. ನಾಗರಾಜ್ ಮತ್ತೆ ಹೇಳಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಎಸ್. ಅಲ್ಲಮನ ಬಗ್ಗೆ ನಮಗೆ ಇದ್ದಂತಹ ಅಲ್ಪ ಜ್ಞಾನ ಇತ್ತು. ಬಹುತೇಕ ಇವತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಪಟ್ಟಣ್ ಸರ್ ಅವರು ಅವರ ಒಂದು ಸಮಗ್ರ ನೋಟವನ್ನ ನಮ್ಮ ಕಣ್ಮುಂದೆ ತೆರೆಸಿಟ್ಟಿದ್ದಾರೆ. ಹಾಗಾಗಿ ಅಲ್ಲಮನ ಬಗ್ಗೆ ಇನ್ನೂ ವಿಷಯವನ್ನ ಬಹಳ ವಿಶ್ಲೇಷಣಾತ್ಮಕವಾಗಿ ನಮ್ಮ ತರಗತಿ ರೂಮ್ಗಳಲ್ಲಿ ಅವರಿಂದ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಂಡಿದ್ದೇನೆ. ಹಾಗಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಪಟ್ಟಣ್ ಸರ್ ಅವರಿಗೆ ವಿಶೇಷವಾಗಿ ಎಲ್ಲ ವೇದಿಕೆಯ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಎಲ್ರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್, ಧನ್ಯವಾದಗಳು. ಮತ್ತೆ ಯಾರಾದ್ರು ಮಾತಾಡ್ಬೋದು ಸರ್. ಯಾರು ಮಾತಾಡೋರಿದ್ರೆ ಉಮಾಕಾಂತ್ ಚಟ್ಕರ್ ಸರ್. ಸರ್ ಪ್ಲೀಸ್. ಶ್ರೀ ಗುರು ಬಸವಲಿಂಗಯ್ಯನಮ್ಮ. ಪಟ್ಟಣ್ ಸರ್ ಆರಾಮಿಲ್ಲ ಅಂದ್ರೂ ಇವತ್ತ ಅತಿ ಉತ್ಕೃಷ್ಟವಾದ ಅಲ್ಲಂನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ನಮ್ಮ ಟೀಮ್ ಲೀಡರ್ ಅವರು, ನನಗೆ ಅವರು ಗುರುಗಳು. ಅಧ್ಯಾತ್ಮ ಹಾಗೂ ಶರಣ ಸಂಸ್ಕೃತಿ ಬಗ್ಗೆ ನನಗೆ
ಇದರಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದವರೇ ಪಟ್ಟಣ್ ಸರ್ ಅವರು. ಮುಂದೆ ಇನ್ನೂ ಇದಕ್ಕೂ ಅವರಿಂದ ನಮಗೆ ನಮಗೆ ಜ್ಞಾನ ಬಂದು ಇನ್ನೂ ನಾವು ಶರಣ ಸಂಸ್ಕೃತಿಯಲ್ಲಿ ಮುಂದೆ ಬರೋಣ ಅಂತ ಹೇಳಿ ಆಶಿಸಿ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಅಣ್ಣಿಗಿರಿ ಮೇಡಮ್, ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಅಲ್ಲಮರ ವಚನಗಳಂದ್ರೆ ಬೆಡಗಿನ ವಚನಗಳು, ಗೂಢಾರ್ಥಗಳನ್ನು ಹೊಂದಿದಂತ ವಚನಗಳು, ಅರಿಯಲಿಕ್ಕೆ ಅತ್ಯಂತ ಕಷ್ಟವಾದ ವಚನಗಳನ್ನುವಂಥ ಮಾತು ಎಲ್ಲರಿಗೂ ಮನನವಾದದ್ದು. ಆದ್ರ ಇವತ್ತ ಸರ್ ಹೇಳಿದಾಗ ಅದು ಒಂದು ತ್ರೇತಾಯುಗದಲ್ಲಿಯ ವಚನವನ್ನ ಅವ್ರು ವಿಶ್ಲೇಷಣೆ ಮಾಡಿದಾಗ, ನಾನು ಕೇಳಿದಾಗ, ಪಡ್ಸೆಟ್ ಸರ್ ಹೇಳಿದಾಗ ಹೇಗೆ ಬೇರೆ ಬೇರೆ ಅರ್ಥಗಳನ್ನ ನಾವು ಕೊಡ್ತಾವನ್ನುವಂಥ ಮಾತು ಮನದಟ್ಟಾಯ್ತು ಇವತ್ತ. ಸರ್ ಅಂಥ ಗಂಭೀರವಾದಂತಹ ಅಂಥ ಕಠಿಣವಾದಂತ ವಚನಗಳನ್ನು ಕೂಡ ಮನಮುಟ್ಟುವಂಗ ನಮಗ್ ಬಹಳ ಸುಲಿದ ಬಾಳೆ ಹಣ್ಣಿನ ತೆರದಿ ಅಂತಾರಲ್ಲ, ಹಂಗ ನಮಗ ತಿಳಿಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಒಂದು ದಾಸೋಹನಿಟ್ಟಂತಹ ನಾಸಿ ಕುಟುಂಬಕ್ಕೂ ಮತ್ತು ಇವತ್ತ ಅವರು ತೀರ್ಕೊಂಡ ವಿಷಯ ತಿಳಿದಿತ್ತು ನನಗ. ಅವರಿಗೂ ಕೂಡ ನಾನು ನನ್ನ ಸಂತಾಪವನ್ನ ಸೂಚಿಸುತ್ತಾ ನನ್ನೆರಡು ಮಾತುಗಳನ್ನ ಮುಗಿಸುವೆ. ಬನಶ್ರೀ ಹತ್ತಿಯವ್ರಿಗೆ ಧನ್ಯವಾದಗಳು. ಬನಶ್ರೀ ಹತ್ತಿ ಮೇಡಮ್. ಎಸ್ ಮೇಡಮ್, ಎಲ್ಲರಿಗೂ ಶರಣಾರ್ಥಿಗಳು. ಅಲ್ಲಮರ ಬಗ್ಗೆ ಇವತ್ತು ನಿರರ್ಗಳವಾಗಿರ್ತಕ್ಕಂಥ ಒಂದು ಉಪನ್ಯಾಸ ನಿಜವಾಗ್ಲೂ ಆಶ್ಚರ್ಯಚಕಿತಳಾದೆ. ನಾನು ಪ್ರೌಢಶಾಲೆಯಲ್ಲಿ ಅಲ್ಲಮನ ವಚನಗಳು ಅಂತಕ್ಕಂಥ ವಚನಗಳನ್ನು ನನ್ನ ಮಕ್ಕಳಿಗೆ ಹೇಳ್ಬೇಕಾದ್ರೆ 1 ವಾರ ಮುಂಚೆ ನಾನು ಪ್ರಿಪರೇಷನ್ ಮಾಡ್ಕೋತಿದ್ದೆ. ಆದ್ರೆ ಅವಾಗ ನಾನು ಪಟ್ಟಣಸರ್ ಸಿಕ್ಕಿದ್ರು ಅಂದ್ರೆ ನನ್ನ ದಾರಿ ಎಷ್ಟು ಸುಗಮ ಆಗ್ತಿತ್ತು ಅಂತ ನನಗೆ ಅನಿಸ್ತು. ಜೊತೆಗೆ ಇನ್ನೂ ಒಂದು ವಿಶೇಷ ಅಂತಂದ್ರೆ, ಇವತ್ತು ಬೇರೆ ಉಪನ್ಯಾಸ ಜೊತೆಗೆ ಅವರಿಗೆ ಆರಾಮ್ ಇರ್ಲಾರ್ದಂತಹ ಸಂದರ್ಭದಲ್ಲಿಯೂ ಸಹಿತ ಅತ್ಯಂತ ಕಡಿಮೆ ಅವಧಿಯೊಳಗ ಇಷ್ಟು ಒಂದು ಸುಂದರವಾದಂತಹ ಅಚ್ಚುಕಟ್ಟಂತಹ ಉಪನ್ಯಾಸ ಮಾಡಿದ್ದು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಅದರೊಟ್ಟಿಗೆ ಅಲ್ಲಮ್ಮ ಅಂದ್ರ ಆತನ ವಚನಗಳು ಅಂದ್ರೆ ಏನೋ ಕಠಿಣ ಅಂತಕ್ಕಂಥದ್ದು ಎತ್ತಿ ಇಟ್ಟಂಗಾಗಿತ್ತು ನಮಗ. ಆದ್ರ ನಮ್ ಕೈಯಾಗ ಅಲ್ಲಮರನ್ನ ಇವತ್ತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹೆಂಗ್ ಕೊಟ್ರು ಅಂದ್ರ ಅತ್ಯಂತ ಸರಳೀಕರಣ ಮಾಡಿ, ಹೂವಿನೊಳಗ ಹೂವನ್ನ ಕೊಟ್ಟ ಹಾಗೆ ಅಲ್ಲಮರು ಹಾಗಿದ್ದಾರೆ ಅಂತಕ್ಕಂಥ ರೀತಿಯೊಳಗೆ ಹೇಳ್ದಂಗ ಆತ ನನ್ಗ. ಒಟ್ಟಾರೆಯಾಗಿ ಅವರ ಉಪನ್ಯಾಸಕ್ಕಾಗಿ ಅವರಿಗೂ ಎಲ್ಲ ಶರಣ ಬಳಗಕ್ಕೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದ್ರೂ ಮಾತನಾಡ್ತೀರಾ ಸರ್? ಸರಿತಾ ದೇಶಮುಖ್ ಮೇಡಮ್. ಓಕೆ ಸರ್. ನಿಜವಾಗಿಯೂ ಇವತ್ತಿನ ಒಂದು ಉಪನ್ಯಾಸ ಅತ್ಯಂತ ಮೌಲಿಕ, ಅರ್ಥಪೂರ್ಣ, ಆಳವಾದ ಅಧ್ಯಯನ. ಹೇಗಂದ್ರೆ ನಮ್ಮ ಪಟ್ಟಣ್ ಸರ್, ಡಾಕ್ಟರ್ ಪಟ್ಟಣ್ ಸರ್ ಅಂದ್ರೆ ಎನ್ಸೈಕ್ಲೋಪೀಡಿಯಾ ಸರ್. ಇವತ್ತು ಈ ಉಪನ್ಯಾಸಕರಿಗೆ ಈ ತೊಂದರೆ ಇದೆ ಅಂದಾಗ ಡೈರೆಕ್ಟ್ ಆಗಿ ಆಯ್ತು ಮೇಡಮ್ ನಾನೇ ಮಾಡ್ತೀನಿ ಅಂತ ಒಪ್ಪಿಕೊಂಡು ಬಹಳ ಒಂದು ನ್ಯಾಯಯುತವಾಗಿರುವಂತ ನ್ಯಾಯವನ್ನ ವಿಷಯಕ್ಕೆ ಕೊಟ್ಟು ನಮ್ಮ ಒಂದು ವಿಚಾರದ ದಾರಿಯನ್ನೇ ಬದಲಾವಣೆ ಮಾಡಿ ಇದನ್ನ ಈ ರೀತಿ ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ತೋರಿಸಿಕೊಟ್ರು ಇವತ್ತಿನ ಉಪನ್ಯಾಸದ ಮೂಲಕ. ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ಮೌಲಿಕವಾಗಿ ಉಪನ್ಯಾಸವನ್ನ ಕಟ್ಟಿಕೊಟ್ಟಿದ್ದೀರಿ ಸರ್. ವೇದಿಕೆ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಉಪನ್ಯಾಸದೊಂದಿಗೆ ಸಾಕಷ್ಟು ಸಂವಾದವನ್ನು ಸಹಿತ ಇವತ್ತು ನಮ್ಮ ಹಿರಿಯರು ಮಾಡಿದ್ರು. ಸಂವಾದಕರಾಗಿ ಕಾರ್ಯವನ್ನು ಮಾಡಿದಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರು, ಡಾಕ್ಟರ್ ವೀಣಾ ಮೇಡಮ್ ಅವರು, ಪ್ರೊಫೆಸರ್ ಶಾರದಾ ಮೇಡಮ್, ಡಾಕ್ಟರ್ ಸರಸ್ವತಿ, ಡಾಕ್ಟರ್ ಜಯಶ್ರೀ ಪಟ್ಟಣ್, ಡಾಕ್ಟರ್ ಶಾರದಾಮಣಿ, ಶರಣ ಪಡ್ನಾಡ್ ಸರ್, ಡಾಕ್ಟರ್ ನಾಗರಾಜ್ ಸರ್, ಮತ್ತೆ ಸಾಕಷ್ಟು ಸಹೋದರ ಸಹೋದರಿಯರೆಲ್ಲರೂ ಆ ಒಂದು ಅಭಿಪ್ರಾಯಗಳನ್ನ ಹೇಳೋದ್ರ ಜೊತೆಗೆ ಒಂದು ಇವತ್ತಿನ ಉಪನ್ಯಾಸದ ಬಗ್ಗೆ ವಿಷಯಗಳನ್ನ ಮಂಡಿಸಿದ್ರು. ಅವರಿಗೂ ಸಹಿತ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಒಂದು ವಚನ ಪ್ರಾರ್ಥನೆಯನ್ನ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸರ್ ಅವರು ತುಂಬಾ ಅರ್ಥಪೂರ್ಣವಾಗಿ ಅದ್ಭುತವಾಗಿ ಒಂದು ಭಕ್ತಿ ಲೋಕಕ್ಕೆ ನಮ್ಮನ್ನ ಕೊಂಡೊಯ್ದ್ರು. ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವಚನ ಮಂಗಳವನ್ನ ಮಾಡಿರುವಂತ ಶರಣ ವಿದ್ಯಾ ಮಗ್ದುಮ್ ಅವ್ರಿಗೆ ಸಹಿತ ವೇದಿಕೆ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸ್ವಾಗತ ಮತ್ತು ಪರಿಚಯವನ್ನ ಮಾಡಿದಂತ ಶರಣ ಶಂಕರ್ ಕುಪ್ಪಸ್ ಸರ್ ಅವರು ಸಹಿತ ನಾನು ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅರಿವಿನ ದೀವಿಗೆ ಅಲ್ಲಮ ಅನ್ನೋ ಈ ಒಂದು ಉಪನ್ಯಾಸ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರು ಮಾಡಿದಂತೆ ಇವತ್ತಿನ ಉಪನ್ಯಾಸಕ್ಕೆ ದತ್ತಿ ದಾನಿಗಳಾಗಿ ಡಾಕ್ಟರ್ SK ನಾಶಿ ಬೆಂಗಳೂರು
ಅವರು ತಮ್ಮ ತಂದೆ ಶರಣ ಕಿಡಿಯಪ್ಪ ಗಿರಿಮಲ್ಲಪ್ಪ ತಾಯಿ ನಾಶಿ ಮತ್ತು ತಾಯಿ ಶರಣೆ ಶಿವಲಿಂಗವ್ವ ಕಿಡಿಯಪ್ಪ ನಾಶಿ ಸ್ಮರಣಾರ್ಥ ದತ್ತಿ ಏರ್ಪಡಿಸಿದ್ದಕ್ಕೆ ಅವರಿಗೂ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದೀನಿ. ಗೌರಮಕ್ಕ ನಾಶಿ ಮತ್ತು ಪ್ರೊಫೆಸರ್ ಸಂಗಪ್ಪ ನಾಶಿ ಅವರ ಹಿರಿಯ ಅಣ್ಣ ನಿನ್ನೆ ಬಯಲಲ್ಲಿ ಬಯಲಾದಂತ ಆ ಹಿರಿಯ ಚೇತನ ಬಯಲಲ್ಲಿ ಬಯಲಾದಂತ ವಿಷಯ ನಮ್ಮೆಲ್ರಿಗೂ ತಿಳಿತು. ಅದಕ್ಕೆ ವೇದಿಕೆ ಪರವಾಗಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಹಿರಿಯಣ್ಣನ ಅಗಲಿಕೆ ನೋವನ್ನ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಅವರ ಕುಟುಂಬಕ್ಕೆ ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಜೊತೆಗೆ ಎಲೆಮರೆಕಾಯಿಯಂತೆ ಸದಾ ಕಾರ್ಯ ಮಾಡ್ತಾ ಇರುವಂತ ಶರಣರಾಗಿರುವಂತ ರುದ್ರಮೂರ್ತಿ ಪ್ರಭು ಹಾಗೂ ಶರಣರಾದ ಕುಮಾರ ರಾಜಣ್ಣ ಅವರಿಗೂ ಸಹಿತ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀವಿ. ಇಂಥ ಅದ್ಭುತವಾದ ಅರ್ಥಪೂರ್ಣವಾದ ಮೌಲಿಕ ವಿಚಾರಗಳು ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ, ರವಿವಾರ 10 ಗಂಟೆಗೆ ನಡೀತಾ ಇದ್ದು ತಮ್ಮ ಎಲ್ಲ ಸ್ನೇಹಿತರ ಬಂಧುಗಳೊಂದಿಗೆ ಹಾಜರಾಗಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ತಮ್ಮೆಲ್ಲ ಶರಣು ಬಂಧುಗಳಲ್ಲಿ ನಾನು ವಿನಂತಿಸ್ತಾ ಇದ್ದೀನಿ. ಈಗ ಕೊನೆಯದಾಗಿ ವಚನ ಮಂಗಳವನ್ನ ಶರಣೆ ವಿದ್ಯಾ ಮಗ್ದುಮ್ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಮೇಡಮ್ ಪ್ಲೀಸ್. ಸರ್ವರಿಗೂ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸ ನಿಜಕ್ಕೂ ಅತ್ಯಂತ ಸುಲಿದ ಬಾಳೆಹಣ್ಣಿನಂಗ ಅಂತಾರಲ್ಲ ಹಂಗ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಂದ್ರ ಅಲ್ಲಮ್ಮ ಪ್ರಭುಗಳು ಇದ್ದಂಗನ ಅಂತ. ಯಾಕಂತಂದ್ರ ಯಾವುದೇ ಒಂದು ಹಿಡಿದಿದ್ದಾನ ಅವ್ರು ಒಟ್ಟು ಬಿಡುದಿಲ್ಲ. ಅದಕ್ಕಾಗಿ 6 ವರ್ಷ ಆತ್ ನಾವೆಲ್ಲರೂ ವಚನ ಸಾಹಿತ್ಯ ವಚನ ಸಂಗೀತದಲ್ಲಿ ನಾವು ಮುಳುಗಿ ಹೇಳ್ತಾ ಇದ್ದೇವೆ ಅಂತ ಹೇಳಕ್ಕೆ ಇದೊಂದು ಸಾಕ್ಷಿ. ಜಯಶ್ರೀ ಪಟ್ಟಣ ಅವ್ರು ಹೇಳಿದ್ರ ಯಾವತ್ಲು ಒಂದು ವೇದಿಕೆ ಒಂದು ಜವಾಬ್ದಾರಿ ಹೊತ್ತ ಇದೇ ಒಂದಂತಲ್ಲ ಕಾರ್ಯ ಮಾಡೋರ ಎಲ್ಲದಕ್ಕೂ ರೆಡಿ ಇರ್ಬೇಕಂತ ಹೇಳಿದ್ರು ಅವ್ರು. ಬರೋಬ್ಬರಿ ಹೇಳಿದ್ರ ಆ ಮಾತು. ಯಾಕಂತಂದ್ರ ಯಾರ ಕೊರತೆಗಳನ್ನೆಲ್ಲ ತುಂಬೋರೆ ಒಂದು ಇದಕ್ಕ ಬದ್ಧರಾಗಿರ್ಬೇಕಂತ ಅಂತವ್ರ ತೆಗಿಬೇಕಂತ ವೇದಿಕೆ ಇದು ಉದಾಹರಣೆ ಸಾಕ್ಷಿಯಾಗಿದೆ ಅಂತ ಹೇಳಿ ನಾನು ಹೇಳ್ತೇನೆ. ನನಗೂ ಬಹಳ ಸಂತೋಷ ಆಯ್ತು. ಬಹಳ ದಿವಸದ ಮೇಲೆ ನಾ ಇವತ್ತ ಇದ್ರೊಳಗ ಅದೀನಿ, ಫುಲ್ ಕೇಳಿದೆ, ಬಹಳ ಸಂತೋಷವಾಯ್ತು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ, ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳ ಮಾಡುತ್ತಿದ್ದ, ಜೋಗುಳ ಮಾಡುತ್ತಿದ್ದ ಭ್ರಾಂತಿಯೆಂಬ ತಾಯಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ತೊಟ್ಟಿಲು ಮುರಿದು ನೇಣು ಹರಿದು, ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳದಿಂದಲ್ದೆ, ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳದಿಂದಲ್ದೆ, ಗುಹೇಶ್ವರನೆಂಬ ಲಿಂಗವಾ ಕಾಣಬಾರದು, ಗುಹೇಶ್ವರನೆಂಬ ಲಿಂಗವಾ, ಗುಹೇಶ್ವರನೆಂಬ ಲಿಂಗವಾ, ಗುಹೇಶ್ವರನೆಂಬ ಲಿಂಗವಾ, ಗುಹೇಶ್ವರನೆಂಬ ಲಿಂಗವಾ ಕಾಣಬಾರದು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ, ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದ ಭ್ರಾಂತಿಯೆಂಬ
ತಾಯಿ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಗಾನ ಕೋಗಿಲೆ ವಿದ್ಯಾ ಮಗ್ದೂಮ್ ಮೇಡಮ್ ಅವರು ನಮ್ಮೆಲ್ಲರನ್ನ ಒಂದು ಕ್ಷಣ ಭಕ್ತಿ ಲೋಕಕ್ಕೆ ಕೊಂಡೊಯ್ದ್ರು. ಅವರಿಗೆ ವೇದಿಕೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ಸದಾ ಶರಣ ಸೇವೆ ವಚನ ಮಂಗಳ ಮಾಡುವುದರ ಮೂಲಕ ನಮ್ಮ ವೇದಿಕೆಯ ಗಾನ ಕೋಗಿಲೆ ಒಂದು ಅತ್ಯದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು ಹೇಳ್ತಾ ಇದ್ದೀನಿ. ಸರ್ವರಿಗೂ ಶರಣಾರ್ಥಿಗಳು ಹೇಳ್ತಾ, ಪ್ರತಿ ಶನಿವಾರ 5 ಗಂಟೆ, ರವಿವಾರ 10 ಗಂಟೆಗೆ ನಾವೆಲ್ಲರೂ ಉಪಸ್ಥಿತರಿರ್ಬೇಕು ಅಂತ ವಿನಂತಿಸ್ಕೋತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ವಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.